3 ತರ ಸರ್ಜರಿಗಳಿರುತ್ತೆ. 1 ಲಕ್ಷ ಆಗುತ್ತೆ ಫಂಕ್ಷನ್ ಅದು ಇದು ಮಾಡ್ಕೊಂಡ್ರೆ 10 ಲಕ್ಷದವರೆಗೂ ಹೋಗುತ್ತೆ. ನ್ಯಾಚುರಲ್ ಆಗಿ ಮಾಡ್ಕೊಂಡ್ರೆ 2.5 3 ಲಕ್ಷದೊಳಗಡೆ ಮುಗ್ದೋಗ್ರು ಮಾಡ್ತಿರ್ತಾರೆ. ಅವರು ಸಾಕಷ್ಟು ನೋವುಗಳನ್ನ ಅನ್ಭೋಗಿಸಿ ಮಾತಾ ಪೂಜೆಗಳನ್ನ ಮಾಡಿ ಅವರೇ ಬಂದಿರ್ತಾರೆ. ಸರ್ಜರಿಗಳು ಆದ್ಮೇಲೆ ಆಲ್ಮೋಸ್ಟ್ ಅಲ್ಲೂ ಭಿಕ್ಷಾಟನೆಗಳು ಬಿಡ್ತಾರೆ. ಚೆನ್ನಾಗಿ ಅವ್ರ ಜೀವನ ಶೈಲಿ ಹೇಗಿರುತ್ತೋ ಹಂಗ್ ಕಟ್ಕೊಂಡು ಮಾತಾ ಪೂಜೆ ಅಂದ್ರೆ ನಾವು ನಂಬಿರೋ ದೇವ್ರೆ ಅದು. ನಮ್ಗೆ ಏನೇ ಪ್ರಾಬ್ಲಮ್ ಬಂದಾಗೂ ಮಾತಾ ಅಂದ್ರೆ ಸಾಕು, ಅದೊಂದು ನಮ್ಗೆ ಧೈರ್ಯ. ಅದಕ್ಕೆ ಅದೆಲ್ಲ ಪೂಜೆ ಎಲ್ಲ ಮಾಡಿ 41 ದಿನ ಎಲ್ಲ ಅದು ಇದು ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಾದ್ಮೇಲೆ ನಾವು ನಾರ್ಮಲ್ ಆಗಿರ್ಬೋದು. ಅಲ್ಲಿವರೆಗೂ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಇದೀವಿ. ಜಾತ್ರೆ ಕರೀರಿ, ಸಭೆ ಸಮಾರಂಭ ಕರೀರಿ, ಒಂದ್ ಫಂಕ್ಷನ್ ಮಾಡಿದ್ರೆ ಕರೀರಿ, ಬರ್ತೀನಿ ಹೋಗ್ತೀನಿ. ನೀನ್ ಕರೀಲಿಲ್ಲ ಅಂದ್ರೂ ನಾನ್ ಬರ್ತೀನಿ. ಮಾಡಿದ್ರಿ ಅಲ್ಲ, ಹೇಗಿತ್ತು ಸರ್ ಅವಾಗ? ತುಂಬಾ ಕಷ್ಟ ಆಯ್ತಾ ಆರಂಭದಲ್ಲೆಲ್ಲ? ಹೋಟೆಲ್ದು ಒಂಥರ ನರಕ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆ ಎದ್ದು ಹೋಟ್ಲಿಗೆ ಹೋದ್ವಾ, ಟಿಫನ್ ಮಾಡ್ದೋ ಅನ್ನೋಷ್ಟಲ್ಲ 8 ಗಂಟೆ. ಅಲ್ಲಿಂದ ಶುರು. 8 ಗಂಟೆಗೆ ನಿಂತ್ಕೊಂತು ಅಂದ್ರೆ 11:30ವರೆಗೂ ಟಿಫನ್ ನಡೆಯೋದು. 11 ಗಂಟೆಯಿಂದ ಮತ್ತೆ ಊಟ 3:30 4 ಗಂಟೆವರೆಗೂ. ಮತ್ತೆ ನಾಳೆ ಬೆಳಿಗ್ಗೆ ಟಿಫನ್ ಟೈಮ್ಗೆಲ್ಲ ರೆಡಿ ಮಾಡ್ಕೊಬೇಕು, ಹಚ್ಚೋದು ಇಟ್ಕೊಬೇಕು, ಇಡ್ಲಿ ಹಿಟ್ಟೆಲ್ಲ ರುಬ್ಬಿಡ್ಬೇಕು. ಚಿಕ್ಕಬಾಣವರ ಫಸ್ಟ್ ಹೋಟ್ಲು ನಮ್ದು. ಅಲ್ಲಿ ಸ್ವಲ್ಪ ಡಲ್ ಆಯ್ತು ವ್ಯಾಪಾರ. ಆಮೇಲೆ ಏನ್ ಮಾಡ್ದು, ಇವಳು ಫ್ರೆಂಡ್ ಜೊತೆ ಸೇರ್ಕೊಂಡು ಅಲ್ಲಿಂದ RMC ಹೋಟ್ಲ್ ಹಾಕಿ ಶಿಫ್ಟ್ ಮಾಡ್ದು. ಅಲ್ಲಿ ಡೇ ಅಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಟ್ಲ್ ಇದ್ದಿದ್ದು. ಇಲ್ಲಿ ಹಂಗಲ್ಲ, ಡೇ ಅಂಡ್ ನೈಟ್ ಕಂಪ್ಲೀಟ್ ಆಗಿ ಮಾಡ್ತಿದ್ದು. ಸಂಜೆ 6:30 ಬರ್ತಿದ್ದು, 5:30 6 ಗಂಟೆ. ಸರ್ ನನ್ ಜೊತೆ ಇದ್ದಂತ ಟ್ರಾನ್ಸ್ಜೆಂಡರ್ಸ್ ಅವಾಗ ನನ್ ಪರಿಚಯ ಇದ್ರಲ್ಲ, ಅವಾಗ ಆ ಟ್ರಾನ್ಸ್ಜೆಂಡರ್ ಏನಂದ್ರು, ಏನೇ ನೀನು ಆ ರೇಂಜ್ ಅಲ್ಲಿ ಕಾರಲ್ಲಿ ಓಡಾಡ್ತಿದ್ದವಳು ಈ ರೇಂಜ್ ಅಲ್ಲಿ ಫುಟ್ಪಾತ್ ಅಲ್ಲಿ ನಿಂತಿದ್ಯಾ, ಬಟ್ಟೆ ಎಲ್ಲ ಎಷ್ಟು ಗಲೀಜು, ಚುಪ್ಲಿ. ಅವರೇ ಕಣ್ಣೀರ್ ಹಾಕಿದ್ದಾರೆ ಸರ್. ಚೊಪ್ಲಿ ಅವಳು ಈಲ್ಡ್ ಸ್ಲಿಪ್ಪರ್ ನೋಡಿದ್ರೆ 5,000 ಈಲ್ಡ್ ಸ್ಲಿಪ್ಪರ್ ಹಾಕ್ತಿದ್ಲು. ಪಾಪ ಇಂತ ಕಷ್ಟ ಬಂತು ನೋಡ್ ಅವಳಿಗೆ. ಈ ತರ ಗ್ರೌಂಡ್, ಆ ತರ ಗ್ರೌಂಡ್ ಅಲ್ಲಿ ಏನ್ ಮಾಡ್ತಿದ್ದೋ ಹಂಗೆ ಇತ್ತು ಸರ್. ಮಣ್ಣೆಲ್ಲ ಕ್ಲೀನ್ ಮಾಡ್ಕೊಂಡು ಸೇಮ್ ಟು ಸೇಮ್ ಆ ತರ ಗ್ರೌಂಡ್. 4 ಕಡ್ಡಿ ನಿಲ್ಸ್ಬೇಕು, ಮೇಲ್ಗಡೆ ಟಾರ್ಪಲ್ ಕಟ್ತಿದ್ದೋ, ಒಂದ್ 8-10 ಚೇರ್ ಇಕ್ತಿದ್ದೋ. ಬರೋರು ಎಲ್ಲ 6 ಗಂಟೆಗೆ ನಿಂತ್ಕೊಂಡ್ರೆ ನಾವಿಬ್ರುನುವೆ ಇವಳಿಗೆ ಚಿತ್ರಾನ್ನ ಗೊಜ್ಜು ಮಾಡ್ಕೊಡ್ತಿದ್ದೆ. ಚಿತ್ರಾನ್ನ ಗೊಜ್ಜು ಮತ್ತೆ ಆಮ್ಲೆಟ್ ಹಾಕಿ ನೀನು. ಒಂದ್ ಕಡೆ ದೋಸೆ, ಒಂದ್ ಕಡೆ ಎಗ್ ರೈಸ್, ಇಡ್ಲಿ, ಮತ್ತೆ ಕಬಾಬ್, ಚಿಕನ್ ಫ್ರೈ, ಇವೆಲ್ಲ ನಾನೊಂದ್ ಕಡೆ. ಅದ್ರಲ್ಲಿ 10 ಅಂಗಡಿ ಸಾಲು. ಹೆಂಗ್ ಕರಿಬೇಕು ಈಗ? ವ್ಯಾಪಾರ ಮಾಡ್ಬೇಕು, ಎಲ್ಲ 3 ಬಿಡ್ಬೇಕು. ನಾವ್ ಇವಾಗ ವ್ಯಾಪಾರ ಮಾಡ್ಬೇಕು ಅಂದ್ರೆ ಕರಿಬೇಕು. ಅಣ್ಣ ಈ ರೈತರು ಬಂದಾಗ, ಅಣ್ಣ ಇಡ್ಲಿ ಇದೆ, ದೋಸೆ ಇದೆ, ಚಿಕನ್ ರೈಸ್ ಇದೆ, ಕಬಾಬ್ ಇದೆ, ಚಿಕನ್ ಫ್ರೈ ಇದೆ, ಏನ್ ಬೇಕಣ್ಣ, ಏನ್ ಕೊಡೋಣ ಅಂತ ಕೂಗ್ಬೇಕು. ನಾವು ಕೂಗ್ಬೇಕು ಎಲ್ಲಾರು, ಒಬ್ರಿಗಿನ ಒಬ್ರು ಕಾಂಪಿಟೇಷನ್. ಬರೋರು ನೈಟ್ ಫುಲ್ ವ್ಯಾಪಾರ ಮಾಡಿ 4:15 5 ಗಂಟೆವರೆಗೂ ವ್ಯಾಪಾರ ಮಾಡಿ, ಮತ್ತೆ 5 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆವರೆಗೆ ಟಿಫನ್ ರೆಡಿ ಮಾಡ್ಕೊಂತಿದ್ದು. ಟಿಫನ್ ಕ್ಲೋಸ್ 11:30 12 ಗಂಟೆ. ಮತ್ತೆ ಮನೆಗೆ ಬಂದು 12 ಗಂಟೆಗೆ ಇಡ್ಲಿ ಅಕ್ಕಿ ದೋಸೆ ಅಕ್ಕಿ ನೆನಾಕಿ ರುಬ್ಬಿಸ್ಕೊಂಡ್ಬಂದು ಆಗ್ಲೇ ಅಡಿಗೆ ರೆಡಿ ಮಲ್ಕೊಂಡ್ರೆ 2:30 3 ಗಂಟೆಗೆ ಆಗ್ಲೇ ಎದ್ದೇಳ್ಬೇಕು. ಯಾಕೆ ಹೇಳಿ? ಮತ್ತೆ ಚಿಕನ್ ನೋಡ್ಸ್ಕೊಂಬ, ಚಿಕನ್ ಫ್ರೈ ಎಲ್ಲ ರೆಡಿ ಮಾಡು, ಕಬಾಬ್ ರೆಡಿ ಮಾಡು. ಒಂಥರ ಮಾಡ್ತಿರ್ಲಿಲ್ಲ ಸರ್. ಲಿವರ್ ಫ್ರೈ, ಕಬಾಬ್, ಚಿಕನ್ ಫ್ರೈ, ಆಮೇಲೆ ಈರಿಗುಂಡೆ ಫ್ರೈ, ಅದು ಇವರು ವೆಜ್ ಎಲ್ಲ ಅಡ್ಗೆ ಮಾಡಿವು. ಪಲಾವಿಂದ ಹಿಡಿದು ಇಡ್ಲಿ ದೋಸೆ. ಸರ್ ಇಬ್ರೇ 15,000 ಮಾಡ್ತಿದ್ದ ಸರ್ ಬಿಸ್ನೆಸ್ ಅವಾಗ. ಉಳ್ಸೋದ್ ಗೊತ್ತಿಲ್ಲ ಸರ್ ನಮ್ಗೆ. ಅಂದ್ರೆ ಸರ್ ಅವಾಗ ಇನ್ನು ನನಗೆ ಹೊಸದು ಹೋಟೆಲ್ ಸ್ಟಾರ್ಟಿಂಗ್ ಬಿಸ್ನೆಸ್. ಬೇರೆಯವ್ರ ಹತ್ರ ಮಾಡಿದ್ದೆ ಹೊರತು ನನಗ್ ಗೊತ್ತಿಲ್ವಲ್ಲ. 15,000 ಅಲ್ಲಿ ಬಂತು ಅಂದ್ರೆ ಅಂಗಡಿದ 8,000 ಬಿಲ್ ಕೊಡು, ಅದನ್ನ ಕೊಡು, ಸಿಲಿಂಡರ್ ಹಾಕ್ಸು, ಅಲ್ಲೇ ಹೋಗೋದು. ಬಡತನ ಅಷ್ಟ್ ದುಡಿದ್ರು ಬಡತನ ಅದೇನಂತಾನೆ ಅರ್ಥ ಆಗಿಲ್ಲ ನಮ್ಗೆ ಇದುವರೆಗೂ. ಈಗ ರೀಕಾಲ್ ಮಾಡ್ಕೊಂತೀವಿ ಕೂತ್ಕೊಂಡ, ಅಷ್ಟೊಂದ್ ದುಡ್ತಾರೆ. ಬ್ಯಾಗ್ ತಂದ್ ಸುರ್ಕೊಳ್ಳಿ ವಾಸ್ಕೆ ಮೇಲೆ ಫೈನಾನ್ಸ್ ಕಲೆಕ್ಟ್ ಮಾಡಕ್ ಇಕ್ಕೊಂತಾರಲ್ಲ, ಆತರ ಸೈಡ್ ಬ್ಯಾಗ್ ಕೊಟ್ರೆ ಅದ್ರಲ್ಲಿ ದುಡ್ಡು ಇಸ್ಕೊಬೇಕು. ಕೆಲವೊಬ್ರು ಕೊಡದೆ ಹೊರಟೋಗವ್ರು, ಎಷ್ಟೋ ಜನ ಹುಡುಗರು ಬರೋರು. ಎಲ್ಲಾ ಮೇಂಟೈನ್ ಮಾಡ್ಬೇಕು, ಬಟ್ಟೆ ಕಟ್ಬೇಕು. ಬಟ್ಟೆ ಕಟ್ಕೊಂಡ್ರೆ ಬೆಳಿಗ್ಗೆವರೆಗೂ ಬಿಸಿಲಿಲ್ಲ ಸರ್. ಕಟ್ಕೊಂತಿದ್ದು ನೀನ್ ಒಬ್ಳೆ ಕಟ್ಬೇಡೇರಿ ಅಂತ. ನಾನು ಫುಲ್ ಬಟ್ಟೆ ಕಟ್ಟೋದು, ಕಣ್ಣು ಮಾತ್ರ ಓಪನ್. ಹಂಗ್ ಬಟ್ಟೆ ಕಟ್ಕೊಂಡ್ ನಿಂತ್ಕೊಂಡ್ರೆ ಇವಳ ಆ ಕಡೆ ಕಸ್ಟಮರ್ ಕೊಡ್ಬೇಕು, ಅವ್ರು ಬಿಲ್ ಕಲೆಕ್ಟ್ ಮಾಡ್ಬೇಕು. 10 ಜನ 20 ಜನ ಬಂದ್ಬಿಡೋರು. ಕಾಲಲ್ಲಿ ಕಾಲುಂಗ್ರ ಕತ್ತಲ್ಲಿ ತಾಲಿ ಇದ್ದು ಹಂಗೆಲ್ಲ ನನ್ ಜೊತೆಗೆ ನಿಂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇಬ್ರು ಕಷ್ಟ ಸುಖದಲ್ಲಿ ಇದ್ದಿದ್ರಿಂದಾನೆ ಇವತ್ತು ಇಷ್ಟು ಚೆನ್ನಾಗಿರತ್ತೆ ಸರ್. ತುಂಬಾ ಜನ ಹೇಳ್ತಾರೆ ಸರ್, ಅವಳು ಇರ್ತಾಳೆ ಇವತ್ತಿರ್ತಾಳೆ ನಾಳೆ ಹೊರಟೈತಾಳೆ ಅಂತ. ಹಂಗೆ ಇವಳು ಬಿಟ್ಟೋಗಂಗ್ ಇದ್ದಿದ್ರೆ 26 ದಿನ ಕೋಮತಲ್ಲಿದ್ದಾಗ ಯಾವತ್ತೋ ಹೊರಟೋಗ್ಯನು. ನಿಜ ಇವತ್ತು ಹೇಳಿದ್ರಲ್ಲ ಅವಾಗನು, ಅಯ್ಯೋ ಅದೆಲ್ಲ ಯಾಕೆ ನೋಡ್ತೀಯ ಮರಿ, ಅವಳನ್ನ ಅವ್ರಮ್ಮನ್ ಕರ್ಸ್ಬಿಟ್ಟು ಬಿಟ್ಬಿಡು ಸುಮ್ನೆ ಅಂತ. ಅಲ್ಲ ಕಟ್ಕೊಂಡ್ ಬಂದ್ಬಿಟ್ಟಿದೀನಿ. ಏನೇ ಆಗ್ಲಿ, ಸತ್ರ ಅವ್ರ ಜೊತೆ ಬದುಕಿದ್ರ ಅವ್ರ ಜೊತೆ ನಿರ್ಧಾರ ಮಾಡಿ ಬಂದಿರೋದ್ ನಾನು ಇಲ್ಲಿಗೆ. ನಮ್ಮಮ್ಮ ಕೊಟ್ಟ ಮಾತು, ನಮ್ಮಪ್ಪ ಹೇಳೋಗಿರೋ ಮಾತದು. ಸತ್ರು ನೀನ್ ಹಂಗೆ ಸಾಯ್ಬೇಕು, ಇದ್ರು ಅವನ ಮನೆಯಲ್ಲೇ ಸಾಯ್ಬೇಕು, ಹೊರಗಡೆ ಬರಂಗಿಲ್ಲ ನೀನು. ಅದ್ರಿಂದ ಹೆಣ್ಣಾಗಿ ಮದ್ವೆ ಮಾಡ್ಕೊಟ್ಮೇಲೆ ಹೊರಗಡೆ ಹೆಂಗ್ ಹೋಗ್ತಾರೆ ಹೆಣ್ಮಕ್ಳು, ಅವ್ರ ಜೀವನ ಶೈಲಿ ಹೆಂಗಿರುತ್ತೋ ಆ ತರ ನಡ್ಸ್ಕೊಂಬಂದ್ರೆ ನನ್ ಮರ್ಯಾದೆ ಇದು. ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಹಂಗೆ ಮರ್ಯಾದೆ ಕಾಪಾಡಿದೀನಿ. ನಾನು ಇರೋ ಊರಲ್ಲೇ ಇದ್ರು ನಾನು ಮರ್ಯಾದೆಯಾಗಿ ಬದುಕ್ತಾ ಇದೀನಿ ಇವತ್ತು.
ಭಿಕ್ಷಾಟನೆ ಸೆಕ್ಸ್ ವರ್ಕ್ ಯಾಕೆ ಮಾಡ್ಬಾರ್ದು, ಯಾಕೆ ಮಾಡ್ಬೇಕು? ಜೀವನ ಇಲ್ವಾ ನಮ್ಗೊಂದು? ಗಂಡ ಅಂತ ಇದ್ದಾಗ ಎಲ್ಲ ಅವ್ನು ನೋಡ್ಕೊಂತಾನೆ, ನಾವು ಅವನು ಕರೆಕ್ಟಾಗಿದ್ರೆ ಮಾತ್ರ. ನಮ್ಮಲ್ಲೇ ಉಳ್ಕಿಡ್ಕೊಂಡು ಅವ್ನು ಮಾಡ್ತಿಲ್ಲ, ಅವ್ನು ನೋಡ್ತಿಲ್ಲ ಅಂದ್ರೆ ಅದು ನಮ್ಮ ತಪ್ಪು. ನಾನು ಕರೆಕ್ಟಾಗಿದ್ರೆ ಅವನು ಯಾಕೆ ಬೆಳ್ ಮಾಡಿ ತೋರಿಸ್ತಾರೆ ಅಲ್ವಾ? ಇವಾಗ ಅವ್ರು ಏನೋ ಅಂದ್ರು, ಒಂದೇನೋ ಗ್ಲಾಸ್ ಎತ್ತಿಕ ಮಾತು ಬಂದ್ಬಿಡ್ತು, ಎತ್ತಿಕ್ತೀನಿ ಬಿಡು ಆಯ್ತು ಅಂದ್ರೆ ಮುಗ್ದೋಯ್ತು ಮಾತು. ಜಗಳನೇ ಬರಲ್ವಲ್ಲ ಸರ್ ಅಲ್ಲಿ. ಅದ್ರಲ್ಲಿ ಸರ್ ನನಗಿರೋ ಅಂತ ಕೋಪ ಕಸ್ಟಮರ್ ಅಂತ ನೋಡ್ತಿರ್ಲಿಲ್ಲ, ಅಲ್ಲ ಇದಾರೆ ಅಂತಾನು ನೋಡ್ತಿರ್ಲಿಲ್ಲ, ಅಷ್ಟು ಜಗಳ ಅವರು ನಿಮ್ ಜೊತೆ. ಸಿಕ್ಕಾಪಟ್ಟೆ ಕೋಪ ಬರೋದ್ ನನ್ಗೆ. ಈಗ ಎಷ್ಟೋ ಪರವಾಗಿಲ್ಲ, ಕಂಟ್ರೋಲ್ ಆಗಿದ್ದೀನಿ. ಅಷ್ಟು ಶಾರ್ಟ್ ಟೆಂಪರ್. ಅವ್ರ ಕೋಪನ ನಾನು 2 ವರ್ಷ ಅಡ್ಜಸ್ಟಬಲ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ರಿಯಾಕ್ಟ್ ಆಗ್ತಾರೆ, ಯಾವ ಮಾತಿಗೆ ಕೋಪ ಮಾಡ್ಕೊಂತಾರೆ ಏನು ಗೊತ್ತಿಲ್ಲ. ಅದೆಲ್ಲ ತಿಳ್ಕೊಂಡು ಅಳವಡಿಕೆ ಮಾಡ್ಕೊಂಡಿದೀವಿ ಮನ್ಸಲ್ಲಿ. ಈಗ ನಮ್ಮ ಯಜಮಾನ್ರಿಗೆ ಏನ್ ಕೋಪ ಬರುತ್ತೆ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ತಾವ್ ಹಿಂಗೆ ಮಾತಾಡ್ಬೇಕಷ್ಟೇ. ಆ ಸಮಯ ಅವ್ರಿಗೆ ಏನು ಇಷ್ಟ ಆಗಲ್ಲ ಅದ್ ಬಿಟ್ಬಿಟ್ರೆ ಮುಗ್ದೋಗುತ್ತೆ. ಅಪೋಸಿಟ್ ಮಾತಾಡ್ಬಾರ್ದು. ಇದೇ ಇದು ಇಬ್ರದ್ದು ಹೋಟ್ಲ್ ಆಗ್ತಿರ್ಬೇಕಾದ್ರೆ ನಮ್ಗೆ ಜಗಳ ಆಡ್ದು, ತಲೆಗೆ ಬೇರೆ ಏಟಾಗೋಯ್ತು. ಗ್ಲಾಸ್ ಏನು ಎಸ್ತೆ ಹೊಡೆದ್ಬಿಟ್ಟು ಏಟಾಗೋಯ್ತು. 3 ದಿನ ಹೋಟ್ಲ್ ಹಾಕಿಲ್ಲ ನಾವು. ಇವ್ರ ಅಮ್ಮಾರು ಫಸ್ಟ್ ದಿನ ಹೋಟ್ಲ್ ಹತ್ರ ಬಂದ್ ಕೇಳವ್ರೆ, ಹೋಟ್ಲ್ ಹಾಕಿಲ್ಲ ಅಂತ ಹೇಳವ್ರೆ. 2ನೇ ದಿನ ಅಲ್ಲಿ ಬಂದವ್ರೆ, ಇಲ್ಲ ಯಾಕೆ ಇವ್ರು ಹೋಟ್ಲ್ ಹಾಕಿಲ್ಲ, ಫೋನು ತೆಗಿತಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 6:15 ಬಂದವ್ರು ನಮ್ಮನ್ನ ಹುಡ್ಕಕ್ಕೆ 4:15ವರೆಗೂ ಹುಡ್ಕವ್ರು ನಮ್ಮ ಮನೇನ. ಸರ್ ದರಿದ್ರ ಕಷ್ಟ ಎಂತ ಕಷ್ಟ ಗೊತ್ತಾ ಸರ್? ತಿನ್ನಕ್ ಅನ್ನ ಇಲ್ದಂಗ ಆಗೋಯ್ತು. ದುಡಿತಾ ಇದೀವಿ ತಿನ್ನಕ್ ಅನ್ನ ಇಲ್ಲ. ಹೋಟ್ಲು ಮಾಡ್ಬೇಕಾದ್ರೆ ಹೋಟ್ಲು ಬಿಟ್ಬಿಟ್ಟೋ ಸರ್. ಬಿಟ್ಟ ಮೇಲೆ ನೈಕ ಕಂಪ್ನಿಗೆ ಹೋಗ್ತಾ ಇದ್ದೋ, 35,000 ಸಂಬಳ ಇಬ್ರಿಂದ. ಏನಾಗ್ತಿತ್ತು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ರೇಷನ್ ತರ್ತಿದ್ದೋ, ಎಲ್ಲಾ ಮಾಡ್ತಿದ್ದೋ, ಆದ್ರೆ ಮಂತ್ ಎಂಡಿಗೆ ವರ್ಷಕ್ಕೆ 100 ರೂಪಾಯಿಗೂ ಗತಿ ಇಲ್ಲ. ಅದೇಂತ ಪ್ರಾಬ್ಲಮ್, ಅದೇನು ನಮ್ಮ ಬಳಸೋದ್ ಗೊತ್ತಾಗ್ತಿಲ್ಲ, ಅದ್ ಹೆಂಗ್ ಸಂಸಾರ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ಕುಕ್ಕರ್ ಅಲ್ಲಿ ಅನ್ನ ಮಾಡಿದ್ರೇನೆ ತಿನ್ನಕ್ ಕಷ್ಟ ಪಡ್ತಾರೆ ಕೆಲವೊಬ್ರು. ಹೀಟ್ರಲ್ಲಿ ಬಿಸಿ ನೀರ್ ಕಾಯಿಸಿ, ಸಿಲಿಂಡರ್ ದುಡ್ಡಿಲ್ಲ ಕೇಳೋರು ಯಾರು ಕೊಡ್ಲಿಲ್ಲ ಅಂತ ಹೇಳಿ ಹೀಟ್ರಲ್ಲಿ ಬಕೆಟ್ ನೀರ್ ಹಾಕಿ ಕುದಿಸಿ ಅದಕ್ಕೆ ಅಕ್ಕಿ ಹಾಕಿ ಅನ್ನ ಮಾಡಿ ಮೊಸರು ತಂದು ತಿನ್ನಕ್ಕಾಗದೆ ವಾಂತಿ ಮಾಡ್ಕೊಂಡಿದೀವಿ. ಈಸ್ಕೊಂಡವ್ರೆ ಕೊಡ್ಲಿಲ್ಲ ದುಡ್ಡುಗಳನ್ನ. ಕೆಲವೊಬ್ರು ನಮ್ಮ ಹತ್ರ ಈಸ್ಕೊಂಡವ್ರೆ ನಮ್ಗೆ ಎದುರು ಮಾತಾಡಿದ್ರು. ಈಗ ಹೇಳ್ತಾರೆ, ನಾನು 10,000 ಕೊಡ್ಬೇಕಾ, ಬಾ ನಾನು ಅಂಗಡಿ ಅಡ್ರೆಸ್ ಕೊಡ್ತೀನಿ, ನೀನು ನಾನು ಕೊಡ್ಬೇಕು ಅಂದ್ರೆ ನೀನ್ ಅದ್ರ ಸ್ಟೇಟಸ್ ಅಲ್ಲಿ ಹಾಕ ಬದ್ಲು, ವಿಡಿಯೋದಲ್ಲಿ ಬರೋ ಬದ್ಲು ನೀನ್ ನನ್ನ ಅಂಗಡಿ ಮುಂದೆ ಬಾ, ನಾನು 10,000 ಕೊಡ್ಬೇಕು ಅಂತ ಪ್ರೂವ್ ಮಾಡು. ನಾನ್ ನಿನ್ ತೆಜ್ಜಲ್ಲಿ ನಿನ್ ಕಾಲಿಗೆ ಬಿದ್ದು ನಾನು ನಿನ್ಗೆ 10,000 ಕೊಡ್ತೀನಿ. ಅದೇ ಸರ್ ನಾನು ಹೇಳ್ತಿರೋದು. ಅಣ್ಣನ ಕಾಲ್ ಮಾಡಿದಾರಂತೆ, ಅವಳು ಎಲ್ಲ ನೀವು ಕೇಳಿಸ್ಕೊಂಡ್ರೆ ಸರ್, ಇವತ್ತು ನಿಮ್ ಮುಂದೆ ಪ್ರೂವ್ ಮಾಡಿದ್ನ ನಾನು. ಅಜ್ಜಿ ಕಮಿಷನ್ ಇಸ್ಕೊಂಡು ನನ್ ಜೀವನ ಮಾಡ್ತೀನಿ. ಅಲ್ಲ ಸರ್, ನೀವು ನೋಡಿದೀರಾ ಈ ವ್ಯಕ್ತಿನ? ಅಜ್ಜಿ ಹತ್ರ ಕಮಿಷನ್ ತಿನ್ನಕಾದ್ರೂ ಮನ್ಸು ಬರುತ್ತಾ? ನಾವ್ ತಿನ್ನಾನ ಹುಳ ಆಗಲ್ವಾ ಸರ್ ಕಮಿಷನ್ ಕೇಳಿದ್ರೆ? ಅವ್ರ ಹತ್ರ ಮಂಚ ಮಾತಾಡಿದ್ರು ಆಯ್ತು, ಮುತ್ತು ಹೊಡೆದ್ರು ಆಯ್ತು ಅಂತ ಸಾವಿರಾರು ಜನ ಅವ್ರಗಳ ಲೆಕ್ಕ ಹೆಂಗ್ ಗೊತ್ತಾ? ಕಮಿಷನ್ ಅಂದ್ರೆ 200 ರೂಪಾಯಿ ಪೆಟ್ರೋಲ್ ದುಡ್ಡು ಕೊಟ್ರೆ ಕಮಿಷನ್. ಇವಾಗ ನಿಮ್ ಕೆಲಸ ಮಾಡ್ಸಕ್ ನಾನು ಹೋಗ್ತಿದ್ದೀನಿ, ಅಟ್ಲೀಸ್ಟ್ ಪೆಟ್ರೋಲ್ ನೀವು ದುಡ್ಡು ಕೊಟ್ರೆ ಕಮಿಷನ್. ಹೌದು, ಮತ್ತೆ ಪಾಪ ಅವ್ರಿಗೆ ಕೆಲಸ ಮಾಡ್ಕೊಡ್ತಿದ್ರು. ಈ ಅಕಾಡೆಮಿ ಕ್ಲಾಸ್ ಬಿಟ್ಟು ನಾನ್ ನಿನ್ ಜೊತೆ ಬರ್ತಾ ಇದೀನಿ ಅಂದ್ರೆ ನನ್ಗೆ ಎಷ್ಟು ಶ್ರಮ ಇರ್ಬೇಕು. ನಾನ್ ನಿನ್ ಕೆಲ್ಸನ ಮಾಡ್ಕೊಂಡು ಇವ್ರಿಗೆಲ್ಲ ಪಾಠ ಮಾಡ್ಕೊಂಡು ಮಾಡ್ತಿರೋಳು ನನ್ಗೆ ಎಷ್ಟು ಇರ್ಬೇಕು ಹೇಳಿ. ಅವ್ರಿಗೆ ಫೋನ್ ಮಾಡಿ ಕೆಲ್ಸ ಬಿಟ್ಟು ಬಂದಿದ್ಕೆ ನಿನ್ ಕೈಲಿ ಅನ್ನಿಸ್ಕೊಳ್ಳೋದ್ ಬೇರೆನಾ? ಫೋನ್ ಮಾಡಿ ಡಿಜಿಟಲ್ ಮಾಧ್ಯಮಕ್ಕೆ ಫೋನ್ ಮಾಡ್ತಾರಂತೆ, ಅವಳು ಹಿಂಗಿದ್ದಾಳೆ, ಅವಳನ್ನ ಯಾಕೆ ಇಂಟರ್ವ್ಯೂ ಮಾಡ್ತೀರಾ? ನನ್ನ ಹತ್ರ ನಿಮ್ಗೆ ಬೇಕು ಅಂದ್ರೆ ರೆಕಾರ್ಡ್ ಕಳಿಸ್ತೀನಿ. ಅವ್ರದ್ದು ಅವಳನ್ನ ಇಂಟರ್ವ್ಯೂ ಮಾಡ್ಬೇಡಿ ನೀವು, ನಾ ಮಟ್ಟಕ್ಕೆ ಬೆಳೆದಾರೆ. ನಮ್ ಸರ್ಕಲ್ ಅಲ್ಲಿ ಇರೋರೆ, ನಮ್ ಸುತ್ತಮುತ್ತ ಇರೋ ಫ್ರೆಂಡ್ಸ್, ನಮ್ಮ ಕಮ್ಯುನಿಟಿ ಅವರೇ, ಬೇರೆಯವ್ರು ಯಾರಲ್ಲ, ಲೇಡೀಸ್ ಇಂದ ಅಲ್ಲ. ಅವ್ರನ್ನ ಇಂಟರ್ವ್ಯೂ ಮಾಡ್ಲಿಲ್ಲ ಅಂದ್ರೆ ಒಳ್ಳೇದು, ಹಂಗೆ ನಾನು ಹೇಳೋದು. ಇದ್ರ ಮೇಲೆ ನಿಮ್ ಇಷ್ಟ ಮಾಡ್ಕೊಳ್ಳಿ. ಬೆಳೀತಿದೀಯ ಅಂದ್ರೆ ನಿನ್ ಕೈಯಲ್ಲಿ ಸಹಿಸಕ್ಕಾಗಿಲ್ಲ ಅಂತ ತೆಪ್ಪಗಿದ್ಬಿಡು, ಒಬ್ಬರನ್ನ ಹಾಳ್ ಮಾಡಕ್ ಮಾತ್ರ ನೋಡ್ಬೇಡ. ನನ್ಗಿದೆಲ್ಲ ಮೀಡಿಯೋ ಅದು ಇದು ಹುಚ್ಚಿಲ್ಲ. ನನ್ಗೆ ಹುಚ್ಚಿದ್ರೆ ನಾನು ಎಲ್ಲ ಹಾಕೊಂಡು ಮೆರಿತಿದ್ದೆ ಆರಾಮಾಗಿ. ನಮ್ಮಿಬ್ಬರ ಹೆಸರಲ್ಲಿ ಒಂದು ಫೇಸ್ಬುಕ್ ಅಕೌಂಟ್ ನೋಡಿ ಸರ್, ನೀವು ಯೂಸ್ ಮಾಡಲ್ಲ, ಇಷ್ಟ ಇಲ್ಲ ನಮ್ಗೆ. ವಾಟ್ಸ್ಆಪ್ ಒಂದೈತೆ, ಫೋನ್ ಮಾಡ್ಬೇಕು, ಏನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಫೋನ್ ಸಾಕು. ಹೇಳ್ತಿದ್ದ ಅಕ್ಕ, ನೀನು ಟ್ರೀಟ್ಮೆಂಟ್ ತಗೊಳ್ಳಿ, ವೈಟ್ಗಾಗ ಟ್ರೀಟ್ಮೆಂಟ್. ನನ್ ಗಂಡ ಇದ್ದಾನೆ, ನನ್ಗೆ ನಾನು ನೋಡ್ಬಿಟ್ಟಿದ್ದಾನೆ ಎಲ್ಲ, ನೀನ್ ನೋಡೋ ಅವಶ್ಯಕತೆ ಇಲ್ಲ, ನಾನು ಯಾರು ನೋಡ್ಬೇಕಿಲ್ಲ ರೋಡಲ್ಲಿ. ನಾನ್ ಟ್ರೀಟ್ಮೆಂಟ್ ತಗೊಂಡು ಬೆಳ್ಳಗಾಗಿ ಸುಂದ್ರಿ ಅನ್ನಿಸ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ನನ್ ಗಂಡಂಗ್ ನಾನ್ ಸುಂದ್ರಿ ಆದ್ರೆ ಸಾಕು. ಕರೆಕ್ಟ್ ಅಲ್ವಾ ಸರ್? ನನ್ ಮೆಚ್ಚೋರ್ಗ್ ನಾನ್ ಚೆನ್ನಾಗಿದ್ರೆ ಸಾಕು, ಮೆಚ್ಚದಿದ್ದವ್ರಿಗೆಲ್ಲ ನಾನ್ ಮೆಚ್ಚಕ್ ಆಗಲ್ಲ. ನಂದಿದೊಂದು ಅಮೂಲ್ಯವಾದ ಜೀವನ ಕಟ್ಕೊಂಡಿದ್ದೀನಿ, ಆ ಜೀವನಕ್ಕೆ ನಾನು ಸರಿಯಾಗಿದ್ದೀನಿ. ಯಾವಾಗ ಮೋಟಿವ್ ಮಾಡಿದಾರೆ ನಿಮ್ಮನ್ನ ಬನ್ನಿ ಭಿಕ್ಷಾಟನೆಗೆ ಹಾಗೆ ಏನತ್ರ? ತುಂಬಾ ಹೇಳಿದ್ನಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಕರ್ದಿದ್ದಾರೆ. ಎಲ್ಲಿ ಅಂಗಾಳ ಪರಮೇಶ್ವರಿ ಅಲ್ಲೆಲ್ಲ ಹೋಗಿದ್ದಾಗೂ ಕರ್ದಿದ್ದಾರೆ ತುಂಬಾ ಜನ. ಬೇಡ, ನನ್ಗೆ ಅವಶ್ಯಕತೆ ಇಲ್ಲ. ಅದು ಓದಿದೀನಿ, ಎಜುಕೇಶನ್ ಮಾಡಿದೀನಿ, B.Com ಮುಗಿಸಿದೀನಿ ನಾನು. ನಿಮ್ದು ಎಜುಕೇಶನ್ B.Com? ವಿವೇಕಾನಂದ ಕಾಲೇಜು, ನಾನು ವಿವೇಕಾನಂದ ಕಾಲೇಜ್ ಓದಿದ್ದು. ಡಿಗ್ರಿ ಮುಗಿತಿದ್ದಂಗೆ ನಂದು MG ರೋಡ್ ಅಲ್ಲಿ ವರ್ಕ್ ಮಾಡಿದೆ. ಆ ಗರ್ಡಮಲ್ ಹತ್ರ ಇರೋದು ಕಂಪ್ನಿ. ಚೆನ್ನಾಗಿತ್ತು, ಲೈಫ್ ಸ್ಟೈಲ್ ಚೆನ್ನಾಗಿತ್ತು.
ನಮ್ ಜೀವನ ಶೈಲಿ ನಾವ್ ಹೆಂಗ್ ಆರಿಸ್ಕೊಂತೀವೋ ನಮ್ಮ ನಡತೆನೂ ಹಂಗೆ ಇರುತ್ತೆ. ಜನ ಸಂಪರ್ಕ ಮಾಡಲ್ಲ ಅವಳೇನೋ ಅನ್ಬಿಡ್ತಾಳೆ, ಇವಳೇನೋ ಅನ್ಬಿಡ್ತಾಳೆ. ಯಾಕಂತಾರೆ? ನಾನ್ ಕರೆಕ್ಟ್ ಆಗಿದ್ರೆ ಯಾರು ಬೆಳ್ ಮಾಡಿ ತೋರ್ಸಲ್ಲ. ನಾನ್ ಅಂದ್ರೆ ತಾನೇ ನೀವ್ ರಿಯಾಕ್ಟ್ ಮಾಡ್ತೀರಾ? ನೀವೇ ರಿಯಾಕ್ಟ್ ಮಾಡಿಲ್ಲ, ನಾನೇ ಅಂದಿಲ್ಲ ಅಂದ್ರೆ ನೀವ್ ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಮತ್ತೆ ಅಷ್ಟೇ ಸರ್, ಎಲ್ಲರ ಜೊತೆ ಬೆರ್ತಾಗೆ ಅವ್ರ ಬೆಲೆ ಏನು ಅಂತ ಗೊತ್ತಾಗದು. ಈಗ ನಮ್ ಸ್ಟೂಡೆಂಟ್ ಜೊತೆ ಬಂದಾಗ ಏಕಾಏಕಿ ನಾನು ಒಬ್ಳು ಟ್ರಾನ್ಸ್ಜೆಂಡರ್ ಏನೇ ಹಂಗೆ ಹಿಂಗೆ ಅಂದ್ರೆ ದುರಹಂಕಾರ ಅದು. ಇವಳ ಹತ್ರ ಎಲ್ಲ ನಾಳೆ ಇನ್ನೊಬ್ರ ಹತ್ರ ಕಲಿಬಹುದು. ನನ್ ಪಕ್ಕ ತಂಗಿದಿರದಾರಲ್ವಾ, ಅವ್ರ ಜೊತೆ ನಾನು ಹೆಂಗೆ ನನ್ ಸಂಬಂಧ ಇಟ್ಕೊಂಡೆ ತಾನೇ ಹುಟ್ಟಿರೋದು. ನಾನು ಅಕ್ಕ ತಂಗಿ ಸಂಬಂಧ ಬೆಳೆಸ್ಕೊಂಡೆ ತಾನೇ ಬಂದಿರೋದು. ಇವ್ರನ್ನು ಅಕ್ಕ ತಂಗಿ ಅಂತ ತಿಳ್ಕೊಳ್ಳೋಣ. ನಮ್ ಹೀಗೋಗ್ಬಿಟ್ರೆ ಎಲ್ಲಿ ಬೇಕಾದ್ರೂ ಬದುಕಬಹುದು. ಜಂಬ ಅಹಂಕಾರ ಇದಿತ್ತು ಅಂದ್ರೆ ಮನುಷ್ಯ ಅವತ್ತು. ಸರ್ ನೀನೇ ಒಂದ್ ಬೈದ್ ಬಿಡು, ತಾಳ್ಮೆ ತುಂಬಾ ಇದೆ ನನ್ಗೆ. ಎಷ್ಟು ಪೇಷನ್ಸ್ ಇದೆ ಅಂದ್ರೆ ನೀನ್ ಕೆಟ್ಟ ಅವಳನ್ನ ಪದ ಯೂಸ್ ಮಾಡೋವರೆಗೂ ತಡ್ಕೊಬಿಡ್ತೀನಿ ನಾನು. ಮಿತಿ ಮೀರಿದಾಗ ಅಷ್ಟೇ. ಇನ್ ನಾನ್ ಹಂಗಲ್ಲ, ನಾವ್ ಒಂದ್ ಮಾತು ಹೇಳ್ತಿದ್ದಂಗೆ ನನಗೆ ಕೋಪ ಜಾಸ್ತಿ, ಶಾರ್ಟ್ ಟೆಂಪರ್. ನಾನು ಫಸ್ಟ್ ಕೋಪ ಬರುತ್ತೆ. ಇವಳು ಹಂಗಲ್ಲ, ಮಿತಿ ಮೀರಿ ತಡಿತಾಳೆ. ಅದು ನಾನು ಇನ್ನೂ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಬಿಡು ನಾಯಿ ಬಗಳಿದ್ರೆ ದೇವ್ಲೋ ಕಾಳಾಗಲ್ಲ, ಬಗಳ್ಕೊಂಡ್ಲಿ ಬಿಡು, ಕೊಚ್ಚೆ ಮೇಲೆ ಯಾಕಲ್ಲ ಆಗ್ತಿದ್ಯಾ ನೀನು, ಬಿಟ್ಟಾಕ ಅದ್ ಅನ್ಕೊಂಡ್ ಬಿಟ್ಟಾಕಷ್ಟೇ. ನಮ್ಮ ವ್ಯಕ್ತಿತ್ವ ನಮಗ್ ಗೊತ್ತು, ನಮ್ ನಡತೆ ಜನಕ್ಕೆಲ್ಲ ಗೊತ್ತೀಗ. ಕೇಳೋಣ, ನಿಮ್ಗೆ ಹಂಗೂ ಸಮಸ್ಯೆ ಇದ್ರೆ ಸರ್, ಇವಾಗ ನಿಮ್ಗೆ ನನ್ ಬಗ್ಗೆ ಡೌಟ್ ಇದ್ರೆ ನನ್ನ ಏರಿಯಾದಲ್ಲಿ ನಾನು ಹೆಲ್ಪ್ ಮಾಡಿರೋಣ ಕೇಳ್ಕೊಳ್ಳಿ ಒಂದ್ ಸ್ವಲ್ಪ. ಮೆಡಿಕಲ್ ಸ್ಟೋರ್ ಅವ್ರಾಗ್ಲಿ, ಅಲ್ಲೊಬ್ರು ಇವರಿದ್ದಾರೆ ಸುಜಾತ ಅಂತ, ಅವ್ರಿಗೆ ಮಗು ಕೊಡ್ಸೋಣ ಅಂತ ಇದೀವಿ. ಅವ್ರಿಗೂನು ಅವ್ರನ್ನ ನಮ್ಮ ಏರಿಯಾದಲ್ಲಿ ಅಂಗಡಿಗಳಿದೆಯಲ್ಲ ಸರ್, ಅವ್ರನ್ನ ಹೋಗಿ ಕೇಳಿ ಫಸ್ಟ್ ಹೆಂಗೆ, ಅವ್ರ ಏನು, ಅವ್ರ ಬಗ್ಗೆ ಏನು ಅಂತ ಕೇಳಿ. ಥರ್ಡ್ ಪರ್ಸನ್ ಹೇಳಿದಾಗ ಜನಕ್ಕೆ ಕ್ಲಾರಿಟಿ ಸಿಗುತ್ತಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅವಾಗ ನಾವೇನು ಅಂತ. ಅಷ್ಟೇ. ಮದ್ವೆಗೆ ಯಾರೆಲ್ಲ ಸಹಾಯ ಮಾಡಿದ್ರು, ಹೆಂಗಿತ್ತು ಅವತ್ತಿನ ದಿನ ಅಂತ? ಸರ್ ಮದ್ವೆಗೆ ಯಾರು ಸಹಾಯ ಮಾಡ್ಲಿಲ್ಲ. ಮನಿ ಸಹಾಯ ನಾನು ತಗೊಳ್ಳಿಲ್ಲ. 7 ಲಕ್ಷ ನನ್ನ ಹತ್ರನೇ ದುಡ್ಡಿತ್ತು. ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ಸಾಕಷ್ಟು ದುಡ್ಡು ಕೊಟ್ಟಿದ್ರು. 1.5 ಲಕ್ಷ ಕೊಟ್ಟು ಅಡ್ವಾನ್ಸ್ ಕೊಟ್ಟಿದ್ದು ಮನೆಗೆ. ಬಾಡಿಗೆನೂ ಮಾಡ್ಕೊಂಡು ನಮ್ಮ ಖರ್ಚು ವೆಚ್ಚಕ್ಕೆಲ್ಲ ನಮ್ಮ ಹತ್ರ ಇದ್ದಿದ್ದು ದುಡ್ಡು ಸರಿ ಹೋಯ್ತು. ನಮ್ಮ ಯಜಮಾನ್ರು ದುಡಿತಿದ್ರು, ಕಳಿಸ್ತಾ ಇದ್ರು. 3 ತಿಂಗಳು ಗ್ಯಾಪ್ ಇತ್ತು ನಮ್ಮ ಮದ್ವೆಗೆ. 3 ತಿಂಗಳಲ್ಲಿ ಅವ್ರ ದುಡ್ಮೆ ಎಲ್ಲ ನನಗೆ ಕೊಟ್ಟಿದ್ದೆ. ಆಮೇಲೆ ಬಟ್ಟೆ ಎಲ್ಲ ಹೊಲ್ಸ್ಕೊಂಡಿದ್ದು ಮೇ ಬಿ ಅದು 6,000 ರೂಪಾಯಿ ಇತ್ತು. ಹೊಚ್ಚೌಟ್ರಿ ಊಟಕ್ಕೆಲ್ಲ ತಗೊಂಬಂದಿದ್ದು, ರೇಷನ್ ಎಲ್ಲ. ಆಮೇಲೆ ನನ್ನ ಫ್ರೆಂಡ್ ಆನಂದಿ ಅಂತ ದೊಡ್ಡಬಳ್ಳಾಪುರದವಳು, ಅವಳು ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿ ನನ್ ಕ್ಲೋಸ್. ಅವಳು ಇದುವರೆಗೂ ಅಷ್ಟೇ ಕ್ಲೋಸ್ ನನಗೆ. ನನ್ ಕಷ್ಟ ನನ್ ಸುಖ ಏನೇ ಇದ್ರು ಶೇರ್ ಮಾಡ್ತೀನಿ. ಅವಳೊಬ್ಳೇ ನೋಡಿ ಸರ್, ಇದುವರೆಗೂ ನಾನು ನಂಬಿರೋದು ಅವಳೊಬ್ಬಳನ್ನ. ಅವಳಿಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಬುದ್ಧಿ ಇಲ್ಲ. ಏನಿದ್ರು ಅವನು ಹಿಂಗ್ ಐತೆ, ಹಿಂಗ್ ಮಾಡು. ಆದಿ ಕೋಪ ಮಾಡ್ಕೊಂಡ, ಅಯ್ಯೋ ಸುಮ್ನಿರಾನು, ಅವ್ನು ಕೋಪ ಮಾಡ್ಕೊಳ್ಳಿ ಬಿಡು, ಆದಿ ಸುಮ್ನಿರಾದಿ. ಎಷ್ಟೋ ಜನ ಜಗಳ ಆಡ್ದಾಗ ಅದೇ ಹೇಳಿದ, ಫೋನ್ ಮಾಡಿ, ಅದಿ ನೀನ್ 5 ನಿಮಿಷ ಒಂದ್ ಆಚೆ ಕುತ್ಕೊಬಿಡು, ಅದೇ ಸರಿ ಹೋಗ್ತೀಯ ಅಷ್ಟೇ. ಅವಳು ಮಾತ್ರ ಸರ್ ಇದುವರೆಗೂ ಗ್ರೇಟ್ ಹೇಳ್ಬೇಕು ಅಂದ್ರೆ. ಕೇಳಿ ನಮ್ಮ ಮನೆಯವ್ರಿಗೂ ಅಷ್ಟೇ, ಯಾವಾಗಾದ್ರೂ ಫಂಕ್ಷನ್ ಇದ್ದಾಗ ಬರ್ತಾಳೆ, ಹೋಗ್ತಾಳೆ, ಇರಲ್ಲ, ಬಂದು ಹಂಗೆ ಹೊರಟೋಗ್ತಾಳೆ. ಕೆಲ್ಸ ಇದೆ ಅವಳಿಗೂ ಪಾಪ, ಹಂಗಾಗಿ ಹೋಗ್ತಾ ಇರ್ತಾಳೆ. ಇರೋದ್ರಲ್ಲಿ ಬೆಟರ್ ನೋಡಿ, ಹಿಂದೆ ಮುಂದೆ ಮಾತಾಡಲ್ಲ, ಯಾರ ಬಗ್ಗೆನೂ ಹೇಳಲ್ಲ. ನಂದೇನ್ ಕಷ್ಟ ಶೇರ್ ಮಾಡ್ತಾಳೆ, ಅವಳದೇನಿದ್ರು ಶೇರ್ ಮಾಡ್ಕೊಂತಾಳೆ. ಖುಷಿ ಆಗುತ್ತೆ ಅಂತ ಫ್ರೆಂಡ್ಶಿಪ್ ಸಿಗ್ಬೇಕು. ಸಿಕ್ಕಿದ್ರೆ ಏನೋ ಇವತ್ ನನ್ ಜೊತೆ ಇದ್ದು ನಾನ್ ಎಲ್ಲಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ನನ್ ಕಾಲ್ ಎಳಿಯೋದು ಇನ್ಯಾವ ತರ ಕರ್ಮ ಇದು? ಮಾಡ್ತೀನಿ 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 ಅಂದೋರೆ ಮೋಸ ಮಾಡ್ತಿದ್ರೆ ಯಾರನ್ನ ನಂಬೋದು ಈ ಜಗತ್ನಲ್ಲಿ? ಬಟ್ ನಿಮಗೆ ಬಹಳ ಜನ ನಿಮ್ ಕಮ್ಯುನಿಟಿ ಅವರೇ ಬಹಳ ಜನ ಕಾಲ್ ಸರ್ ಹೇಳ್ತಿದಾರಲ್ಲ ಸರ್, ಈ ಕಮ್ಯುನಿಟಿಯಿಂದಾನೇ ಸಮಸ್ಯೆ ಆಗ್ತಿರೋದು. ಅವಳನ್ನ ಯಾಕೆ ಇಂಟರ್ವ್ಯೂ ಮಾಡ್ತೀರಾ ಅಂತ ಫೋನ್ ಮಾಡ್ತಿದಾರಂತೆ. ಫೋನ್ ತಾಳ್ಲಾರ್ದೆ ಬ್ಲಾಕ್ ಲಿಸ್ಟ್ ಹಾಕಿದಾರಂತೆ. ನೀನ್ ಏನಮ್ಮ ನೀನು ಇಷ್ಟು ಸರಿ ಫೋನ್ ಮಾಡ್ತೀಯ ಅಂತ ಬೈದಿದಾರಂತೆ ಅವರು. ಹೌದಾ? ಮಾರ್ನಿಂಗ್ ಕೂಡ ಫೋನ್ ಮಾಡಿ ಹೇಳ್ತಿದಾರೆ, ಏನಮ್ಮ ಅದು ನಿಮ್ ಕಮ್ಯುನಿಟಿ ನಿನ್ನ ಅದು ಬೇರೆಯವರಲ್ಲ ಸರ್, ಹೊರಗಡೆಯವರಲ್ಲ, ನನ್ ಸರ್ಕಲ್ ಅಲ್ಲಿ ಇರೋರೆ, ನನ್ ಸುತ್ತಮುತ್ತ ಓಡಾಡೋರೆ ಮಾಡ್ತೀರಾ. ಒಳ್ಳೆಯವರು ಅನ್ಕೊಂಡವ್ರೆ ವಿಷ ಕಾರ್ತಿರೋದು. ಯಾರನ್ನ ಒಳ್ಳೆಯವರು ಅನ್ಕೊಂಡಿದ್ಯೋ ಅವರೇ ನನಗ್ ಫೋನ್ ಮಾಡಿರೋದಮ್ಮ. ಇದಕ್ಕಿನ್ನ ಸೂಕ್ಷ್ಮವಾಗಿ ನಾನು ಹೇಳಕ್ ಸರ್ ಹೇಳಿಲ್ವಾ ನಿಮ್ಗೆ? ಮನೆಯಲ್ಲಿ ಅಮ್ಮ ಟೀಮ್ ಅವ್ರೇನೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಏನೋ ದುಡ್ಡು ತಗಂತಾಳೆ, ಕಮಿಷನ್ ಮಾಡ್ತಾಳೆ. ಅವ್ರ ಅಣ್ಣ ಜಮೀನ್ ಮಾರಿ ಭಾಗ ಕೊಟ್ಟೈತೆ, ₹1 ಕೊಟ್ಟಿದ್ದಾನೆ. ನಮ್ಮಣ್ಣ ನನಗ್ ಜಮೀನ್ ಮಾರಿ ₹1 ಕೊಟ್ಟಿದ್ರೆ ನಾನು ಮಾಂಗಲ್ಯ ಚೈನ್ ಡೂಪ್ಲಿಕೇಟ್ ಹಾಕೊಳ್ಳೋ ಅವಶ್ಯಕತೆ ಏನಿತ್ತು? ನನ್ ಒಡವೆ ಎಲ್ಲ ತಗೊಂಡೋಗಿ ಸೇಟು ಅಂಗಡಿಗೆ ಇಕ್ಕ ಅವಶ್ಯಕತೆ ಏನಿತ್ತು? ಸರ್ ಇವತ್ತು 2 ತಿಂಗಳಿಗೆ ಮಾಡಿದಾನೆ ಸರ್. ನಮ್ಮ ಅಣ್ಣ ಮಾಡಿದಾನೆ ಹೆಲ್ಪ್. ನಮ್ಮಮ್ಮ ತೀರೋದ್ರು ಮೊನ್ನೆ 3 ತಿಂಗಳಾಯ್ತು. ನಮ್ಮಮ್ಮ ತೀರೋದ್ಮೇಲೆ ₹1 ಲಕ್ಷ ನಮ್ಮ ಅಣ್ಣ ನನ್ಗೆ ಸಹಾಯವಾಗಿ ಕೊಟ್ಟಿದ್ದಾನೆ, ಅಂಗಡಿ ಮಾಡ್ಕೊ ಅಂತ. ಹೆಲ್ಪ್ ಮಾಡಿದಾಗ ಇಷ್ಟು ವರ್ಷ ಮಾಡಿರಲಿಲ್ಲ. ನಮ್ಮಮ್ಮ ತೀರೋದ್ಮೇಲೆ ಅದೇ ಅವ್ರ ಮನ್ಸಿಗೆ ಏನ್ ಬಂತು ಹೆಲ್ಪ್ ಮಾಡಿದಾರೆ. ನಮ್ಮ ಅಕ್ಕದಿರ್ಗೆ ಮನೆ ಕಟ್ಟಿಸ್ಕೊಡ್ತಿದ್ದಾರೆ. ಖುಷಿ ಆಯ್ತು. ಈಗ ಇರೋದ್ರಲ್ಲಿ ನಮ್ಮ ಅಣ್ಣ ಎಲ್ಲಾರ್ನು ಕೇರ್ ಮಾಡ್ತಿದ್ದಾನೆ. ನಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತು ನೋಡ್ತಿದ್ದಾನಲ್ಲ, ಅದು ಸಾಕು ನನ್ಗೆ. ನನ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಅಕ್ಕದಿರ್ಗೆ ಹೆಲ್ಪ್ ಮಾಡಿದ್ರೆ ಖುಷಿ ನನ್ಗೆ. ನಾವು ದುಡ್ಕೊಂಡ್ ತಿಂತೀವಿ, ಏನೋ ಅಕ್ಕರಿದಾರಲ್ಲ ಅವ್ರಿಗಾದ್ರೂ ಹೆಲ್ಪ್ ಮಾಡಿದ್ರೆ ನಮ್ಗೆ ಖುಷಿ ಅಷ್ಟೇ ಸರ್. ನಾನು ಹೇಳೋದು ಏನೋ ಕೊಟ್ಟ ಊಹಾಪೋಹಗಳು ಮಾಡಬಾರ್ದು. ಅದು ಕರೆಕ್ಟ್ ಆಗಿದ್ರೆ ಪ್ರೂವ್ ಮಾಡಿ, ಆಯ್ತು ನಾನು ಒಪ್ಕೊಂತೀನಿ. ಈ ಸೋಷಿಯಲ್ ಮೀಡಿಯಾದಲ್ಲೇ ಬಂದು ಕ್ಷಮೆ ಕೇಳ್ತೀನಿ ನಾನು. ನಿಜ ಆಗಿದ್ರೆ ಪ್ರೂವ್ ಮಾಡು, ಆಯ್ತು. ನೀನ್ ಸುಳ್ಳು ಪಳ್ಳು ಯಾಕೆ ಹೇಳ್ತಿದ್ಯಾ? ಅದ್ರ ಹತ್ರ ಬೆಳಿ, ನಿನಗ್ ದಮ್ಮಿದ್ರೆ ಅಷ್ಟು ಬೆಳಿಯೋರ್ನ ಕಾಲು ಎಳಿಬೇಕು, ಯಾಕೆ ಹೇಳ್ತಿದ್ಯಾ? ನಾನು ಹೇಳೋದಷ್ಟೇ ಸರ್.
ಬೆಳವಣಿಗೆ ಕಂಡು ಹೊಟ್ಟೆ ಉರಿ ಪಡಬಾರ್ದು, ಇದು ಶ್ರೇಯಸ್ ಅಲ್ಲ, ಯಾರನ್ನೂ ಉದ್ಧಾರ ಮಾಡಲ್ಲ. ನಮ್ಮ ಸಮಾಜದಲ್ಲಿ ಸುಳ್ಳುಗಿರ ವೇಳೆ ಸತ್ಯಕ್ಕಿಲ್ಲ. ನೋಡ್ತಿದೀವಲ್ಲ, ಸುಳ್ಳು ಬೇಗ ನಂಬಿಡ್ತಾರೆ. ಸತ್ಯವಾಗಿ ಬಾಳ್ತೀವಿ ಅಂದ್ರೆ ಏನೋ ಒಂದ್ ಕಾಲ ಎಳಿಬೇಕು. ಈಗ ಕೇಳಿದ್ರಲ್ಲ ನನ್ನೆ ಬಂದ್ಬಿಡು ನೀನು ಅದ್ ಮಾಡ್ತೀಯ ಇದ್ ಮಾಡ್ತೀಯ, ಏನ್ ಅವ್ನ್ ಕೋಪ, ಅವನ್ ಜೊತೆ ಬಾಳ್ತೀಯಲ್ಲೇ ನೀನು, ಅಯ್ಯೋ ಅವ್ನ್ ಸರಿ ಇಲ್ಲಪ್ಪ. ಅಲ್ಲ ಸರ್, ನಿಮ್ಮ ಅತ್ತೆಗೆ ಒಂದು ಅಲ್ಲ ನಿಮ್ಮ ಅವ್ರ ಅತ್ತೆಗೆ ನಿಮ್ಮ ಅಮ್ಮಗೆ ಒಂದು ಆಸೆ ಇರುತ್ತೆ ಮಕ್ಕಳು ನೋಡ್ಬೇಕು ಅಂತ. ಮಕ್ಕಳು ಆ ತರದ ಕನಸುಗಳ ಬಗ್ಗೆ ಮುಂಚೆನೆ ಡಿಸೈಡ್ ಮಾಡ್ಕೊಂಡಿದ್ರು. ಮಕ್ಕಳು ಸುಮ್ನಿರಿ ಸರ್, ಮಕ್ಕಳ ವಿಚಾರ ಹೇಳ್ತು ಅಂದ್ರೆ ನನಗೆ ಕೆಲಸ ಕೊಟ್ಟಿರೋ ಓನರ್ ಜ್ಞಾಪಕ ಬರ್ತಾರೆ ನನ್ಗೆ. ಮಗಳು ಇಂಜಿನಿಯರ್ ಓದಿಸಿದ್ದು, 2 ಹೋಟ್ಲ್ ಇಕ್ಕಿದ್ರು, ಮತ್ತಿಕೆರೆಯಲ್ಲಿ ಒಂದು, ಜಾಲಹಳ್ಳಿ ವಿಲೇಜ್ ಅಲ್ಲಿ ಒಂದು. ಅವ್ರ ಹೋಟ್ಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಮಗಳಿಗೆ ಡ್ಯಾಡಿ ಇಂಥದ್ದು ಬೇಕು ಅಂದ್ರೆ ಸ್ಪಾಟ್ ಅಲ್ಲಿ ತಂದು ಕೊಡ್ತಿದ್ದಂತ ತಂದೆ ನನ್ನನ್ನ ಸ್ವಂತ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು. ಅವ್ರ ಗಂಡ್ ಮಕ್ಳಿಲ್ಲ, ಒಬ್ಳೆ ಹೆಣ್ಮಗಳು. ಅವರು ಗಂಡ ಹೆಂಡ್ತೀನಿ, ಅವರು ಅಡುಗೆ ಮಾಡೋರು, ನಾನು ಜೊತೆಗಿದ್ದೆ ಹೆಲ್ಪರ್ ಆಗಿ. ಮಗಳಿಗೆ ಇಂಜಿನಿಯರಿಂಗ್ ಮಾಡಿಸಿ ತುಂಬಾ ಗ್ರ್ಯಾಂಡ್ ಆಗಿ ನಂದಿನಿ ಪ್ಯಾಲೇಸ್ ಅಲ್ಲಿ ಮದ್ವೆ ಮಾಡ್ಕೊಟ್ರು. ಅಷ್ಟು ಬಡತನ ಅನ್ನೋದು ಗೊತ್ತಿದ್ದಂಗೆ ಮಗಳನ್ನ ನೋಡ್ಕೊಂಡ್ರು. ಇವತ್ತು ಅವ್ರ ಸ್ಥಿತಿ ಅನಾಥಾಶ್ರಮ. ನಾನೇ ಸೇರಿಸಿದ್ದೀನಿ ಜನಸ್ನೇಹಿ ಅನಾಥಾಶ್ರಮಕ್ಕೆ. ನಾವು ಅಂಕಲ್ನ ಸೇರಿಸ್ಬೇಕು ಅದ್ರ ಉದಾಹರಣೆ, ಅವರು ಪಾಪ ಕಾಲು ಪೂರ್ತಿ ಕಾಲು ತೆಗ್ದಿದ್ದಾರೆ, ಶುಗರ್ ಆಗ್ಬಿಟ್ಟು ನೋಡ್ಕೊಳ್ಳೋರಿಲ್ಲ. ಈಗ ನನ್ನ ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ಮೀಟಿಂಗು, ನಾನು 2024 ಡಿಸ್ಟಿಕ್ ಐಕಾನು, ಈಗೊಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀನಿ. ಅದು ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ತಾನೆ ಇರ್ತೀನಿ. ಅವ್ರಿಗೊಂದು ಇದು ಮಾಡಿಸ್ಕೊಳ್ಳೋದು, ಅಂತ ಅಜ್ಜಿದಿರ್ ನೋಡ್ಕೊಳ್ಳೋದು. ನಾನು ಮನೇಲಿದ್ದಾಗ ಊಟ ಕೊಡಬಲ್ಲೆ, ನಾನು ಹೊರಗಡೆ ಹೋದಾಗ ಏನಾದ್ರು ಹೋಗೋದ್ರೆ ಅದನ್ನು ಕೇಳಿದೆ ಸರ್, ನಿಮ್ಗೆ ಹೋಟ್ಲ್ ಇದು ಆಟೋ ಓಡಿಸೋದು ಗೊತ್ತಲ್ಲ, ಇಲ್ಲ ಆಟೋ ಹಾಕೊಡ್ತೀನಿ ಅಂತಾನು ಕೇಳ್ದೆ. ತರಕಾರಿ ಶುಗರ್ ಲೋ ಆಗ್ತಿರುತ್ತಂತಲ್ಲ ಸರ್ ಅವ್ರಿಗೆ. ಬೇಡ, ನನ್ಗೆ ನನ್ನಿಂದ ನಿಮ್ ಜೀವನಕ್ಕೆ ತೊಂದರೆ ಆಗದ್ ಬೇಡ, ಚೆನ್ನಾಗಿದ್ದೀರಾ, ನನ್ನ ಯಾವ್ದಾನ ಆಶ್ರಮ ಪೂರ್ತಿ ಬೆಳವಣಿಗೆ ಆದ್ಮೇಲೆ ನನ್ ಕರ್ಸ್ಕೊಳ್ಳಿ ವಾಪಸ್. ನಾನು ಅಣ್ಣನ್ಗೂ ಹೇಳ್ಬಂದಿದ್ದೀನಿ, ಅಣ್ಣ ನಾವೇನಾದ್ರೂ ಬೆಳೆದ್ ನಿಂತ ಕಾಲಕ್ಕೆ ನಾನು ರಿಟರ್ನ್ ಕರ್ಕೊಂಡು ಹೋಗ್ತೀನಿ ಅವ್ರನ್ನ, ನಾನ್ ಬಿಡಲ್ಲ, ನನ್ನ ತಂದೆ ಸ್ಥಾನದಲ್ಲಿದ್ದಾರೆ, ನಾವು ಕರ್ಕೊಂಡು ಹೋಗ್ತೀವಿ ವಾಪಸ್ ಅಂತ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರ ಮಗಳೇನೆ ಅವ್ರನ್ನ ನೋಡ್ಕೊಂಡ್ಲಿಲ್ಲ, ನಮ್ಮನ್ನ ನೋಡ್ಕೊಂತಾರೆ ಸರ್. ಮಕ್ಳು ಅಂದ್ರೆ ನಾರು ಬೇರೆ ಎಲ್ಲ ಚೆನ್ನಾಗಿರೋರ್ ತಂದೆ ತಾಯಿನೇ ಸೇರಿಸ್ತಿದ್ದಾರೆ ಅಂದ್ರೆ ನಮ್ಮನ್ ಯಾವ ಲೆಕ್ಕ ಸರ್? ಸರ್ ಇರೋವರೆಗೂ ನನಗೆ ಅವಳ ಮಗ, ಅವಳ ನಾನ್ ಮಗ ಅಷ್ಟೇ, ನಮ್ಗಷ್ಟೇ ಸಾಕು. ಮಕ್ಕಳ ವಿಚಾರ ನಮ್ಗೆ ವಯಸ್ಸಾದಂತ ಕಾಲಕ್ಕೆ ಸಾಕಷ್ಟು ಮಾಡಿರ್ತೀವಿ, ಅನಾಥಾಶ್ರಮಕ್ಕೆ ಬರ್ದು ಬಿಡ್ತೀನಿ. ಯಾವ ಬೀದಿಲಿರೋ ಮಕ್ಳು ನಮ್ಮಿಂದ ಒಂದು ಎಜುಕೇಶನ್, ಒಂದ್ ಸೊಸೈಟಿಲಿ ಒಳ್ಳೆ ಹೆಸರು ತಗೊಂಡ್ರೆ ಸಾಕು ಸರ್. ನಮ್ಗೂ ಹಂಗೂ ನಮ್ ಮಿತಿ ಮೀರಿ ನಮ್ ಕೈಯಲ್ಲಿ ಆಗ್ದಿಂತ ಕಾಲಕ್ಕೆ ಏನಾನ ಕುಡಿದು ಸಾಯ್ತೀವ ಹೊರತು ಇನ್ನೊಬ್ರು ಕಾಲಡೆ ಮಾತ್ರ ಹೋಗಲ್ಲ. ಇದು ನಿಜ. ನಾವು ಅನ್ಕೊಂಡದೆ ಹಂಗೆ, ನಾನು ಅವ್ರಿಗೇನಾದ್ರು ನಾನಿರಲ್ಲ, ನನ್ಗೇನಾದ್ರು ಅವ್ರಿರಲ್ಲ ಅಷ್ಟೇ. ನಮ್ಮಿಬ್ರಲ್ಲಿ ಒಬ್ರು ಹೋದ್ರೂ ಒಬ್ರು ಇರಲ್ಲ ಸರ್. ನಮ್ಮಿಬ್ರು ಬಾಂಡಿಂಗ್ ಹಂಗೇನೆ. ಹಂಗೂ ಇಬ್ರಿಗೂ ವಯಸ್ಸಾಗಿ ದುಡಿಯಕ್ ಆಗಲ್ಲ, ಇನ್ನೊಬ್ರು ನಮ್ಮನ್ನ ನೋಡ್ಕೊಬೇಕು ಅನ್ನೋ ಸ್ಥಿತಿ ಬಂದ್ರೆ ಏನಾನ ತಗೊಂಡ್ ಸಾಯ್ತೀವೋ ಹೊರತು ಇನ್ನೊಬ್ರಿಗೆ ಮಾತ್ರ ಹೊರೆ ಆಗಲ್ಲ. ಬೇಡ ಸರ್, ಈಗ ಆಗ್ಲೇ ನೋಡಿದೀವಿ ಸಾಕಷ್ಟು. ಯಾರ ಮನೆ ಬಾಕ್ಲಿಗೂ ಹೋಗ್ಬಾರ್ದು, ಪಾಠ ಕಲ್ಸಿದೆ, ತಕ್ಕನಾದ ಪಾಠ. ಹೋದ್ರೆ ಮುಂದೆ ಹೆಲ್ಪ್ ಮಾಡೋ ತರ ಮಾಡಿ ಹಿಂದೆ ತೆಗ್ಲದೇ ಜಾಸ್ತಿ. ಈಗ ಸುಮ್ನಿರು ಯಾವಾಗೂ ಕೇಳ್ತಾಳಲ್ಲ ಅನ್ನೋ ಮಾತು ಅನ್ನಿಸ್ಕೋಬಾರ್ದು ಯಾವತ್ತೂ. ಕೊಡ ಕೈ ಕೊಡಂಗೆ ಇರ್ಬೇಕು, ಬೇಡ ಕೈ ಆಗ್ಬಾರ್ದು. ಬೇಡ ಕೈ ಆದಾಗ 1000 ಮಾತು ಕೇಳ್ಬೇಕು, ಎಲ್ಲದಕ್ಕೂ ರೆಡಿಯಾಗಿ ನಿಂತಿರ್ಬೇಕು. ಹೋಟ್ಲಾದ್ಮೇಲೆ ಮತ್ತೆ ಏನೇನ್ ಸೀದಾ ನೇರವಾಗಿ ನೀವು ಸಲೂನ್ನೇ ಮಾಡಿದ್ದ? ಹೋಟ್ಲಾದ್ಮೇಲೆ ಇವರು ಸೆಕ್ಯೂರಿಟಿ ಜಾಬ್ ಮಾಡ್ತಾ ಇದ್ರು, ಸಾಕಷ್ಟು ಕಡೆ ಮಾಡಿದ್ದಾರೆ. ಸೆಕ್ಯೂರಿಟಿ ಕೆಲಸಗಳಿಗೆ ಹೋಗ್ತಿದ್ದೆ. ಸೆಕ್ಯೂರಿಟಿ ಕೆಲಸದಿಂದ ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಲೇನೆ ಕ್ಯಾಂಟೀನ್ ಓಪನ್ ಮಾಡಿದೆ, ಕ್ಯಾಂಟೀನ್ ಮಾಡ್ತಿದ್ದೆ. ಮತ್ತೆ ಆವಾಗೂ ಬೇಡ ಅನಿಸ್ತು ನನ್ಗೆ, ಮತ್ತೆ ಇದೆ ಹೋಟ್ಲಿದ್ದು ಬೇಡ ಬಿಡು, ಅಲ್ಲೊಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಸರಿ ಆಯ್ತು ಬೇಡ ಅಂತ ಹೇಳಿ ಬಿಟ್ಬಿಟ್ಟು, ಬೇಡಮ್ಮ ನೆಕ್ಸ್ಟ್ ಯಾವ್ದಾನ ಬಿಸ್ನೆಸ್ ಹಾಕೋಣ, ಇನ್ನು ಎಷ್ಟು ದಿನ ಅಂತ ಇನ್ನೊಬ್ಬರು ಕೆಳಗಡೆ ದುಡ್ಕೊಂಡಿರೋದು ಬೇಡ, ನಮ್ದು ಅಂತ ಒಂದು ಇದ್ಬೇಕಲ್ಲ, ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಸಲೂನ್ ಪ್ಲಾನ್ ಉಳಿತು. ಯಾಕಂದ್ರೆ ಇದ್ರದ್ದು ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಆದ್ರೂ ಇದ್ರದ್ದು ಜಾಸ್ತಿ ಖರ್ಚಿರಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಕ್ಯಾಮ್ರಾ ಹಾಕಿಸ್ತು ಅಂದ್ರೆ ಮನೇಲಿ ಕುತ್ಕೊಂಡು ಮಾನಿಟರ್ ಮಾಡ್ಕೊಬಹುದು, ತಲೆನೋವಿಲ್ಲ. ನಮ್ಗೆ ಇರುವಂತ ಹುಡುಗರನ್ನ ಬಿಟ್ಟು ಮೇಂಟೈನ್ ಮಾಡ್ಕೊಬಹುದು. ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್ ಒಬ್ರು, ಶಿಲ್ಪಾ ಸಿಂಗ್ ಅಂತ ಹೇಳಿ, ಮೆಟೀರಿಯಲ್ ಕೊಡ್ಸಿದ್ದಾರೆ. ವುಡ್ ವರ್ಕ್ ಎಲ್ಲ ನಮ್ದೆ. ಇದು ಈ ಸಲೂನ್ಗೆ ಇದಕ್ಕಲ್ಲ, ಇದಕ್ಕೆ ಯಾರು ಸಪೋರ್ಟ್ ಮಾಡಿ ಫಸ್ಟ್ನೇ ಸಲೂನ್ ಹಾಕ್ಬೇಕಾದ್ರೆ ಆ ಸಲೂನ್ಗೆ ಸರ್ ಒಂದ್ 3 ಸಲೂನ್ ಇದೆ ನಿಮ್ದು. ಇದೆ ಹೌದು. ಇದು ಆ ಸಲೂನ್ಗೆ ನಿಕ್ಷಿ ಫೌಂಡೇಶನ್ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿ, ಶಿಲ್ಪಾ ಸಿಂಗ್ ಅಂತ ಅವ್ರ ಹೆಸರು. ಅವ್ರಿಗೆ ಕೇಳಿದ್ದಕ್ಕೆ ಸರಿ ಆಯ್ತು ನಾನು ಹೆಲ್ಪ್ ಮಾಡ್ತೀನಿ ಅಂದ್ರು. ಮೆಟೀರಿಯಲ್ ಗಳನ್ನ ಕೊಡ್ಸ್ಕೊಟ್ರು, ಕೆಲವೊಂದು ವುಡ್ ವರ್ಕ್ ಎಲ್ಲ ನಾನೇ ಮಾಡಿಸ್ಕೊಂಡೆ. ಅದನ್ನ ಬಿಟ್ರೆ ವಿನೋದ್ ರಾಜ್ಕುಮಾರ್ ಸರ್, ಅಣ್ಣ UPS ಕೊಡ್ಸೋರು ಅಣ್ಣವರು. ಅವ್ರ ಹೆಸರಲ್ಲಿ ಇವತ್ತು ನನಗೆ ವಿನೋದ್ ರಾಜ್ಕುಮಾರ್ ಅವ್ರಿಗೆ ಒಂದ್ ಸ್ವಲ್ಪ ಸೋಷಿಯಲ್ ಸರ್ವಿಸ್ ಬಹಳ ಅಣ್ಣ. ಇವತ್ಗೂ ಅವ್ರ ಮನೆ ಹತ್ರ ಹೋಯ್ತು ಅಂದ್ರೆ ಸೆಕ್ಯೂರಿಟಿಗೆ ಆರ್ಡರ್ ಮಾಡಿದ್ದಾರೆ. ಆದ್ಯ ಮತ್ತೆ ಜಯರಾಜ್ ಬಂತು ಅಂದ್ರೆ ಒಳಗ್ ಬರ್ಬೇಕು ಅವರು, ಡೈರೆಕ್ಟ್ ಒಳಗಡೆ ಕರ್ಕೊಂತಾರೆ ಸರ್. ಅಷ್ಟು ಪ್ರೀತಿ ಇಟ್ಟಿದಾರ ನನ್ ಮೇಲೆ ಅವರು. ಅದು ಬಿಟ್ರೆ ಸರ್ ಆ ಶೀಟು ಇದು ಏನು ಉಸ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಮೇಶ್ ಹಾಕ್ಸ್ಕೊಟ್ರು. ರಮೇಶ್ ಅಣ್ಣ ಮತ್ತೆ ತ್ರಿಮೂರ್ತಿ ಅಣ್ಣ, ಇಲ್ಲಿ ಈ ಗ್ರಾಮದಲ್ಲಿ ಇರೋ ತ್ರಿಮೂರ್ತಿ ಅಣ್ಣ ಅನ್ನೋರು ಸ್ವಲ್ಪ ಅವ್ರ ಕೈ ಜೋಡಿಸಿದಾರೆ ನಿಮ್ಗಲ್ವಾ ಸರ್? ನನ್ಗೆ
ದುಡ್ಡು ಬೇಡ, ಸಪೋರ್ಟ್ ಮಾಡಿ. ನಂಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್, ದುಡ್ಡು ಕೇಳಲ್ಲ ನಾನು. ನನ್ಗೆ ಏನಾದ್ರು ನನ್ಗೆ ನೋಡಿ ಸರ್, ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ನನ್ಗೆ ಸಾಕಷ್ಟು ಇದೆ, ದುಡ್ಡು ಸಂಪಾದನೆ ಮಾಡ್ಕಂತೀವಿ. ನನ್ಗೇನೋ ನನ್ ಜೀವನಕ್ಕೆ ಆಧಾರ ಆಗ್ಬೇಕು. ನನ್ನಿಂದ 4 ಜನ ಕಲಿತಿದ್ದಾರೆ. ಇದನ್ನ ಕೊಟ್ರು, ಅವ್ರ ಹೆಸರಲ್ಲಿ, ಅವ್ರ ತಾಯಿ ಹೆಸರಲ್ಲಿ ಕೊಟ್ರು, ಅವ್ರ ಹೆಸರಲ್ಲಿ ಬೆಳಕಾಗೈತಿ ನನ್ನ ಅಂಗಡಿಗೆ. ನೋಡಿ ಮುಂದೆ ತ್ರಿಮೂರ್ತಿ ಅಣ್ಣ ಮತ್ತೆ ಉಸ್ಕೋರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಮೇಶ್ ಅಣ್ಣ ಸೀಟ್ ಹಾಕ್ಸ್ಕೊಟ್ರು, ನೆರಳಾಗೈತೆ, ಅವ್ರ ಹೆಸರೈತೆ, ಅವ್ರು ಮಾಡಿದ್ರು ಅಂತ ನನ್ನ ನೆನಪೈತೆ. ದುಡ್ಡು ಬೇಡ, ಸಾಕು ನನ್ಗೆ ಇಷ್ಟು, ಇನ್ನೇನ್ ಬೇಕು. ಇಷ್ಟೇ ಸರ್ ಸಪೋರ್ಟ್ ತಗೊಂಡಿರೋದು. ನಾನು ಇಷ್ಟು ಅಂಗಡಿ ಬೆಳೆಸಿದೀನಿ, ನಾನು ಯಾರ್ದು ಸಪೋರ್ಟ್ ತಗೊಂಡಿಲ್ಲ. ತಗೊಂಡಿದೀನಿ, ಬಡ್ಡಿಗೆ ತಗೊಂಡಿದೀನಿ ದುಡ್ಡು, ಅದ್ ಮಾತ್ರ ಕೇಳಲ್ಲ ಜನ. 10% ಅವ್ಳಿಗೆ ಎಲ್ಲಿಂದ ಬಂದ್ಬಿಡ್ತು ಕೋಟಿ ದುಡ್ಡು, 10% ತಿಂತಾ ಇದಾರೆ ಬಡ್ಡಿ. ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ, 10% ಕೊಡ್ತೀನಿ. 10,000ಕ್ಕೆ 1,000, 10,000 ರೂಪಾಯಿ 1,000. ಇನ್ನೊಬ್ರ ಹತ್ರ 2 ಲಕ್ಷ ಇಸ್ಕೊಂಡಿದೀನಿ, 2% ಬಡ್ಡಿ ಕೊಡ್ತಾ ಇದೀನಿ. ನಾನು ಯಾವ್ದು ಪುಕ್ಸಟೆ ಇಸ್ಕೊಂಡಿಲ್ಲ. ನೀವ್ ಹಿಂದೆ ಮುಂದೆ ಹೇಳಕ್ಕೋ ಅದ್ಯಾವ್ದು ಹಿಂದೆ ಮುಂದೆ ಹೇಳಂಗೇ ಇಲ್ಲ, ಎದುರಿಗೆ ಹೇಳ್ತೀನಿ. ನಾನು 2 ಲಕ್ಷ ಇಸ್ಕೊಂಡಿದೀನಿ ಸಾಲ ಮಾಡಿ, ನಾವು ಪಾರ್ಲರ್ ಹಾಕಿದೀವಿ ಅಂದ್ರೆ ನಮ್ ಶ್ರಮ ಇದೆ, ನಾನು ತೀರಿಸ್ತಾ ಇದೀನಿ. ನಾನು ಒಡವೆ ಎಲ್ಲ ಪ್ಲಡ್ಜ್ ಮಾಡಿದೀನಿ, ನಾವು ಮನೆ ತಗೊಂಡಿಲ್ಲ ಮನೇಲಿ. ಸೇಟು ಮೊನ್ನೆ ಹೋದಾಗ ಹೇಳಿದ್ರು ಅದೇನೆ, ಹರಾಜಿಗೆ ಬಂದ್ಬಿಡ್ತೇನು ನೀನು ಒಂದ್ ಸ್ವಲ್ಪ ಫಸ್ಟ್. ಇದೆಲ್ಲ ಯಾಕೆ ನಿಮ್ಗೆ ಅಷ್ಟು ಅರ್ಥ ಆಗ್ತಿಲ್ಲ ಕಷ್ಟ? ನಾವ್ ಒಂದ್ 3 ಪಾರ್ಲರ್ ನಾವು ಮಾಡ್ತಿದ್ದಂಗೆ ಅವ್ಳು ಕೋಟಿ ದುಡ್ಡು ಐತಿ, ಅವಳು ಕೋಟಿ ರೂಪಾಯಿ ಆಸ್ತಿ ಮಾಡ್ಬಿಟ್ಟವಳೆ. 3 ಪಾರ್ಲರ್ ಅದೇ, ಅವಳಿಗೆ ಏನ್ ಕಮ್ಮಿ? ಅವನ್ ಕೊಡ್ತಾನೆ, ಫಂಡರ್ ಕೊಡ್ತಾನೆ. ಯಾವ ಫಂಡರ್ ಕೊಡ್ತಾರೆ, ಯಾವ ಫಂಡರ್ ಬಂದ್ಬಿಡ್ತಾರೆ ನೋಡ್ಬಿಟ್ಟೆ ಓಡ್ ಬಂದ್ಬಿಡ್ತಾರ. ಅಯ್ಯೋ ಅವಳ ಅಂಗಡಿ ಹಾಕ್ಬಿಟ್ಲು, ಕೊಟ್ಬಿಡೋಣ ನಾನು ಅವಳಿಗೆ 10 ಲಕ್ಷ ಅಂತ. ಇರೋರ್ಗ್ ಆಸೆ ಸರ್, ಇಲ್ದಿದ್ದವ್ರು ಕೈ ಚೆಲ್ತಾರೆ, ಇರೋರು ಕೊಡಲ್ಲ, ಯಾರು ದುಡ್ಡು ಬಿಚ್ಚಲ್ಲ. ಇರೋರು ಈ ಸಮಾಜದಲ್ಲಿ ದುಡ್ಡಿರೋರು ಜೋಡಿಸ್ಬೇಕು ಅಂತ ನೋಡ್ತಾರೆ, ಯಾರು ಬಿಚ್ಚಲ್ಲ. ಇಲ್ದಿದ್ದವ್ರೆ ದಾನ ಧರ್ಮ ಏನೋ ಒಂದ್ 3 ಕಾಸು ಕೊಡೋಣ ಅನ್ನೋದು. ಇದೇ ನಾನು ಕಲ್ತಿರೋದು. ಬಟ್ ನಿಮಗೆ ಲಾಸ್ ಆಗಲ್ವಾ ಅಂತ ನೋಡಿ. ನಾನು ಇವೆಲ್ಲ ನಿಮ್ದು ಓನ್ ಪ್ರಾಡಕ್ಟ್ಸ್, ನೀವು ನಿಮ್ ಪ್ರಾಡಕ್ಟ್ ಅಲ್ಲೇ ಅವ್ರಿಗೆ ಸರ್ ಲಾಸ್ ಅನ್ನೋದಕ್ಕಿಂತ ನನ್ನಿಂದ ಒಂದು ಪಾಠ ಕಲಿತಿದಾರಲ್ವಾ. ಇದರಲ್ಲಿ ಲಾಸ್ ಅನ್ನೋದಕ್ಕಿಂತ ಇವಾಗ 4 ಜನ ಹೆಣ್ಮಕ್ಳು ಇವಾಗ ಇಷ್ಟೊಂದ್ ಜನ ಕಲಿತಿದಾರಲ್ಲ, ಇವಾಗ ನಾಳೆ ದಿನ ಅವ್ರ ಹೊರಗಡೆ ಹೋದ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂತಾರೆ. ಸರ್ ನಾನು ಸೋಷಿಯಲ್ ಸರ್ವಿಸ್ ಅಂತ ಹೊರಗಡೆ ಬಂದಿರೋದು. ನಾನ್ ಪಟ್ಟ ಕಷ್ಟ ಬೇರೆಯವ್ರು ಪಡಬಾರ್ದು ಅಂತ ಮಾಡಿರೋದು ನಾನು. ಇದು ಲಾಭ ನೋಡ್ ಮಾಡ್ತಿಲ್ಲ ನಾನು. ನಾನು ಪಟ್ಟ ಕಷ್ಟಕ್ಕೆ ಪ್ರತಿಫಲವಾಗಿ ಮಾಡಿರೋ ಅಂತ ಪಾರ್ಲರ್ ಇದು. 4 ಜನಕ್ಕೆ ಬರೋರು ರೂಪಿಸ್ಕೊಬೇಕು, ಅವ್ರ ಜೀವನ ಶೈಲಿ ರೂಪಿಸ್ಕೋಬೇಕು ಅಂತ ಮಾಡ್ತಾ ಇದೀವಿ. ಮಾಡೋಣ. ನಮ್ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಇದ್ರು ನಂಗೆ ಅದೆಲ್ಲ ನೋಡಿಲ್ಲ ಸರ್. ಏನೋ ಸಂಬಳಕ್ಕೆ 4 ಜನ ಭಗವಂತ ಇಟ್ಟಂಗೆ ಸಂಬಳ ಕೊಡ್ತಿದ್ದೀನಿ. ಭಗವಂತ ಮೇಲ್ ಬೆಳೆಸಿದೇನೆ, ಹಂಗೇ ಬೆಳೆಸ್ಕೊಂಡು ಹೋಗ್ಲಿ ಅಂತಾನೆ ಇಷ್ಟಪಡ್ತೀನಿ ಅಷ್ಟೇ ನಾನು. ನನಗೆ ನಿಮ್ ಸಿನಿಮಾ ಅಭಿರುಚಿ ಕೇಳಿ ಖುಷಿ ಆಯ್ತು. ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಆಸೆನೂ ಇತ್ತಂತೆ ನಿಮಗೆ ಅಂತ. ನನಗೆ ಸರ್ ಸಿನಿಮಾದಲ್ಲಿ ಹೋಯ್ತು ಅಂದ್ರೆ ಹೀರೋ ಆಕ್ಟಿಂಗ್ ಅಷ್ಟು ಇಷ್ಟ ಇಲ್ಲ. ನಾನ್ ಮಾಡಿದ್ರೆ ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ನನ್ಗೆ ಇಷ್ಟ. ಅವಾಗಿಂದಾನೇ ಇವಳಿಗೆ ಅದೇ ಹೇಳ್ತಿದ್ದೆ. ಇವಳಿಗೆ ಮತ್ತಿಕೆಯಲ್ಲಿ ಒಬ್ರು ಪರಿಚಯ, ಅವ್ರದ್ದು ಅಕಾಡೆಮಿ ಇದೆ, ಅವ್ರ ಯಜಮಾನ್ರು ಡೈರೆಕ್ಟರ್. ಅವ್ರ ಹತ್ರ 2 ಸರಿ ಆಡಿಷನ್ ಕರ್ಕೊಂಡು ಹೋಗಿದ್ಲು. ಆಮೇಲೆ ದುಡ್ಡು ಅದೇ ಇನ್ವೆಸ್ಟ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ಸುಮ್ನಾಗೋದ ನಾವು. ಹೌದಾ? ಅಂದ್ರೆ ನೀವೇ ಇನ್ವೆಸ್ಟ್ ಮಾಡ್ಬೇಕು, 3 ಲ್ಯಾಕ್ ಆದ್ರೂ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರು. ಬೇಡ, ಅದ್ರ ಬದಲು 1-3 ಲಕ್ಷ ಇದ್ರೆ ಇನ್ನೊಂದ್ ಸಲೂನ್ ಮಾಡ್ಬೋದು. ನನ್ನ ಆಸೆ ಏನು, 10 ಬ್ರಾಂಚ್ ಮಾಡಿ ಕೆಲ್ಸಕ್ಕಿಟ್ಟು ನಮ್ಗಿರೋವರೆಗೂ ಒಂದಷ್ಟು ಜನಕ್ಕೆ ಸಂಬಳ ಕೊಟ್ಟು ನೆಮ್ಮದಿಯಾಗಿರ್ಬೇಕು ಜೀವನ. ಇದೇ ನನ್ನ ಆಸೆ. ಮೇಡಮ್, ಬಹಳ ಜನ ನನಗೆ ಟ್ರಾನ್ಸ್ಜೆಂಡರ್ಗಳು ಅಂದ್ರೆ ನಾವು ಟ್ರೈನ್ ಅಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ, ಅವ್ರಿಗೆ ಕೋಪ ಜಾಸ್ತಿ, ರೇಗ್ತಾರೆ, ಸ್ವಲ್ಪ ಗಯಾಳಿಗಳಾಗಿರ್ತಾರೆ, ಬಹಳ ಜೋರ್ ಇರ್ತಾರೆ ಅಂತ. ಅಟ್ಲೀಸ್ಟ್ ನಾನು ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕು, ಅವ್ರಿಗೊಂದು ಎಮೋಷನ್ಸ್ ಇದೆ, ಅವರು ಕೂಡ ಕಣ್ಣೀರು ಹಾಕ್ತಾರೆ. ಆ ಥರದ್ದೆಲ್ಲ ನಿಜಕ್ಕೂ ಕೂಡ ನಿಮಗೂ ಕೂಡ ಆ ಥರದ್ದೊಂದು ಫೀಲಿಂಗ್ಸ್ ಎಲ್ಲ ಟೂ ಮಚ್ ಇರುತ್ತೆ ಅಂತ ನಾನು ಭಾವ ಇರುತ್ತೆ ಸರ್. ಕೆಲವೊಂದ್ ಸಮಯ ಏನಾಗ್ಬಿಡುತ್ತೆ, ಅರ್ಟ್ ಮಾಡ್ತಿದ್ದಾರೆ ನೋಡಿ, ಅರ್ಟ್ ಮಾಡಿದಾಗ ಏನನ್ಸುತ್ತೆ, ಯಾಕಪ್ಪ ದೇವ್ರೆ ನಾವು ಎಲ್ಲರಂಗೆ ತಾನೆ, ಇವ್ರಿಗೆ ಯಾಕೆ ಅರ್ಥ ಆಗಲ್ಲ ಸರ್. ಲೇಡೀಸ್ಗಿನ್ನ ನಮ್ಮವರೇ ನಮ್ಗೆ ಅರ್ಟ್ ಮಾಡಿದಾಗ ಬೇಜಾರಲ್ವಾ ಸರ್? ಇದು ಹೊರಗಡೆ ಅವ್ರು ಅರ್ಟ್ ಮಾಡಿದ್ರೆ ತಡ್ಕಂತೀವಿ, ನಮ್ಮ ಸರ್ಕಲ್ ಇರೋರೇ ಅರ್ಟ್ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ನಾವು ನಿಮ್ಮನ್ನ ನಂಬಿದೀವಿ ಪೂರ್ತಿಯಾಗಿ, ನೀವೇ ನಮ್ಗೆ ಅರ್ಟ್ ಮಾಡ್ತಾ ಇದ್ರೆ ನಿಮ್ ಬಗ್ಗೆ ಏನ್ ತಿಳ್ಕೊಬೇಕು ನಾವು? ಅಷ್ಟ ಹೇಳಿದೀನಿ. ನನ್ನ ಪರ್ಸನಲ್ ವಿಷಯ ನಿನ್ನ ಹತ್ರ ಶೇರ್ ಮಾಡಿದೀನಿ ಅಂದ್ರೆ, ನೀನ್ ಆ ಪರ್ಸನಲ್ ವಿಷಯ ತಗೊಂಡೋಗಿ ಒಂದು ಮಾಧ್ಯಮಕ್ಕೆ ತಿಳಿಸ್ತಾ ಇದೀಯ ಅಂದ್ರೆ ನಿನ್ನ ಯಾವ ರೇಂಜಲ್ಲಿ ನಂಬಹುದು ನಾನು? ಇನ್ನೊಂದು ನೀನ್ ಬಂದು ನೋಡಿದ್ದ ಅದನ್ನೆಲ್ಲ ನಾನು ಮಾಡಿರೋದು. ಸಾಕಷ್ಟು ನೋವು ಯಾಕಾಗಲ್ಲ? ಇವರೆಲ್ಲ ಮಾಡೋದ್ರಿಂದ ತುಂಬಾ ನೋವಾಗುತ್ತೆ, ಭಾವನೆಗಳು ಇರುತ್ತೆ, ನಮ್ಗೂನು ಬದುಕ್ಬೇಕು ಅನ್ನೋ ಆಸೆ ಇರುತ್ತೆ, ಸಾಧನೆ ಮಾಡ್ಬೇಕು ಅನ್ನೋ ಛಲ ಇರುತ್ತೆ, ಸಪೋರ್ಟ್ ಇದೆ. ನನಗೆ ಲೇಡೀಸ್ ತುಂಬಾ ಸಪೋರ್ಟ್ ಇದ್ದಾರೆ. ರಾಜ್ಯಾಧ್ಯಕ್ಷರು, ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರು ಸಪೋರ್ಟ್ ಇದ್ದಾರೆ. ಸುಗಂಧಿ ಗಣೇಶ್ ಏನೇ ಮಾಡ್ತೀನಿ ಅಂದ್ರು, ಮೇಡಮ್ ಅವರೇ ನೀವು ಮಾಡಿ, ಮೇಡಮ್ ಅವರೇ ನಾವಿದೀವಿ ಅಂತ. ನಲ್ಲಿ ಒಂದು ಬ್ಯಾಂಗಲ್ ಸ್ಟೋರ್ ಇದೆ ಇಲ್ಲೇ ಆಲೂರು ರೋಡ್ ಅಲ್ಲಿ, ಸುನೀತಾ ಮೇಡಮ್ ಅಂತ ಹೇಳಿ. ಅಕ್ಕ ಹಿಂಗ ಐದ್ ಕಣಕ ಪ್ರಾಬ್ಲಮ್ ಅಂದ್ರೆ, ಮೇಡಮ್ ಅವರೇ ನೀವು ಬನ್ನಿ, ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ, ನಾನು ಇದೀನಿ ನಿಮ್ ಸಪೋರ್ಟ್ ಆಗಿ, ನೀವು ನನ್ಗೆ ನಾವು ನಿಮ್ಗೆ, ನಾವ್ ಇರ್ತೀವಿ ನಿಮ್ ಬೆಂಬಲವಾಗಿ. ಯಾರಿರ್ಲಿಲ್ಲ ಅಂದ್ರೆ ಬೇಡ ಮೇಡಮ್ ಅವರೇ, ದಿನ ಮಿಸ್ ಆಗಂಗಿಲ್ಲ ಅವ್ರ ಅಂಗಡಿಗೆ ಹೋಗೋದು. ದಿನ ಹೋಗ್ಬೇಕು ಸರ್, ಒಂದ್ ದಿನ ಹೋಗ್ಲಿಲ್ಲ ಅಂದ್ರೆ ಫೋನ್, ಮೇಡಮ್ ಅವರೇ ಬನ್ನಿ, ಯಾಕೋ ಬೇಜಾರು,
ಅಮ್ಮನೂ ಅಣ್ಣ ಅವರು ಎಲ್ಲ ಅಷ್ಟೇ. ಅವ್ರು ಒಂದೇ ಮಾತಾಡ್ತಾರೆ, ಸರ್ ನೀವು ಕಸ್ಟಮರ್ ತರ ಇಲ್ಲ, ಫ್ಯಾಮಿಲಿ ತರ ಇದ್ದೀರಾ, ಸುಮ್ನಿರಿ ನೀವು. ದೇವಸ್ಥಾನಗಳಿಗೆ ಹೋಗ್ತೀವಿ ಅಂದ್ರೆ ಅವ್ರ ಒಳ್ಳೆ ಗುಣ ನನಗೆ ತುಂಬಾ ಇಷ್ಟ ಆಗಿದ್ದವ್ರಲ್ಲಿ ಅಂದ್ರೆ ಅವ್ರಿಗೆ ನನ್ನ ಅಕ್ಕನೇ ಅಜ್ಜು. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ಆದಿ ಅಂತ ಕರೀರಿ, ಇಲ್ಲ ಅಮ್ಮ ಅಂತ ಕರೀರಿ, ಅಣ್ಣ ಇಲ್ಲ ಸರ್, ಅದ್ ಹೇಳ್ಬಿಟ್ಟು ಕರಿಯಲ್ಲ, ಅಷ್ಟಲ್ಲೇ ತಿಳ್ಕೊಂಬೋದು ಸರ್. ಇವರು ಅಷ್ಟೇ ಸರ್, ಇಲ್ಲಿಗೆ ಬಂದ್ರೆ ಅಷ್ಟೇ, ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಗೌರವ ಸರ್. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇಂಥವ್ರ ಜೊತೆ ಬದುಕ್ತಾ ಇದೀವಿ ಅನ್ನೋದೇ ಖುಷಿ. ನಾವು ನಮ್ಗೆ ಎಷ್ಟೇ ನೋವಿದ್ರು ಪಾರ್ಲರ್ಗೆ ಬಂದಾಗ ಮರ್ತು ಬಿಡ್ತೀವಿ, ಸಾಕಷ್ಟು ಯೋಚನೆ ಮಾಡ್ತೀವಿ ನಾವು. ಇನ್ನೊಂದು, ನಾನು ನಮ್ಮ ಮನೆಯವ್ರು ಕೂತಾಗ ಯೋಚನೆ ಮಾಡ್ತೀವಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ನಾವು ಒಂದೊಂದು ಇದನ್ನ ಆಗ್ತಾ ಹೋಗ್ತೀವಿ ಲಿಸ್ಟ್, ಹೆಂಗೆ ಜೀವನ ಶೈಲಿ ಬೇರೆ ತರ ರೂಪಿಸ್ಕೋಬೇಕು ಅಂದ್ರೆ ಹೆಂಗಿರ್ಬೇಕು. ನಾನು ಹೇಳಿದ್ಕೆ ಅಪೋಸ್ ಏನಾದ್ರು ಇದ್ರೆ ಹೇಳ್ಬಿಡ್ತಾರೆ, ಬೇಡ ಕಣೆ ಅದು ಫ್ಲಾಪ್ ಆಗುತ್ತೆ ಅಂತ. ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಮಾಡೋಣ, ಆಯ್ತು, ನೀನೇನೇ ಕೆಲ್ಸಕ್ಕೆ ಕೈ ಹಾಕಿದ್ರು ಮಾಡು. ಪ್ರೋತ್ಸಾಹ ಚೆನ್ನಾಗಿದೆ, ಧೈರ್ಯವಾಗಿ ಎಲ್ಲ ಧೈರ್ಯ ಕೊಡ್ತಾರೆ, ಅದಕ್ಕೆ ಖುಷಿ. ಹೇಳ್ಬೇಕು ಅಂದ್ರೆ ಮಾಡ್ತೀನಿ ಅನ್ನೋ ಛಲ ನನ್ನಲ್ಲಿದೆ, ಸಪೋರ್ಟ್ ಮಾಡಕ್ ಅವ್ರಿದ್ದಾರೆ, ಮಾಡೋಣ. ಅಲ್ಲ, ಯಾವತ್ತು ನಿಮಗೆ ಈ ಟ್ರಾನ್ಸ್ಜೆಂಡರ್ ಅನ್ನೋದು ನಮಗೆಲ್ಲ ಒಂದ್ ಕಡೆ ಶಾಪ ಅಂತ ಅವ್ರು ಅನ್ಸಿದೆ, ಅಥವಾ ಇಷ್ಟೊಂದು ಒಳ್ಳೆ ಬದುಕು ಕಟ್ಕೊಂಡ್ರದ್ದು ಇದು ವರ ಅಂತಾನು ಅನ್ಕೊಂಡು? ವರ ಅಂತಾನೆ ಅನ್ಕೊಂಡಿದ್ದೀನಿ ನಾನು ಯಾವತ್ತೂ ಶಾಪ ಅನ್ಕೊಂಡಿಲ್ಲ. ನನ್ಗೊದ್ ಜೀವನ ಇದೆ, ನಾನ್ ಯಾಕೆ ಶಾಪ ಅನ್ಕೋಬೇಕು? ನಾನ್ ಬದುಕಿ ಬಾಳಿ ತೋರ್ಸಿದ್ರೆ 4 ಜನ ನನ್ ಮೆಚ್ಕೊಂತಾರೆ. ನಾನ್ ಯಾಕೆ ಅದನ್ನ ಗೀಳ್ಗೋಗಿ ಯೋಚನೆ ಮಾಡ್ಕೊಂಡು ನಾನ್ ಟ್ರಾನ್ಸ್ಜೆಂಡರ್ ನನ್ಗೆ ಆಲೋಚನೆ ಇಲ್ಲ ಸರ್. ನಾನ್ ಟ್ರಾನ್ಸ್ಜೆಂಡರ್ ಅಲ್ಲ, ದೃಢವಾಗಿ ನಿಂತಿದ್ದೀನಿ, ನಾನ್ ಟ್ರಾನ್ಸ್ಜೆಂಡರ್ ಅಲ್ಲ. ನಾನು ಎಲ್ಲರಂಗೆ ಮನುಷ್ಯ ನಾನು ಅವ್ರಂಗೆನೆ ಜೀವನ ಮಾಡ್ತಿದ್ದೀನಿ, ಅನ್ನ ತಿಂತಿದ್ದೀನಿ. ನಾನ್ ಯಾಕೆ ಟ್ರಾನ್ಸ್ಜೆಂಡರ್ ಅಂತ ಊಹೆ ಮಾಡ್ಕೊತಿದ್ದೀನಿ? ಕಾಲ್ ಇಲ್ದಿದ್ದವ್ರು ಬದುಕ್ತಿದ್ದಾರೆ, ಕೈ ಇಲ್ದಿದ್ದವ್ರು ಬದುಕ್ತಿದ್ದಾರೆ, ಕಣ್ಣಿಲ್ದಿದ್ದವನು ಕುರುಡನು ನಡೀತಿದ್ದಾನೆ. ಅವ್ನಿಗೆ ಯಾವತ್ತೂ ಆ ಫೀಲ್ ಆಗಿಲ್ಲ. ನನ್ಗೆ ಕಣ್ಣಿಲ್ವಲ್ಲ, ಹೆಂಗ್ ಓಡಾಡೋದವ್ರನ್ನ ಫೀಲ್ ಐತಾ? ನಾವ್ ಯಾಕೆ ಅನ್ಕೋಬೇಕು? ನಮ್ ಜೀವನ ನಮ್ ಇಷ್ಟ, ಹುಟ್ಟಿರೋದೊಂದ್ ಜೀವನ, ಸಾಯೋದ್ ಹೆಂಗೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ವಿಲ್ಲಾ ಕನ್ಸ್ ಕಟ್ಟಿದ್ದೀರಲ್ಲ ನೀವು, ನೋಡಿ ಅದು ಬಹಳ ಖುಷಿ ಆಯ್ತು ಸರ್ ನಮ್ಗೆಲ್ಲ. ಒಂದಿಷ್ಟು ನೀವು ಜೀವನದಲ್ಲಿ ಒಂದಿಷ್ಟು ಸೇವಿಂಗ್ಸ್ ಅಮೌಂಟ್ ಅಂತ ಇಟ್ಟು ಈ ಒಂದು ಒಳ್ಳೇದು ಮನೆ ಕಟ್ತಾ ಇದ್ರ, ವಿಲ್ಲಾ ಮನೆನ. ಇನ್ನೂ ಸಾಕಷ್ಟು ದುಡ್ಡು ಬ್ಯಾಲೆನ್ಸ್ ಇದೆ ಸರ್, ಅದಕ್ಕೂ ಫುಲ್ಫಿಲ್ ಆಗೋದಕ್ಕೂ ಹೇಳಿದಾರೆ ಆಲ್ರೆಡಿ. ಏನೋ ಕಟ್ ತಕೊಂಡ್ಬಿಟ್ಟಿದ್ದಾಳ, 1 ಕೋಟಿ ಎಲ್ಲಿ ಬಂದ್ಬಿಡ್ತಾವ್ರ ಅಣ್ಣ ಜಮೀನ್ ಮಾರ್ ಕೊಟ್ಟ ಅಂತ ಹೇಳ್ದೆ ಅವಾಗೆ. ಒಂದ್ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೀನಿ ನಿಮ್ಗೆ. ನಮ್ ಕಷ್ಟ ನಮಗ್ ಗೊತ್ತು, ನಾವ್ ಹೆಂಗೆ ಬೆಳಿಬೇಕು, ಹೆಂಗೆ ಅದನ್ನ ರೊಟೇಷನ್ ಮಾಡಿ ಈಗ 12-13 ಲಕ್ಷ 15 ಲಕ್ಷದವರೆಗೂ ಕಟ್ಟಬೇಕು, ನಾವ್ ಹೆಂಗೆ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಹೆಂಗ್ ಹಂಚ್ಬೇಕು. ನನ್ ಒಡವೆ ನೋಡಿದ್ರೆ ತವ್ರ ಮನೇಲಿ ಒಕ್ಕೂತೈತೆ ಅಲ್ಲಿ ಒಡವೆ ಅಂಗಡಿಲಿ, ಅದನ್ನ ಹೆಂಗ್ ಬಿಡಿಸ್ಕೋಬೇಕು, ಸಾವಿರಾರು ಚಿಂತೆ ನಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ತಿನ್ನ ಅನ್ನ ಅಲ್ಲ, ಕುಡಿಯೋದ್ ನೀರಲ್ಲ ಅಂತ ಓಡಾಡ್ತಿರ್ತೀವಿ ಪಾರ್ಲರ್ ಗಡ್ಡಾಡ್ಕೊಂಡು. ನಾವು ಊಟ ಮಾಡ್ತೀವೋ ಮೇಡಮ್ನ ಕೇಳಿ, ನಾನು ಊಟ ಮಾಡ್ತೀನೋ ಬಿಡ್ತೀನೋ ಕೇಳಿ, ಅವರೆಲ್ಲ ಬೈತಾರೆ ನನ್ನ. ಮೇಡಮ್ ನೀವು ಊಟ ಮಾಡಿ ಹೀಗೆ ಸಣ್ಣಗೆ ಒಣಗೋಗಿದ್ದೀರಾ, ಅದ್ರಲ್ಲಿ ಊಟ ಮಾಡದೆ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಿರ್ತೀರಲ್ಲ ಬೆಳಗಿನ ಸಾಯಂಕಾಲದವರೆಗೂ ಅಂತ. ತಿನ್ನೋದು ಯಾವಾಗ ಸರ್? ಮಲ್ಗಕ್ ನೆಮ್ಮದಿ ನಿದ್ದೆ ಬಂದ್ರೆ ಸಾಕು. ಈಗ ಏನೋ ನಮ್ ಕಂಡಿದ್ ಕನ್ಸು ಅರ್ಧ ಪೂರ್ತಿ ಫುಲ್ಫಿಲ್ ಮಾಡ್ಕೊಂಡಿದೀನಿ. ಅದೊಂದ್ ಸ್ವಲ್ಪ ಬ್ಯಾಲೆನ್ಸ್ ಅಮೌಂಟ್ ಕಟ್ಟಿದ್ರೆ ಅದು ಫುಲ್ಫಿಲ್ ಮಾಡ್ಕೊಂತೀನಿ. ಯಾವತ್ತಾದ್ರೂ ಗೋಬ್ಯಾಕ್ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ರ ಸರ್? ಅಂದ್ರೆ ಗೋಬ್ಯಾಕ್ ಮೀನ್ಸ್ ನಾನು ಏನಾದ್ರು ಕೇಳ್ತಾ ಇರೋದು ಅಂದ್ರೆ, ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದಿರಿ, ಎಲ್ಲ ಆಗಿದೆ, ಎಲ್ಲೋ ಒಂದ್ ಕಡೆ ತಪ್ಪು ನಿರ್ಧಾರ ಮಾಡ್ಬಿಟ್ಟಿದೀನಿ ಅಂತ ಅವ್ರು ಡಿಸೈಡ್ ಮಾಡಿರೋದಾಗಿರ್ಬೋದು. ಭವಿಷ್ಯದಲ್ಲಿ ಇದೆಲ್ಲ ಒಂದು ಸಮಾಜ ನಮ್ಮನ್ನು ವಿರೋಧಿಸುತ್ತೆ ಅನ್ನೋ ಉದ್ದೇಶಕ್ಕೆ ಓಕೆ ಬೇಡ ಮದುವೆ ಬೇಡ ಅಂತ ಡಿಸೈಡ್ ಮಾಡಿ ಎಲ್ಲರೂ ವಾಪಸ್ ಆಗ್ತಾ ಡಿಸೈಡ್ ತಗೊಂಡಿದ್ರೆ? ಚಾನ್ಸೇ ಇಲ್ಲ. ಒಂದೇ ಸರಿ ನಿರ್ಧಾರ ಮಾಡಿದ್ದು, ಮದ್ವೆ ಆಗಿದ್ದೆ. ಸಮಾಜ ಹೆಂಗಿದ್ರು ಆಡ್ಕೊಳ್ಳುತ್ತೆ ಸರ್. ಇನ್ನೊಂದು, ನನಗ್ ಭಯಕ್ಕಿನ್ನ ನಮ್ಮನೆಯವ್ರಿಗೆ ಭಯನೇ ಇಲ್ಲ. ನಾವ್ ಹೆಂಗಿದ್ರು ಆಡ್ಕೊಳ್ತಾರೆ ಸರ್ ಸಮಾಜ. ಚೆನ್ನಾಗ್ ಬದುಕಿದ್ರು ಆಡ್ಕೊಂತಾರೆ, ಚೆನ್ನಾಗ್ ಬದುಕದೆ ಇದ್ರು ಆಡ್ಕೊಂತಾರೆ ಸರ್. ಇವ್ರಿಗೆ ಊರಲ್ಲಿರೋ ಫ್ಯಾಮಿಲಿ ಅಲ್ದೆ ಅಮ್ಮ ಅಂತ, ಇಲ್ಲಿ ಮತ್ತಿಕೆರೆಯಲ್ಲಿ ಒಂದ್ ಫ್ಯಾಮಿಲಿ ಇತ್ತು. ಅಂದ್ರೆ ಹೋಟ್ಲಲ್ಲಿ ಕೆಲಸ ಮಾಡೋರೆ ತಂದೆ ತಾಯಿ ಆಗೋಗಿದ್ರು, ಓನರ್ ಸೇರ್ಸಿದ್ವು ಅಂತ ಅವರು. ಪ್ರತಿ ಒಬ್ಬೊಬ್ಬರಿಗೂ ಗೊತ್ತು. ಅವಾಗ ಟಿಕ್ ಟಾಕ್ ಇತ್ತು ನಾವ್ ಮದ್ವೆ ಆದಾಗ. ಅದ್ರಲ್ಲಿ ಮದ್ವೆ ಮನೆಗ್ ಬರ್ತಿದ್ದಂಗೆ ಎಲ್ಲಾ ವಿಡಿಯೋ ಮಾಡ್ಬಿಟ್ರೆ ಎಲ್ಲಾ ಶಾಕ್. ನಿನ್ ಮಗ ಮದ್ವೆ ಆಗ್ಬಿಟ್ಟವನಲ್ಲಕ್ಕ ನಮ್ಗೆ ಹೇಳಿಲ್ಲ ಅಂದ್ರೆ ಮಗ ಅಂತಾನೆ ಅನ್ಕೊಂಡಿದ್ರಂತ ಯಾರಿಗೂ ಗೊತ್ತಿರ್ಲಿಲ್ಲ. ಮಗನ್ ತರ ನೋಡ್ಕೊಂಡಿದ್ರು ಅಂತ ತುಂಬಾ. ಬಟ್ ಅವ್ರು ಇವತ್ತು ಆಶ್ರಮದಲ್ಲಿ ಇದಾರೆ, ಅದೊಂದು ಬಿಟ್ಟಾಕಿ. ಸರ್ ಅಂಕಲ್ ಈಗ ಖುಷಿ ಪಟ್ಟಿದ್ದು ಏನ್ ವಿಷಯ ಗೊತ್ತಾ? ಒಬ್ಬ ಹುಡುಗಿನ ಮದ್ವೆ ಆಗಿದ್ರು ನನ್ ಮಗ ಈ ರೇಂಜ್ಗೆ ಇರ್ತಿದ್ನೋ ಹೆಂಗೋ ಗೊತ್ತಿಲ್ಲ. ನಮ್ಮೆಲ್ಲರಿಗೂ ನೀನ್ ಸ್ಫೂರ್ತಿ ಆಗೋದೆ. ಅಂಕಲ್ ಇವತ್ತು ಹೇಳ್ತಾರೆ ಅನಾಥಾಶ್ರಮಕ್ಕೆ ಬೇಕಾದ್ರೆ ಹೋಗೋಣ, ವಿಸಿಟ್ ಮಾಡೋಣ. ಅವ್ರು ಹೇಳ್ತಾರೆ ನನ್ ಮಗಳು ಕಣವ, ನನ್ಗೆ ಅಂತವ್ರ ಹುಟ್ಟ ಬದಲು ನಿನ್ನೊಂತವ್ಳು ಹುಟ್ಟಿದ್ರೆ ದೇವ್ರಣಿ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ನ ಏಳ್ಗೆ ಬೀಳ್ಗೆ ಎಲ್ಲಾ ನೋಡಿದ್ಯಾ, ನನ್ ಕಾಲ್ ಒರೆಸಿದ್ಯಾ ನೀನ್ ಕೂತ್ಕೊಂಡು. ಸರ್ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಹಾಸ್ಪಿಟಲ್ ಅಲ್ಲಿ ನಾನೇ ನೋಡ್ಕೊಂತ ಇದ್ದೆ. ಫೋನ್ ಮಾಡ್ದೆ, ಅಕ್ಕ ಹಿಂಗ ಅಮೌಂಟ್ ಕಟ್ಬೇಕಂತೆ, ಏನ್ ಮಾಡೋದು ಇವಾಗ ಅಂತ. ಸುಮ್ನೆ ಎದ್ದೋಗ್ ನೀನು. ಸರ್ ಒಂದೇ ಫೋನ್ಗೆ ಹೊಸೂರ್ಗೆ ಹೋಗಿ ಕರ್ಕೊಂಡ್ ಬಂದಿದೀವಿ ಸರ್, ಕಾರ್ ಮಾಡ್ಕೊಂಡೋಗಿ. ಕಾಲೆಲ್ಲ ಕೊಳ್ತೋಗಿದೆ ಅಂತ ಹೇಳಿದ್ರು
ನಾನು ಅವತ್ತು ನಮ್ಮ ಮನೆಯವ್ರಿಗೆ ಸರ್ ಶುಗರ್ ಪೇಷಂಟ್ ಅಲ್ವಾ, ಗ್ಯಾಂಗ್ರೀನ್ ಆಗ್ಬಿಟ್ಟಿತ್ತು. ಫೋನ್ ಮಾಡಿದ್ರು ಹಿಂಗ ಆಗೋಗೈತೆ ಕಣೋ ಅಂತ. ನಾನ್ ಬರ್ತೀನಿ ರೀ ಎದ್ರಕಂಬೇಡಿ ಅಂತ ಓದೆ ಕರ್ಕೊಂಡ್ ಬಂದೆ. ದೊಡ್ಡ ಫ್ಯಾಮಿಲಿ, ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಫ್ಯಾಮಿಲಿ ಇದಾರೆ ಅವ್ರಿಗೆ. ಯಾರು ಬರ್ಲಿಲ್ಲ ಒಳಗಡೆ ನೋಡಕ್ ಅವ್ರನ್ನ. ಸರ್ ಇಷ್ಟು ದಿನ ಆಯ್ತಲ್ಲ ಆಶ್ರಮಕ್ಕೆ ಸೇರಿಸಿ ನಾನು, ಇವತ್ತು ನಾವೇ ಹೋಗ್ ಬರ್ಬೇಕು. ಅವಾಗ ನಾವೇ ನೋಡ್ಕೊ ಬರ್ಬೇಕು. ಅಂಕಲ್ ಚೆನ್ನಾಗಿದ್ದೇನೆ, ಹೆಂಗಿದ್ದೀರಾ, ಏನು ಚೆನ್ನಾಗಿದ್ದೀನಿ ಕಣವ, ಯಾಕೆ ಒಡವೆ ಎಲ್ಲ ಇಕ್ಬಿಟ್ಟಿದೀವ, ಕಾಲ್ ಚೈನ್ ಅಷ್ಟೆಷ್ಟು ಎಷ್ಟು ಕಾಲ್ ಚೈನ್ ಹಾಕೊಂಡಿದ್ದೆ, ಎಲ್ಲ ಅಡ ಇಟ್ಟಿದ್ದೀನಿ ನಾನು. 3 kg ಕಾಲ್ ಚೈನು ಕಾಲಂದಿಯರೆ ಕೊಡ್ಸವ್ರೆ ನಮ್ಮ ಮನೆಯವರು. ಕಾಲ್ ಚೈನ್ ಹಾಕೊಂಡೋದ್ರೆ ಅಂಗಡಿಯವ್ರು ಕೇಳ್ತಾರೆ ಅದು ಹೆಂಗು ಅಜಯ್ ಇಷ್ಟೊಂದು ಬರ್ತೀಯಾ ನೀನು ಅಂತ ಆ ರೇಂಜ್ ಅಲ್ಲಿ ಮಾಡ್ಸಿದೀನಿ. ಅಂತದ್ರಲ್ಲಿ ಪಾಪ ಅವ್ರು ಇವತ್ತು ನೆನಪು ಬರ್ತಿರ್ತಾರೆ. ಪಾಪ ಕರ್ಕೊಂಡ್ ಬರ್ಬೇಕು, ಆದಷ್ಟು ಬೇಗ ಕರ್ಕೊಂಡ್ ಬರ್ತೀವಿ ಅವ್ರನ್ನ. ನಮ್ದು 2 ಬ್ರಾಂಚ್ ಕನ್ಸಿದೆ, ಅದು ಓಪನ್ ಆಗ್ತಿದ್ದೀನಿ, ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲ ರೂಮಲ್ಲಿ ಮಾಡ್ಬಿಡ್ತೀನಿ. ಸರ್ ಊಟ ಮಾಡಕ್ಕೆ ನಾನು ಯೋಚನೆ ಮಾಡಲ್ಲ, ಎಷ್ಟೋ ಜನಕ್ಕೆ ಊಟ ಕೊಡ್ತೀನಿ. ನಾನು ಊಟ ತಿಂದಿದ್ದೋಳು ಈಟ್ರಲ್ಲಿ ಅನ್ನ ಮಾಡ್ಕೊಂಡ್ ತಿಂದಿರೋಳು, ಮಡ್ಲಕ್ಕಿನ ಸೆರಗುಯಿಸ್ಕೊಂಡ್ ಹೋಗಿ ಆ ಮಡ್ಲಕ್ಕಿಲ್ ಅನ್ನ ಮಾಡ್ಕೊಂಡ್ ತಿಂದಿರೋಳು. ನನ್ಗೆ ಅನ್ನದ ಬೆಲೆ ಏನು ಅಂತ ಗೊತ್ತಿವತ್ ನನ್ಗೆ. ಏನಿಲ್ಲ ಸರ್, ಅವ್ರನ್ನ ಬಂದ್ರು ಅಷ್ಟೇನೆ, ಇಲ್ಲೇ ಮನೆ ಮಾಡ್ತೀನಿ, ಇರಿಸ್ತೀನಿ, ಕ್ಯಾಮ್ರಾಗಳಿದಾವೆ, ನೆಮ್ಮದಿಯಾಗಿ ಮನೆಗೆ ಒಂದು ಟಿವಿ ಹಾಕ್ಸ್ಕೊಡ್ತೀನಿ. ಅಂಗಡಿಗೆ ಹೋಗಿ ಕೂತ್ಕೊಬೇಕಾ, ನಮ್ಮ ಅಂಗಡಿ ಐತೆ, ಹೋಗಿ ಕೂತ್ಕೊಳ್ರಿ ಆರಾಮಾಗಿ ತಿರುಗಾಡ್ಕೊಂಡು. ಅನ್ವಿತಾ ಅಂತ ನಮ್ಗೆ ಬಡತನ ಬಂದಾಗ ಅನ್ವಿತಾ ಅಂತ ಇದ್ಲು, ನಮ್ಮ ಕಮ್ಯುನಿಟಿ ಟ್ರಾನ್ಸ್ಜೆಂಡರು. ಅವಳು ನನ್ನ ಪರಿಸ್ಥಿತಿ ನೋಡ್ದೆ, ದೇವ್ರ ಮೆರವಣಿಗೆ ಮಾಡ್ತಾರಲ್ಲ, ಅವ್ರು ದೇವ್ರ ಪೂಜೆಗೊಂಡಿದ್ದಾಳೆ. ಅರಿಶಿಣದ ಅನ್ನ ಅಕ್ಕಿ ಎಲ್ಲ ತಂದ್ಕೊಟ್ಟು ಅನ್ನ ಮಾಡ್ಕೊಂಡು ನೀನು ಆದ್ಯ ನೀನು ಇಷ್ಟೊಂದ್ ಕಷ್ಟ ಬಂದ್ಬಿಡ್ತಲ್ಲ ಆದ್ಯ, ಏನ್ ಗೊತ್ತಾಗ್ತಿಲ್ಲ ನನ್ಗೆ. ಏನ್ ಈ ಕಷ್ಟದಿಂದ ನೀನ್ ಬೆಳಿಬೇಕು ಅಂತಾನೋ ಅಥವಾ ಏನ್ ಮಾಡ್ಕಂತೀಯ, ನೀನ್ ಬದ್ರು ಗಟ್ಟಿಗಿದ್ದೀರಾ, ಇಬ್ರು ಗಂಡ ಹೆಂಡತಿ ಗಟ್ಟಿಗಿರ್ತೀರಾ ಅಥವಾ ಬಿಟ್ಟು ಒಬ್ರನ್ನೊಬ್ರು ದೂರ ಆಗ್ತೀರಾ ಅಂತಾನೆ ಬಂತ ಕಷ್ಟ. ನಿಜ ವಿಷ ಕುಡಿಯೋ ಲೆವೆಲ್ಗೆ ಹೋಗಿದ್ದು ಅಂದ್ರೆ ಬರೀ 60 ರೂಪಾಯಿ ನಮ್ಮ ಹತ್ರ ಇದ್ದಿದ್ದು, ಅದು ಉಂಡಿಲ್ ಹಾಕಿದ್ ದುಡ್ಡು 60 ರೂಪಾಯಿ. ಹಾಲ್ ಕೊಡೋರಿಲ್ಲ, ಹೊಸ ಏರಿಯಾ ಅಕ್ಕಪಕ್ಕ ಅಂಗಡಿಲಿ ಹಾಲ್ ಕೇಳೋವಷ್ಟು ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ನಮ್ಗೆ. ಯಾರೇನಂತಾರ ಕೇಳಿದ್ರೆ ನಮ್ಮನ್ನ ಕೊಡ್ತಾರ ಅನ್ನೋ ಒಂದು ಇದು ಗೀಳು. ಎದ್ದ ಕೂತ್ಕೊಂಡು ಮನೇಲಿ ದುಡ್ಡು 1 ರೂಪಾಯಿ ಇಲ್ಲ, ಯಾರನ್ನು ಕೇಳಕ್ಕಾಗಲ್ಲಮ್ಮ, ಹುಂಡಿಲಿ ಎಷ್ಟಾಯ್ತು ನೋಡು, ಎಲ್ಲ ಚಿಲ್ಲರೆ ಕಾಸುಗಳು ನೋಟ್ ಎಲ್ಲ ಮಿಕ್ಸ್ ಆಗಿ 60 ರೂಪಾಯಿ ಇತ್ತು, ಹೋಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತರ್ತೀನಿ, ಇಲ್ಲ ಅದನ್ನ ಪಾಯ್ಸನ್ ತರ್ತೀನಿ, ಗಿಡಕ್ಕೆ ಹಾಕೋದು, ಕುಡ್ದ್ಬಿಟ್ಟು ಸತ್ತೋಗ್ಬಿಡೋಣ. ಸರಿ ಆಯ್ತು ನೋಡಿ, ನಮ್ಮ ಮನೆಗೆ ನಾನು ಹೋಗಲ್ಲ, ನಿಮ್ಮ ಮನೆಗೆ ನೀನು ಹೋಗಲ್ಲ, ಸರಿ ನಡಿ ಸತ್ತೋಗ್ಬಿಡೋಣ ಅಂತೇಳಿ ಡಿಸೈಡ್ ಮಾಡ್ದು. ಆ ಟೈಮಲ್ಲಿ ಕರೆಕ್ಟಾಗಿ ಅವಳು ಫ್ರೆಂಡ್ ಫೋನ್ ಮಾಡಿದ್ರು, ಅನ್ವಿತಾ ಬಂದ್ಲು, ನಿಂತ್ಕೊಂಡ್ಲು, ಸಪೋರ್ಟ್ ಮಾಡಿದ್ರು. ಸರ್ ಮಾಡಿದ್ಲು, ಅವಳು ಗುಡ್ ಫ್ರೆಂಡ್. ನಮ್ಮ ತುಂಬಾ ಸರಿ ಹಬ್ಬಗಳಿಗೆ ಏನಾದ್ರು ಕೊಡ್ಸೋದಾಗ್ಲಿ, ಅವಳ ಮನೆ ಪುಡಿ ಸಾಂಬಾರ್ ಪೌಡ್ರು ಇಂತ ಕೊಟ್ಟಿದ್ದಾಳೆ. ಮಾಡಿದವ್ರನ್ನ ನೆನಿಬೇಕು ಸರ್, ಅವ್ರ ಅನ್ನ ತಿಂದು ಅವ್ರಿಗೆ ವಿಷ ಕಾರ್ಬಾರ್ದು, ನಮ್ಗೆ ಒಳ್ಳೇದಾಗಲ್ಲ ಅಲ್ವಾ. ಹೆಲ್ಪ್ ಮಾಡಿದ್ದಾಳೆ. ಮತ್ತೆ ನನ್ನ ಅಂಗಡಿಗೆ ಬಂದು ಹೋಟ್ಲ್ ಹಾಕೋದ್ಲು, ಅದು ಗುಡ್. ನಾನು ಹೋಟ್ಲು ಬಿಟ್ಕೊಟ್ಟೆ, ನಾನ್ ಮಾಡ್ತಿದ್ದೆ ಹೋಟ್ಲು, ಅವ್ಳು ಮಾಡಿದ್ಲು, ಅವ್ಳಿಗೇನೋ ನಡ್ಸಕ್ ಆಗ್ಲಿಲ್ಲ. ನನ್ನ ಐಟಮ್ ಎಲ್ಲ ಅವ್ರಿಗೆ ಸೇಲ್ ಮಾಡ್ಬಿಟ್ಟು ಸರಿ ಆಯ್ತಮ್ಮ ನೀನ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿ ನಾನು ಹೋಟ್ಲು ಬಿಟ್ಬಿಟ್ಟೆ. ಸರ್ ನನ್ನ ಕೈಯಲ್ಲಾಗ ನೋಡಿ ಬಂದ್ಬಿಟ್ಟಿದೀನಿ, ನನ್ನ ಕೈಯಲ್ಲಾಗದ ಇದ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ನಾನು. ಎಲ್ಲ ಸ್ವಲ್ಪ ಸೋಷಿಯಲ್ ವರ್ಕ್ ಅಲ್ಲೆಲ್ಲ ಗುರುತಿಸ್ಕೊಳ್ತಾ ಇದ್ರಲ್ಲ. ಹೌದು ಸರ್, 2024 ಹೇಳಿದ್ನಲ್ಲ ಡಿಸ್ಟ್ರಿಕ್ಟ್ ಐಕಾನಿಗೆ ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡ್ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇವಾಗ ನನ್ನ ಲೈಫ್ ಸಕ್ಸಸ್ ಸ್ಟೋರಿನ MD ಅವರೇ, ದೊಡ್ಡಬಳ್ಳಾಪುರ MD ಅವರೇ ನಾನು ಸಕ್ಸಸ್ ಸ್ಟೋರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಈಗ ಮಾತುಕತೆ ನಡೀತಾ ಇದೆ ನಮ್ಗೂ ಅವ್ರಿಗೂ. ಅದಾದ್ರೆ ನೆಕ್ಸ್ಟ್ ವೀಕ್ ಅಲ್ಲೆಲ್ಲ ಸಕ್ಸಸ್ ಸ್ಟೋರಿ ಮಾಡ್ಬೇಕು ಅಂತ. ಸರ್ ಏನ್ ಗೊತ್ತಾ, ನನ್ ಬೆಳವಣಿಗೆ ನೋಡಿನೇ ಖುಷಿ ಪಡ್ತಿದ್ದಾರೆ. ಒಬ್ಬಳು ದುಡಿತಿದ್ದಾಳಲ್ಲ ಅವಳು, ಅವ್ರು ಕೊಟ್ಟ ಒಂದ 30,000 ಸಹಾಯಧನ ಕೊಟ್ರು ನಮ್ಗೆ. ಗೌರ್ಮೆಂಟ್ ಬಿಟ್ಟಿದೆ ಸಹಾಯಧನ ನಮ್ಗೆ. ಎಷ್ಟೋ ಸಿಕ್ತೆ, 600 ರೂಪಾಯಿ ಇದ್ದಿದ್ದು 1200 ಆಯ್ತು ಪೆನ್ಷನ್. ಆ 1200 ಅದ್ರಲ್ಲಿ ಬಂದಿದ್ದು ಏನಾದ್ರೂ ಉಪಯೋಗ ಆಗ್ತಿದೆ ನಮ್ಗೆ. ಗೌರ್ಮೆಂಟ್ ಮಾಡಿರೋದು ನಮ್ಗೆ ಹೆಲ್ಪ್. ಪ್ಲಸ್ ಇದೆ, ಮೈನಸ್ ಇದೆ, ನಾವ್ ಯಾವ್ ತಗೊಂತೀವೋ ಅದ್ ನಮ್ಗೆ ಒಳ್ಳೇದು. ಕರೆಕ್ಟ್ ತಾನೇ? ಹಂಗಾಗಿ ಗೌರ್ಮೆಂಟ್ ಅವರು ನಮ್ಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇವಾಗ 1200 ಆಯ್ತು. ಅದಾದ್ಮೇಲೆ ಅದೇನೇನೋ ಉದ್ಯೋಗಿನಿ ಸ್ಕೀಮ್ ಅಂತೆ, ಧನಶ್ರೀ ಅಂತೆ, ಏನೇನೋ ಸ್ಕೀಮ್ ಬಿಟ್ಟಿದ್ದಾರೆ. 3 ಲಕ್ಷದವರೆಗೂ ಸಬ್ಸಿಡಿಗಳು ಸಿಗ್ತಿದೆ. ದುಡಿಬೇಕು ಅಂತ ನಿಂತ್ರೆ ಏನಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಗೌರ್ಮೆಂಟ್ ಈಗ ನಮ್ಗೆಲ್ಲ ಮಾದರಿ ಆಗಿದೆ, ಉದಾಹರಣೆ ಆಗಿ ನಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ ಸಹಾಯ ಮಾಡ್ತಿದೆ. ದೊಡ್ಡಬಳ್ಳಾಪುರ ವಿಜಯಲಕ್ಷ್ಮಿ ಅಂತ ಇದ್ದಾರೆ, ಅವರಂತೂ ಗುಡ್ಡಾಡ್, ತುಂಬಾ ಒಳ್ಳೆ ಹೃದಯದವರು. ಒಂದೇ ಮಾತು 2 ದಿನ ಸರ್, ಒಂದ್ 5 ನಿಮಿಷ ಮಾತಾಡಿದ್ರೆ ಸಾಕು, ನನ್ನ ಹಚ್ಕೊಂಡ್ಬಿಡ್ತಾರೆ ಜನ. ಇವತ್ ಮಾತಾಡದೆ ಮಾರ್ನಿಂಗ್ ನನಗೆ ಡಿಸ್ಟ್ರಿಕ್ಟ್ ಐಕಾನ್ ಪದವಿ ಕೊಟ್ರು. ನೋಡಿ ಲೆಕ್ಕಾಚಾರ ಹಾಕೊಳ್ಳಿ, ನಾನು ನೋಡಿಲ್ಲ. ಅವರು ದೀಪಾ 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 ಅಂತಾರೆ, ಅವರು ದೀಪು ಅನ್ನೋದು ನನ್ನ. ಈಗೂನು ಅಷ್ಟೇ ಸರ್, ಮಾತಾಡಿದ್ರೆ ಸ್ವಂತ ಮಗಳ ತರ ಕೇರ್ ಮಾಡ್ತಾರೆ. ಅವ್ವ ನಿನ್ ಮನೆ ನೋಡ್ಬೇಕಣೆ, ನನ್ ಕನ್ಸು ಕಣೆ ಅಂತ ಕೇಳ್ತಾರೆ ಅವರು. ಅಷ್ಟು ಉಳಿಸ್ಕೊಂಡಿದೀನಿ. ಸೀರುಂಡೆ ರಘು ಅವರು ಅಷ್ಟೇ, ಸೀರುಂಡೆ ರಘು ಅವರು, ನಾನು ಡಿಸ್ಟ್ರಿಕ್ಟ್ ಐಕಾನ್ ಆದಾಗ ಅವರು ಡಿಸ್ಟ್ರಿಕ್ಟ್ ಐಕಾನ್. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅಷ್ಟೇ ಚಂದ ಮಾತಾಡಿದ್ದಾರೆ, ಅಷ್ಟು ಕ್ಯಾಶುಯಲ್ ಅವರು. ಅಕ್ಕ ಮನೆಗ್ ಬಾ ನೀನು, ನಮ್ ಜೊತೆ ಎಲ್ಲ ತುಂಬಾ ಕ್ಲೋಸ್ ಆಗಿರ್ತೀಯ ಅಕ್ಕ ನಿನ್ ಮಾತುಕತೆಯಲ್ಲಿ. ಸಾಕು ಸರ್, ನಾವೇನು ತಗೊಂಡೋಗೋದೇನಿಲ್ಲ, ಮಾತುಕತೆ ಸಾಕು. ಒಬ್ರಿಗೆ ಕೆಟ್ಟದ್ ಬಯಸಿಲ್ಲ ಅಷ್ಟೇ. ನನಗೆ ಇನ್ನೊಂದು ಪ್ರಶ್ನೆ ಸರ್, ನೋಡಿ ಅವರು ಟ್ರಾನ್ಸ್ಜೆಂಡರ್ ವುಮೆನ್ ಆಗಿರೋದ್ರಿಂದ ಅವರಲ್ಲಿ ಏನೋ ಒಂದು ದೇಹದಲ್ಲಿ ಕೆಲವೊಂದು
ಆರೋಗ್ಯ ವಿಚಾರ ಆಗಿರ್ಬೋದು, ಕೆಲವೊಂದು ಅವರ ಏರಿಳಿತಗಳಾಗಿರ್ಬೋದು, ಪ್ರತಿಯೊಂದು ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಅದನ್ನು ಅವರು ಇನ್ನೊಬ್ಬ ಟ್ರಾನ್ಸ್ಜೆಂಡರ್ ವುಮೆನ್ ಹತ್ರನೇ ಅದನ್ನು ಶೇರ್ ಮಾಡ್ಕೊಳ್ಬೇಕು, ಆ ಥರದ್ದು ಏನೋ ಒಂದು ಇರುತ್ತೆ. ಬಟ್ ನೀವು ಒಂದು ಸ್ವಲ್ಪ ಕಮ್ಯುನಿಟಿಯಿಂದ ದೂರನೂ ಇದ್ದೀರಿ. ಆ ಥರದವ್ರನ್ನ ನೀವು ಒರೆಸಿದಾಗ ಅವ್ರ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಿ, ಅಥವಾ ಆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆಯಾ ನಿಮಗೆ ಅಂತ? ನಮ್ಮಿಬ್ರಲ್ಲಿ ಏನು ಮುಚ್ಚುಮರೇನೆ ಇಲ್ಲ. ಏನೇ ಇದ್ರು ಚಿನ್ನ ಹಿಂಗಾಗೈತ್ ನಮ್ಗೆ ಏನು ಇಲ್ಲ ಸರ್. ನಮ್ಮಿಬ್ಬರಿಂದ ಮುಚ್ಚುಮರೆ ಏನೇ ಇದ್ರು ಗಂಡ ಹೆಂಡತಿ ಮುಚ್ಚುಮರೆ ಇಟ್ಕೊಳಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಅದೇನಿದ್ರು ಗಂಡ ಹೆಂಡತಿ ಏನು ಮುಚ್ಚುಮರೆ ಇಲ್ಲ. ಆನ್ಸರ್ ನಿಮ್ಗೆ ನಾವೇನು ಮುಚ್ಚುಮರೆ ಇಟ್ಕೊಂಡೇ ಇಲ್ಲ. ನಮ್ ಜೀವನದಲ್ಲಿ ಏನೇನ್ ಶೈಲಿ ಬದಲಾವಣೆ ಆಗುತ್ತೋ ನಾನು ಎಲ್ಲ ಶೇರ್ ಮಾಡಿದೀನಿ. ನಮ್ ಜೀವನ ಶೈಲಿ ನಾವ್ ಮದ್ವೆ ಕಟ್ಕೊಂಡ ಆಸೆನೂ ಅಷ್ಟೇ, ಅದರಲ್ಲೂ ಎಲ್ಲ ಶೇರ್ ಮಾಡ್ಕೊಂಡೆ ನಾವ್ ಮದ್ವೆ ಆಗಿದ್ದು. ಈಗ ನಡೀತಿರೋ ಜೀವನ ಶೈಲಿನೂ ಅಷ್ಟೇ ಚೆನ್ನಾಗೆ ಹೋಗ್ತದೆ. ನಮ್ಗೊಬ್ಬರ ಮೇಲೆ ಒಬ್ಬರಿಗೆ ಆತರ ಎಂತದೋ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕೊಂಡು ನಮ್ಮ ಯಜಮಾನ್ರ ಹಂಗೆ ಹಿಂಗೆ ಅಂತ ಹೇಳ್ಕೊಳ್ಳೋ ಯಾರಾದ್ರೂ ಏನಾದ್ರು ಅಂದ್ರೆ ನಾನು ರಿಟರ್ನ್ ಅಲ್ಲೇ ಕೊಡ್ತೀನಿ. ನನ್ ಗಂಡನ ಬಗ್ಗೆ ಮಾತಾಡ್ಬೇಡಿ, ನಿನ್ಗೆ ಏನ್ ರೈಟ್ಸ್ ಇದೆ ಅಂತ ಕೇಳೋವರೆಗೂ ಕೇಳ್ತೀನಿ. ನನ್ ಗಂಡನ ಬಗ್ಗೆ ಏನ್ ರೈಟ್ಸ್ ಇತ್ತ ನಿನ್ಗೆ ಮಾತಾಡಕ್ಕೆ? ನಮ್ಮ ಅಮ್ಮನ ಮನೇಲಿ ನಾನು ಅದನ್ನೇ ಹೇಳಿದ. ನಮ್ಮ ಅಮ್ಮರ ಮನೇಲೂ ಜಗಳ ಬಡಿದಾರೆ, ನಮ್ಮ ಅಮ್ಮ ನನ್ನೇ ಬೈತಾರೆ ಹೊರತು ನಮ್ಮಮ್ಮ ಹೇಳದಂತೆ ಬಾಯಿ ಜೋರ್ ನೀನ್ ಸುಮ್ನಿರು, ಅವನು ಒಳ್ಳೆಯವನು, ಅವ್ರಿಗೆ ಅವರೇ ಒಳ್ಳೆಯವನು. ಇವ್ರ ಅಮ್ಮ ಹುಷಾರಿರ್ಲಿಲ್ಲ, 3 ದಿನ ಅವ್ರ ಅಮ್ಮರ ಮನೆ ಕರ್ಕೊಂಡು ಹೋಗಿದ್ದೆ. ಜಗಳ ಆಯ್ತಲ್ಲಿ, ಹೊಡ್ಬಿಟ್ಟೆ ಅವಾಗ ಓಡ್ ಬಂತು ಒಳಿಕೆ. ಯಾಕೆ ಮರಿ ಏನಾಯ್ತು ಅಂತ. ನೋಡಮ್ಮ ಹಿಂಗೆ ನನ್ನನ್ ಬೈತಾರೆ, ನಾನ್ ಎದ್ರಕಂಡ್ರೆ ನನ್ನನ್ನೇನು ಮಾತಾಡ್ಲಿಲ್ಲ, ನಿನ್ ನಡಿ ಕೂತ್ಕೊ ಅಂತ. ನಮ್ಮ ಅಕ್ಕರು ಅಷ್ಟೇ, ಇವ್ರನ್ನ ತುಂಬಾ ಕೇರ್ ಮಾಡ್ತಾರೆ, ಸ್ವಂತ ತಮ್ಮನ್ ತರಾನೇ ಇಷ್ಟಪಡ್ತಾರೆ ಸರ್. ಇಷ್ಟು ಇಂತ ಒಳ್ಳೆ ಫ್ಯಾಮಿಲಿ. ನೀವ್ ಏನಾನ ಕೋಪ ಮಾಡ್ಕೊಂಡು ಎಲ್ಲಾನ ಹೋಗ್ಬಿಟ್ಟ ಒಂದ್ 5 ನಿಮಿಷ ಅಲ್ಲಿ ಹೋಗವ್ನ ಅಂಗಡಿ ತಕ ಫೋನ್ ಮಾಡಿ ಫಸ್ಟ್ ಅವನೇ ಎಲ್ಲ ಹೊಲ್ಟದ. ನೀನ್ ಒಳ್ಳೆ ಏನಕ್ ಜಗಳ ಆಡ್ತೀಯ ನೀನು? ನಮ್ಮ ಅಕ್ಕ ಊಟನೇ ಮಾಡಲ್ಲ. ಅಯ್ಯೋ ಏನ್ ನೀನ್ ಇಂತ ಬುದ್ಧಿ ಕಲಿತೀಯ? ಫಸ್ಟ್ ಫೋನ್ ಮಾಡ ಅವ್ನಿಗೆ ಬನ್ನ ನೋಡು ಇನ್ನ ಮತ್ತೆ ಹೇಳಿದ್ರೆ ಸುಮ್ನಿರವ, ಕೋಪ ಮಾಡ್ಕೊಂಡ್ರು ಮಾಡ್ಕೊಂತಾನೆ ಬರ್ತಾನೆ ವಾಪಸ್. ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಸುಮ್ನಿರವನು, ಎಲ್ಲೂ ಹೋಗಲ್ಲ ಸುಮ್ನಿರ. ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಸುಮ್ನಿರವ, ಅವ್ನ್ ಬರ್ತಾನೆ. ಅಯ್ಯೋ ನೀನ್ ಯಾಕೆ ಎದ್ರಕಂತೀಯ, ನನ್ ಬುದ್ಧಿ ಹೇಳ್ತೀನಿ ಸುಮ್ನಿರೋ ಅಂತಾರೆ ಅವ್ರು. ಏನೋ ಸಣ್ಣ ಪುಟ್ಟ ಜಗಳ ಆಡ್ಕೊಂಡು ಭಾಗ್ಯ 5 ನಿಮಿಷಕ್ಕೆ ಒಂದಾಗ್ಬಿಟ್ರೆ ಮುಗ್ದೋಗ್ಬಿಡ್ತು. ಸ್ವಾರಸ್ಯ ಏನಂದ್ರೆ ಅಲ್ಲಿಂದ ಅಲ್ಲಿಗೆ ರಾಜಿ ಆಗ್ಬಿಡ್ಬೇಕು. ನಮ್ಗಂತೂ ಸರ್ ಒಂದ್ ದಿನಕ್ಕೂ ನಾವ್ ಹಂಗೆಲ್ಲ ಫೀಲ್ ಮಾಡಿಲ್ಲ. ನಮ್ಮಿಬ್ಬರಿಗೆ ಇಷ್ಟ ಸರ್ 8 ವರ್ಷ ಮದ್ವೆ ಆಗಿ ನಾನು ಒಂದ್ ದಿನಕ್ಕೂ ಮುನ್ಸ್ಕೊಂಡಿಲ್ಲ. ನಮ್ಮ ಮನೆಯವ್ರ ಬಗ್ಗೆ ನಾನು ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ, ಮುನ್ಸ್ಕೊಂಡಿಲ್ಲ. ಮಾಡ್ಕೊಂಡ್ರು 5 ನಿಮಿಷ. ಇನ್ನೊಂದು ಮೈಂಡ್ ಸೆಟ್ ಅಲ್ಲಿ ಏನಾದ್ರು ಕೆಟ್ಟದಾಗ ಓಡ್ತಾ ಇದ್ರೆ ಯಾರಾದ್ರೂ ಥಾಟ್ ಹಾಕಿದ್ರೆ ಅವಾಗ ಕೇಳ್ಬಿಡ್ತೀನಿ ನಾನು ಮನೆಯವ್ರನ್ನ. ಹಿಂಗಂದ್ರು ನಿಜಾನ ಏನು ಈ ತರ ಎಲ್ಲ ಮಾತಾಡ್ತವ್ರ ಅವ್ರು ಅಂತ. ನನ್ ಬಗ್ಗೆ ಯಾರನ್ನ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿರ್ತಾರೆ ಅಂದ್ರೆ ಒಂದ್ 5 ನಿಮಿಷ ಸುಮ್ನೆ ಇರ್ತಾಳೆ, ಅವಾಗ ಕೇಳ್ತಾರೆ. ಇಟ್ಕೊಳ್ಳಲ್ಲ ಸರ್, ಮನ್ಸಲ್ಲಿ ಇಟ್ಕೊಂಡೋಳೆ ಅಲ್ಲ ನಾನು. ಅದ್ ನಮ್ಮಮ್ಮ ಕೇಳಿದ್ರು ಅಷ್ಟೇ, ಬೇರೆಯವ್ರು ಕೇಳಿದ್ರು ಅಷ್ಟೇ, ಅದ್ ಹೇಳೇ ಬಿಡ್ಬೇಕು. ಹಂಗ ಕೇಳಿ ಅದನ್ನ ಇವಾಗ ಮನ್ಸಲ್ಲಿ ಇಕ್ಕಂತ ಅಂದ್ರೆ ಅದು ಕೊರ್ದು ದೊಡ್ಡ ನಾಳೆ ದಿನ ದೊಡ್ಡ ಅವಾಗ ಜಗಳ ಆಗುತ್ತೆ ಅಂತ ಗೊತ್ತು ನನಗೆ, ಕಾನ್ಫಿಡೆಂಟ್ ಇದೆ ಜಗಳ ಆಡ್ತಾರ ಅವ್ರು ನನ್ ಜೊತೆ ಅಂತ ಕೇಳ್ತೀನಿ. ಅಲ್ಲೇ ಚಿಕ್ಕದ್ರಲ್ಲೇ ಕೇಳ್ಬಿಟ್ರೆ, ಗಿಡದಲ್ಲೇ ಚಿವುಟ್ ಹಾಕ್ಬಿಟ್ರೆ ಏನೇ ಇದ್ರು ಹಂಗಾಗ್ಬಿಟ್ಟೆ ನಮ್ ಬಾಂಡಿಂಗ್ ಹಿಂಗ್ ಬಂದಿರೋದು. ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಆತರ ಎಲ್ಲ ಫೀಲ್ ಇಲ್ಲ. ಬಟ್ ಕೆಲವು ಸರಿ ನೋಡಿ, ನಾನು ಇದನ್ನ ಕೇಳ್ಬೇಕೋ ಕೇಳಬಾರ್ದು ಗೊತ್ತಾಗ್ತಾ ಇಲ್ಲ. ಬಟ್ ಕೆಲವೊಂದು ಈ ಟ್ರಾನ್ಸ್ಜೆಂಡರ್ಗಳಿಗೆ ಸರ್ಜರಿ ಆ ಥರದ್ದೆಲ್ಲ ಪ್ರೊಸೆಸ್ ಬಂದಾಗ ಅವನ್ನೆಲ್ಲ ದಾಟಿ ಬರೋದಿದೆಯಲ್ಲ, ಅದು ಹೇಗೆ ಅಂತ ನಮ್ಮ ವೀಕ್ಷಕರು ಕೆಲವೊಂದು ಕನ್ಫ್ಯೂಷನ್ಸ್ಗಳು ಬರುತ್ತೆ. ಸರ್ ಸರ್ಜರಿ ಅಂದ್ರೆ 3 ತರ ಸರ್ಜರಿಗಳಿರುತ್ತೆ. ಅದ್ ನಿಮ್ಗೆ ಹೆಂಗ್ ವಿವರಿಸ್ಬೇಕು ಅದ್ ನನಗ್ ಗೊತ್ತಾಗಲ್ಲ. ಸಾಧ್ಯವಾದ್ರೆ ಅದು ತುಂಬಾ ಡೀಪ್ ಆಗಿ ಹೇಳ್ಬೇಕು ಸರ್ ಸರ್ಜರಿ ಬಗ್ಗೆ. ಹಂಗಾಗಿ ನಾವು ಗಂಡ ಹೆಂಡತಿ ಸೇರಕ್ಕೆ ಬೇರೆ ತರದ ಸರ್ಜರಿಗಳು ಮಾಡಿಸ್ಕೊಬೇಕು. ನಾರ್ಮಲ್ ಲೇಡೀಸ್ ತರಾನೇ ಸರ್ಜರಿಗಳಿದೆ, ತುಂಬಾ ಸರ್ಜರಿ ಬಂದಿದೆ ಇವಾಗ. ಆ ತರ ಸರ್ಜರಿ ಮಾಡಿಸ್ಕೊಂಡಾಗ ಮಾತ್ರ ಮಿಂಗಲ್ ಆಗಕ್ ಸಾಧ್ಯ. ಕೆಲವೊಂದ್ ಸರ್ಜರಿಗಳಿದೆ ಇವಾಗ ಯಾವ ವರ್ಡ್ ಯೂಸ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಅದು ಮನುಷ್ಯ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ ಹೋದಾಗ ಅವ್ರದ್ದು ನೋಡ್ಬೇಕಲ್ವಾ, ಹೊರಗಡೆ ಇರೋ ಜನಕ್ಕೆ ಯಾವ ತರ ತಗೊಂತಾರೆ ಅನ್ನೋದು ನನ್ನ ಮನ್ಸಲ್ಲಿ ಇಟ್ಕೊಂಡು ಅದನ್ನ ನಾನು ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕಲ್ವಾ. ಟ್ರೈನ್ ಗಳಲ್ಲಿ ಭಿಕ್ಷಾಟನೆ ಆ ತರ ಮಾಡ್ತಾರಲ್ಲ, ಅವರೆಲ್ಲ ಆ ತರದ ಸರ್ಜರಿಗಳು ಮಾಡ್ಸಿರ್ತಾರೆ ಸರ್ಜರಿಗಳು ಮಾಡ್ತಿರ್ತಾರೆ. ಅವರು ಸಾಕಷ್ಟು ನೋವುಗಳನ್ನ ಅನ್ಭೋಗಿಸಿ ಮಾತಾ ಪೂಜೆಗಳನ್ನ ಮಾಡಿ ಅವರು ಹೊರಗಡೆ ಬಂದಿರ್ತಾರೆ. ಸರ್ಜರಿಗಳು ಆದ್ಮೇಲೆ ಆಲ್ಮೋಸ್ಟ್ ಅಲ್ಲೂ ಭಿಕ್ಷಾಟನೆಗಳು ಬಿಡ್ತಾರೆ, ಸೆಕ್ಸ್ ವರ್ಕ್ ಅಂತದ್ದು ಚೆನ್ನಾಗಿ ಅವ್ರ ಜೀವನ ಶೈಲಿ ಹೇಗಿರುತ್ತೋ ಹಂಗ್ ಕಟ್ಕೊಂತಾರೆ. ಒಬ್ಬೊಬ್ರು ಜೀವನ ಶೈಲಿ ಒಂದೊಂದರ ಸರ್. ಮದ್ವೆ ಆಗಿರೋರು ಇದ್ದಾರೆ, ಕೆಲವೊಬ್ರು ಅಂದ್ರೆ ಹುಡುಗ ತೋರಿಸ್ಕೊಳಲ್ಲ, ಮದ್ವೆ ಆಗಿದ್ದೀನಿ ಅಂತ ಹೇಳ್ತಾರೆ, ಆ ತರದವರು ಇದ್ದಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಕೆಲವೊಬ್ರು ನಾನು ಕಮಿಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಲವ್ ಇದ್ದೇ ನಡೆಯುತ್ತೆ. ಜೀವನ ಕಟ್ಕೊಂಡ್ಮೇಲೆ ಎಲ್ಲಾರ್ಗು ತೋರ್ಸ್ಕೊಬಿಡ್ಬೇಕಂತ ಮುಂದಿನ ಆಲೋಚನೆ ಅದ್ ನೋಡೋಣ. ಆಮೇಲೆ ಮಾತಾ ಪೂಜೆ ಅಂದ್ರೆ ನಮ್ಮ ಕಮ್ಯುನಿಟಿಲಿ ಬಂದು ಮಾತಾ ಪೂಜೆ ಅಂದ್ರೆ ನಾವು ನಂಬಿರೋ ದೇವ್ರೆ ಅದು. ನಮ್ಗೆ ಏನೇ ಪ್ರಾಬ್ಲಮ್ ಬಂದಾಗು ಮಾತಾ ಅಂದ್ರೆ ಸಾಕು, ಅದೊಂದು ನಮ್ಗೆ ಧೈರ್ಯ. ಅದಕ್ಕೆ ಅದೆಲ್ಲ ಪೂಜೆ ಎಲ್ಲ ಮಾಡಿ 41 ದಿನ ಎಲ್ಲ ಅದು ಇದು ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಾದ್ಮೇಲೆ ನಾವು ನಾರ್ಮಲ್ ಆಗಿರ್ಬೋದು. ಅಲ್ಲಿವರೆಗೂ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ. ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ, ಲಕ್ಷ ಆಗುತ್ತೆ ಫಂಕ್ಷನ್ ಅದು ಇದು ಮಾಡ್ಕೊಂಡ್ರೆ 10 ಲಕ್ಷದವರೆಗೂ ಹೋಗುತ್ತೆ. ನ್ಯಾಚುರಲ್ ಆಗಿ ಮಾಡ್ಕೊಂಡ್ರೆ 2.5 ಇಂದ 3 ಲಕ್ಷದೊಳಗಡೆ ಮುಗ್ದೋಗುತ್ತೆ.
ಇವೆಲ್ಲ ನಾವು ಕಮ್ಯುನಿಟಿಯಿಂದ ಹೊರಗಡೆ ಇರೋದ್ರಿಂದ ನಾವು ಸರ್ಜರಿಗಳು ಮಾಡಿಸ್ಕೊಂಡ್ರು ನಾವು ಅಷ್ಟೊಂದು ಆಡಂಬರ ತೋರ್ಸಕ್ಕಾಗಲ್ಲ ಅಲ್ವಾ. ಈ ಕಮ್ಯುನಿಟಿಲಿ ಒಂದು ಸಭೆಯಲ್ಲಿದ್ದಾಗ ಅವ್ರು ಅದೆಲ್ಲ ಫಂಕ್ಷನ್ ಮಾಡ್ಲೇಬೇಕು. ಹೌದು, ಉದ್ದೇಶಪೂರ್ವಕವಾಗಿ ಗುರು ಇರ್ತಾರೆ, ದೊಡ್ಡೋರು ಇರ್ತಾರೆ, ಅಮ್ಮ ಅನ್ನೋರು ಇರ್ತಾರೆ, ಅವ್ರಿಗೆಲ್ಲ ಮಾಡೋ ಕರ್ತವ್ಯ ಮಾಡಿಸ್ಲೇಬೇಕು ಅವ್ರು. ನಿಂಗೆ ನಮ್ಮ ವಿಷಯದಲ್ಲ ಆತರ ಇಲ್ಲ. ನಾನು ಓನ್ ಡಿಸಿಷನ್ ಏನ್ ತಗೊಂತೀನೋ ಅದ್ ನಂದು ಡಿಸಿಷನ್. ಯಾಕೆ ಹೊರಗೆ ಬಂದ್ರಿ ನೀವು ಅವ್ರ ಜೊತೆ ಗುರುತಿಸ್ಕೊಳ್ದೆ? ನೀವು ನಿಮ್ದು ಓನ್ ಬದುಕನ್ನು ಸರ್ ಓನ್ ಬದುಕು ಕಟ್ಕೊಳಕ್ಕೆ ಇದು ಉದಾಹರಣೆ ಏನ್ ಗೊತ್ತಾ, ಈಗ ನಾವು ದಿನನಿತ್ಯ ಇದ್ರೆ ನೋಡ್ತಾ ಇರ್ತೀವಿ, ಎಲ್ಲೋ ರೋಡ್ ಸೈಡ್ ಅಲ್ಲಿ ಭಿಕ್ಷಾಟನೆ ಮಾಡ್ಬೇಕು ಅಥವಾ ಎಲ್ಲೋ ನೈಟ್ ಟೈಮ್ ಅಲ್ಲಿ ಮಾಡ್ಬೇಕು. ಯಾಕೆ ಬೇಕು? ಇರೋದೊಂದ್ ಜೀವನ, ಒಳ್ಳೆ ಮಾರ್ಗದಲ್ಲೇ ಹೋಗ್ಬೋದಲ್ವಾ ನಾವು. ಈಗ ಮಾಡ್ಬೋದಲ್ಲ. ನಾನು ಇವಾಗ ಓದಿದೀನಿ, ಓದ್ಸರ್ ನಮ್ಮಪ್ಪ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಡಿಗ್ರಿ ಮುಟ್ಸಿದ್ದಾರೆ ಅಂದ್ರೆ ಅವ್ರ ಶ್ರಮ ಏನಾಗಿದೆ. ನಾನು ಹೊರಗಡೆ ಏನೋ ಬಂದ್ಬಿಟ್ಟಿದೀನಿ ಇವತ್ತು, ನಾನ್ ಯಾಕೆ ಅವ್ರ ಮಾನ ಮರ್ಯಾದೆ ತೆಗಿಬೇಕೀಗ? ಅಪ್ಪ ಅಮ್ಮನ ಮರ್ಯಾದೆ. ನನ್ ಮೈಂಡ್ ಸೆಟ್ ಇರ್ಬೇಕು. ನನ್ ಮೈಂಡ್ ಸೆಟ್ ಇದೆ, ನನ್ಗೂ ಅಕ್ಕ ಇದಾರೆ, ಅಣ್ಣ ಇದ್ದಾನೆ, ಫ್ಯಾಮಿಲಿ ಇದೆ, ನನ್ ಬ್ಯಾಕ್ ಗ್ರೌಂಡ್ ಇದೆ. ಹಿಂಗ್ ಮದ್ವೆ ಆದಾಗೂ ಮರ್ಯಾದೆ ಹೋಗುತ್ತೆ, ಆದ್ರೆ ಬಾಳ್ ಬದಕ್ ತೋರಿಸ್ತೀನಿ ನಾನು ನಿಮ್ಗಾದ್ರೆ. ಯಾವತ್ತೂ ಸೋಲಲ್ಲ ನಾನು, ಗೆದ್ದು ತೋರಿಸ್ತೀನಿ. ಆಗ್ಬಿಟ್ಟಿದೀನಿ. ಮೈಂಡ್ ಸೆಟ್ ಏನಿತ್ತು ಆ ಟೈಮಲ್ಲಿ ಏನನ್ಸ್ತು ಅದ್ ಮಾಡಿದೀನಿ. ಕುದುರೆಗೆ ಲಗಾಮ್ ಕಟ್ತಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಮುಗಿಸ್ಬಿಟ್ಟಿದೀನಿ ಆ ಕೆಲ್ಸನ. ಇನ್ನೇನಿದ್ರು ಓಡ್ಬೇಕಷ್ಟೇ. ಜೀವನ ಅನ್ನೋ ಓಡಾಟದಲ್ಲಿ ಓಡೋದಷ್ಟೇ ನಮ್ಗಿರೋದಿಲ್ಲ. ಅವ್ರಂಗಂತಾನೆ, ಇವ್ನಂಗಂತಾನೆ, ನಮ್ಮ ಅಣ್ಣನ ಅಂತಾನೆ, ನಮ್ಮ ಅಕ್ಕನಂತಾನೆ, ನನ್ಗೆ ಅದೆಲ್ಲ ಇಲ್ಲ. ನಾನು ಕೇಳಿದ್ರು ಒಂದೇನದು, ಸಮಾಜದಲ್ಲಿ ನಮ್ಮ ಮನುಷ್ಯಲ್ವಾ, ಹಿರಿಯರವ್ರನ್ನ ಸೇರಿಸ್ಕೊಂತೀರಾ, ನಮ್ಮನ್ನ ಯಾಕೆ ಸೇರಿಸ್ಕೊಳ್ಳಲ್ಲ? ಕೊಲೆಮವ್ರನ್ನ ಸೇರಿಸ್ಕೊಂತೀರಾ ಧಾರವಾಡಗೆ. ನಾವೇನ್ ಮಾಡಿದೀವಿ? ಜಾತ್ರೆಗೆ ಕರೀರಿ, ಸಭೆ ಸಮಾರಂಭ ಕರೀರಿ, ಒಂದ್ ಫಂಕ್ಷನ್ ಮಾಡಿದ್ರೆ ಕರೀರಿ, ಬರ್ತೀನಿ, ಹೋಗ್ತೀನಿ. ನೀನ್ ಕರೀಲಿಲ್ಲ ಅಂದ್ರೂ ನಾನು ಬರ್ತೀನಿ. ಆಗದಾಗ್ಲಿ, ಆಯ್ತು ನೋಡೋಣ ಆಮೇಲೆ. ಕರೆಕ್ಟ್ ಅಲ್ವಾ? ಹೌದು, ಅದ್ಭುತವಾದ. ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ ನೋಡಿ. ಯಾವ್ದೋ ಒಂದು ಸಭೆಗಳಿಗೆ, ಯಾವ್ದೋ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಏನೋ ಕೆಲವೊಂದು ಆಚರಣೆಗಳು ಮಾಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ದೂರ ತಲದಾಗ ಆಗ್ತಕ್ಕಂಥ ನೋವಿದೆಯಲ್ಲ ಬಹಳಷ್ಟು ಈ ವಿಚಾರದಲ್ಲಿ. ಸರ್ ನಮ್ಮೂರ್ಗ್ ಹೋದ್ನಲ್ಲ, ನಮ್ಮೂರ್ ಹಳ್ಳಿ ಅಂದ್ರೆ ಹಳ್ಳಿ, ಇಡೀ ಊರಿನ ಜನ ಸರ್ ಮನೆಗ್ ಕರ್ದು ಅರ್ಶನ ಕುಂಕುಮ ಕೊಟ್ಟು ಸೀರೆ ಮಡ್ಲಕ್ಕಿ ತುಂಬಿದ್ದಾರೆ ಸರ್ ನನಗೆ. ನಮ್ಮೂರಲ್ಲಿ, ಮತ್ತೆ ಊರಲ್ಲಿ ಅಕ್ಕ ಅಂದ್ರೆ ನಮ್ ಪಕ್ಕದ ಮನೆಯವರು, ಅವರು ಕೇರ್ನಾಗ ಮದ್ವೆ ಆಗಿರೋದು. ಅವರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಅಳ್ತಾ ಇದಾರೆ, ಇಷ್ಟು ಚೆನ್ನಾಗಿದೆಯಲ್ಲ ನೀನ್, ಅಷ್ಟು ಖುಷಿ ನನ್ಗೆ. ಅವ್ರಮ್ಮ ನನ್ಗೆ ಕುಸು, ನನ್ ಯಾರು ನೋಡಕ್ಕೆ ತೋರ್ಸ್ಲಿಲ್ಲ ಕುಸು, ಮಗ ಅಷ್ಟ್ ಚೆನ್ನಾಗಿದ್ದಾನಂತಲ್ಲ ಕುಸು, ನೀನ್ ಹೇಳಲಿಲ್ಲ ಕುಸು, ಫೋನ್ ಮಾಡ್ಲಿಲ್ಲ. ಅಮ್ಮ ಚೆನ್ನಾಗಿ ಮಾತಾಡ್ತಿದಾರೆ ನನ್ ಜೊತೆ ಅವ್ರ ಊರವರು. ಅಕ್ಕ ಅಂತ ನಾನ್ ಚಿಕ್ಕ ವಯಸ್ಸಿಂದ ಅವ್ರ ಮನೇಲಿ, ನಮ್ಮ ಮನೆಗಿನ್ನ ಅವ್ರ ಮನೇಲಿ ಜಾಸ್ತಿ ಬೆಳೆದಿದ್ದು. ಅವ್ರದ್ದು ಡಿ.ಎಡ್ ಆಗಿದೆ, ಕೇರ್ನಗರಕ್ಕೆ ಮದ್ವೆ ಆಗಿರೋದು. ಅಕ್ಕ ಅಂತಾನೆ ಇವತ್ಗೂ ಅವ್ರು ಅವತ್ತಿಂದ ಇವತ್ವರೆಗೂ ಹಂಗೆ ಇದ್ದಾರೆ. ಊರ್ಗ್ ಹೋಯ್ತು ಅಂದ್ರೆ ಒಂದೇ ಮಾತು, ಎಲ್ಲ ಅಣು ಎಲ್ಲ ಕರ್ಕೊಂಬೋಗ್ ಫಸ್ಟ್ ನಿನ್ ಮನೆಗೆ. ಮತ್ತೆ ಏನಂತಾರ ಗೊತ್ತಾ, ಅಪ್ಪ ಊರಿಗೆ ಬರೋದಾದ್ರೆ ಒಳ್ಳೆ ಕರ್ಕೊಂಡ್ ಬಾ ಅಂತಾರೆ. ನಿಮಗ್ ಡೌಟ್ ಇದ್ರೆ ರೆಕಾರ್ಡ್ ಹಾಕ್ಬಿಟ್ಟು ಕೇಳಿಸ್ತೀನಿ. ಮತ್ತೆ ಹೇಳೋದೇ, ಅಮ್ಮ ಕರ್ಕೊಂಡ್ ಬರೋದಾದ್ರೆ ನಿನ್ ಜೊತೆಗ್ ಬರವ ತಾಯಿ, ಅವನ ಕೋಪ ಜಾಸ್ತಿ, ನಿನ್ ಜೊತೆಗೆ ಬರ್ಲವ ಅವನು. ಅಮ್ಮ ಊರಿಗೆ ಬರ್ಲ ನಾನು, ಇಬ್ರು ಬರ್ರಿ, ಇಬ್ರು ಬರ್ರಿ. ನೀವು ಹಬ್ಬ ಮುಗಿಸ್ಕೊಂಡು 3 ದಿನಕ್ಕೆ ಹೊರಟಾಗ ವಾಪಸ್ ಗಾಡಿಲಿ ಬರ್ತೀವಿ ನಾವು, ಹುಷಾರು. ಬೇಡಮ್ಮ, ಇಬ್ರು ಬರ್ರಿ. ಇಲ್ವಾ ಬಸ್ಸಲ್ಲಿ ಬಂದ್ಬಿಡ್ರಿ ನೀವು, ಗಾಡಿ ಬೇಡ, ಬಂದ್ರಿ ಇಬ್ರು ಬರ್ರಿ. ಒಬ್ನೇ ಬರೋದಾದ್ರೆ ನೀನ್ ಸರ್. ಅದೇ ನನ್ನ ಅತ್ತೆಗೆ ಫೋನ್ ಮಾಡಿ ನೋಡೋಣ, ಮಾತಾಡ್ಬೋದಾ? ನಾನು ಮಾತಾಡ್ತೀನಿ, ನಾನೇ ಮಾತಾಡ್ತೀನಿ. ಇಲ್ಲ ಅಮ್ಮ, ಮಮ್ಮಿ ಅಂತ ಇಲ್ಲ, ರಾತ್ರಿ ಮಾಡ್ತೀನಿ ಅನ್ಸುತ್ತೆ. ಸ್ನೇಹಿತರೆ, ಒಂದು ಕುತೂಹಲ ಅಷ್ಟೇ. ನನ್ನ ವೀಕ್ಷಕರಿಗೆ ನಾನು ಹೇಳ್ತಾ ಇರೋದು ನೋಡಿ, ಇವರಿಬ್ಬರು ಬಾಂಡಿಂಗ್ ಬಗ್ಗೆ. ಅತ್ತೆ ಎಷ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ತನ್ನ ಸೊಸೆ ಬಂದ ಮೇಲೆ ಬದುಕು ಹೇಗೆ ಮಗನ ಬದುಕು ಬದಲಾಗಿದೆ ಅನ್ನೋದು ಕುತೂಹಲ. ನಾನು ಇಲ್ಲೇ ಸ್ಪಾಟಲ್ಲೇ, ಅವ್ರಿಗೆ ನಮ್ದು ತುಂಬಾ ಸ್ಕ್ರಿಪ್ಟೆಡ್ ಅಂತೂ ಅಲ್ಲ, ನೇರವಾಗಿ ಮಾಡ್ತಾ ಇದ್ದೀನಿ. ಒಂದು ಕ್ಯಾಶುವಲ್ ಒಂದು ಮಾತಾಡಿಸ್ತೀನಿ. ಕೆಲ್ಸಕ್ಕೆ ರಿಂಗ್ ಆಗ್ತಾ ಇದೆ. ಓಕೆ, ಫೋನ್ ರಿಸೀವ್ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ಅಮ್ಮ ಹೇಳಿ, ಏನ್ ಮಾಡ್ತಿದ್ದೀರಮ್ಮ? ಏನ್ ಕಮ್ಮ, ಏನ್ ಸಮಾಚಾರ? ಅದು ಮಾಡ್ಸುದ, ಇದು ಏನು ಬಾತ್ರೂಮ್ ಕಟ್ಸುದ್ರಾ? ಓದ್ಲ ಪಲ್ಲವಿ? ಪಲ್ಲವಿ ಹೋಯ್ತಾ ಅಂದೆ. ಪಲ್ಲವಿ ಹೋಯ್ತಾ, ಬಂದಿತ್ತಲ್ಲ ಅಂದೆ. ಇವು ಶಿವಕುಮಾರಣ್ಣ ಹೌದಾ? ಊಟ ಮಾಡಿದ್ರಮ್ಮ ನೀವು? ಊಟ ಮಾಡಿದ್ರ? ಕಳಿಸ್ಕೊಡ್ತೀನಿ. ಹಾ, ಎಷ್ಟಮ್ಮ ಅದು? ಎಷ್ಟು ಬೇಕು ಕಾಸು? ಬಾತ್ರೂಮ್ ಕಟ್ಟಿಸ್ತಾವ್ರೆ ಮತ್ತೆ. ಅದೇ ನಾನು ಹೋದಾಗ ಹೊರಗಡೆ ಹೋಗಕ್ಕಾಗಲ್ಲ ಅಂತ ಕೆಲಸ ಮಾಡ್ತಿದಾರೆ ಈಗ. ಅವ್ರದ್ದು ಹಳ್ಳಿ ಅಲ್ವಾ, ಹೊರಗಡೆ ಹೋಗೋರೆಲ್ಲ.
ಬೇಡ ಅಂತಾರ ನೋಡಿ, ದುಡ್ಡು ಬೇಡ ಬೇಡ ಬಿಡು ಕಳಿಸ್ಬೇಡ ಅಂತ. ಸರಿ ಆಯ್ತು ಮಾಡ್ತೀನಿ ತಗೋ, ಹುಷಾರು, ಮನೆಗೆ ಹೋಗು. ಜೋಪಾನ. ದುಡ್ಡು ಕಳಿಸ್ತೀನಿ ಅಂದ್ರೆ ಬೇಡ ನೋಡ. ಅದೇ ಸರ್ ಕೇಳ್ತಾರೆ, ಕಷ್ಟ ಏನೇ ಇದ್ರು ಕೇಳ್ತಾರೆ. ತುಂಬಾ ಎಮರ್ಜೆನ್ಸಿ ಇದ್ರೆ ತಾಯಿ ಹಾಕಬಹುದು. ನಾವು ಇದುವರೆಗೂ ಏನು ಒಂದು 10,000 ಹಾಕಿರ್ಬೋದು ನಮ್ಮತ್ತೆ ಕೇಳಲ್ಲ. ನೀವು ಚೆನ್ನಾಗ್ ಆಗಿದ್ರೆ ಸಾಕು, ನಮ್ಮತ್ತೆ ಹೇಳೋದಷ್ಟೇ. ನಾನು ಇವಾಗ್ಲೂ ನೀವೇ ಕೇಳಿಸ್ಕೊಂಡ್ರಲ್ಲ, ಅಂದ್ರೆ ಬೇಡ, ನಿಮ್ದೇ ಅಲ್ಲಿ 1,000 ಇರ್ತದೆ. ಬೆಂಗಳೂರು ಅಂದ್ರೆ ಸುಮ್ಮನೆ ಅಲ್ಲ. ಫಸ್ಟ್ ನೀವಿಬ್ರು ಚೆನ್ನಾಗಾಗ್ರಿ. ಸರ್ ಈಗ ಇಷ್ಟು ಹೇಳವ ಅಂತ ಮರ್ಯಾದೆ ಕೊಡ್ತದ. ನನ್ ಮದ್ವೆ ಹೋದಾಗಿಂದ ನೋಡಿ ಪ್ರೆಸೆಂಟ್ ನಾನ್ ನಿಮ್ಗೇನು ಹೇಳ್ಕೊಟ್ಟಿಲ್ಲ, ಅವ್ರಿಗೂ ಏನು ಹೇಳ್ಕೊಟ್ಟಿಲ್ಲ. ನೀವ್ ಏಕಾಏಕಿ ಕೇಳಿದ್ರೆ ಫೋನ್ ಮಾಡಿದೆ, ಚೆಕ್ ಮಾಡ್ಕೊಬಹುದು. ಫೋನ್ ಮಾಡಿಲ್ಲ. ನಾನ್ ಸುಮಾಕ್ ಅನ್ನೋರ್ಗ್ ಮಾಡ್ತೀನಿ, ಅವ್ರು ಅಷ್ಟೇ ಹೇಳನು. ಅವ್ರವ್ರವ್ರಿಗೆಲ್ಲ ಎಲ್ಲಾರು ಫ್ರೆಂಡ್ಶಿಪ್ ಇದೆ ನನ್ಗೆ. ಅವ್ರು ಚಿಕ್ಕ ವಯಸ್ಸಿಂದ ಅವ್ರಿಗೆ ಒಬ್ಬರೇ ಅಣ್ಣ ಇರೋದು. ನನ್ನ ಸ್ವಂತ ತಮ್ಮನ್ಗಿನ್ನ ಹೆಚ್ಚಾಗಿ ನೋಡ್ಕೊಂಡ್ರು. ಅವರು ರಾತ್ರಿ ಎಲ್ಲಾ ಫೋನ್ ಮಾಡಿ ಮಾತಾಡಿದಾರೆ, ಎಲ್ಲ ಫೋನ್ ಮಾಡಿ ಮಾತಾಡ್ತಾರೆ. ಚೆನ್ನಾಗಿದ್ದೀರಾ, ನೀವ್ ಇನ್ನೂ ಚೆನ್ನಾಗಾಗ್ಬೇಕು, ನನ್ಗೆ ಅದೇ ಖುಷಿ ನನ್ಗೆ ಅಂತ. ಅವ್ರದ್ದು D.Ed ಆಗಿರೋ. ಸರ್ ಏನ್ ಗೊತ್ತಾ, ಸಮಾಜ ನಾವು ಹೆಂಗೆ ಬದುಕ್ತಿವಿ ಹಂಗೆ ಸ್ವೀಕರಿಸುತ್ತೆ ಸರ್. ಸರ್ ನಾವು ಒಳ್ಳೆ ರೀತಿ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಒಳ್ಳೆ ತರಾನೇ ಸ್ವೀಕರಿಸುತ್ತೆ. ನಾನು ಹೇಳಿಲ್ಲ ಸರ್, ತುಳಿಯೋದು ನಮಗ್ ಬಿಟ್ಟಿದ್ದೆ. ನನ್ಗೆ ಫೀಲ್ ಆಗಿಲ್ಲ ಸರ್, ನಾನ್ ಟ್ರಾನ್ಸ್ಜೆಂಡರ್ ಅಲ್ಲ ಸರ್. ನನ್ಗೆ ಫೀಲ್ ಆಗಿಲ್ಲ, ನನ್ ಫೀಲ್ ಇಲ್ಲ. ಅಕ್ಕ ಹಲೋ ಹೇಳಕ್ಕ, ಏನ್ ಮಾಡ್ತಿದ್ದೀರಾ? ಏನಕ್ಕ ಸಮಾಚಾರ? ಏನ್ ಸಮಾಚಾರ? ಆಯ್ತಾ ಊಟ? ಇವಾಗ ಅಡಿಗೆ ಮಾಡ್ಬೇಕು ಕಣೋ. ಈರುಳ್ಳಿ ಹೌದಾ? ಹ್ಞೂ ಅಕ್ಕ, ಈಗ ಇಂಟರ್ವ್ಯೂ ಬಂದಿದ್ದು ಮುಗೀತು ಈಗ ತಾನೇ, ಜಸ್ಟ್ ಚೆನ್ನಾಗಾಯ್ತು. ಹೌದಾ? ಹ್ಞೂ ರಾತ್ರಿ ಅಮ್ಮ ಮಾತಾಡ್ತಿದ್ರು, ಮಾತಾಡಕ್ ಆಗ್ಲಿಲ್ಲ. ನನ್ಗೆ ಏನ್ ಅನ್ಕೊಂಡ್ರು ಪಾಪ. ತುಂಬಾ ಅಳ್ತಾವ್ರೆ. ನನ್ಗೆ ನಮ್ಮ ಇವ್ರು ಅಷ್ಟೇ ಎಮೋಷನಲ್ ಆಗ್ಬಿಟ್ರು, ಪೂರ್ತಿ ಅಳ್ತಿದಾರೆ ನಿಮ್ಮ ತಮ್ಮ. ಅಯ್ಯೋ ಅಮ್ಮ, ಅಕ್ಕನ್ ಅಳ್ತದ ಅಕ್ಕ ನೋಡು, ನಾನ್ ನೋಡಕ್ಕೆ ಆಗ್ಲಿಲ್ಲ, ಅಕ್ಕಂಗೆ ಯಾರು ತೋರ್ಸೇ ಇಲ್ವಂತೆ ವಿಡಿಯೋ. ಹಂಗಾಗ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊಂಡ್ರು ಅಕ್ಕ ಇವ್ರನ್ನು ರಾತ್ರಿ. ನನ್ಗೂ ಅಳದಂಗ ಆಗೋಯ್ತು. ನಾನು ಸುಮ್ನೆ ಆಗ್ಬಿಟ್ಟೆ, ನಾನು ಮಾತಾಡಕ್ ಆಗ್ಲಿಲ್ಲ. ಇನ್ನೊಂಥರ ಖುಷಿ ಆಗುತ್ತೆ ಅಲ್ವಾ, ಇಲ್ಲೋ ಕಡೆ ಇದ್ದು ಎಲ್ಲೋ ಚಿಕ್ಕ ವಯಸ್ಸಿಂದಲ್ಲ ಅಷ್ಟೆಲ್ಲ ಬಯಸ್ಕೊಂಡು ಊರಲ್ಲಿ ಅವನು ಹೆಂಗಿದ್ದ ಗೊತ್ತಾ, ರಾತ್ರಿ ಎಲ್ಲ ಅದೇ ಹೇಳ್ತಾ ಇದ್ದೆ. ಅಲ್ಲಕ್ಕ, ನಾವು ಪಟ್ಟಂತ ಕಷ್ಟನು ನಾನು ನಿನ್ನ ಹತ್ರ ಶೇರ್ ಮಾಡಿದೆ, ಪ್ರತಿಯೊಂದು ಶೇರ್ ಮಾಡಿದೀನಿ. ನನ್ನ ಜೀವನ ಶೈಲಿ ನಿನ್ನ ಹತ್ರ ಹೆಂಗ್ ಹೇಳಿ, ನಾವ್ ಪಟ್ಟಂತ ಕಷ್ಟ, ಚಿಲ್ಲರೆ ಅಂಗಡಿ ಎಲ್ಲ ಹಾಕೊಂಡು. ಅಲ್ಲ ನಿಮ್ಗೆ ಏನಾದ್ರು ಮುಚ್ಚಿಟ್ಟಿದ್ವಾ ನಮ್ ಕಷ್ಟದ ಬಗ್ಗೆ ಅಕ್ಕ? ಇಲ್ಲಪ್ಪ, ಪ್ರತಿಯೊಂದು ಪಿನ್ ಟು ಪಾಯಿಂಟ್ ನಂಗೆಲ್ಲ ಗೊತ್ತಲ್ಲ. ಜಯರಾಜ್ ಕೋಮಾಗ ಹೋದಾಗ ದುಡ್ಡಿಲ್ದೆ ನಿನ್ನ ಹತ್ರ 1,000 ಇಸ್ಕೊಂಡು ನೀನ್ ನನ್ಗೆ ಅವತ್ ದೇವ್ರ ತರ ಸಿಕ್ದೆ. ಫೋನ್ ಅಲ್ಲ, ದುಡ್ಡು ಕೊಟ್ಟವ್ರೆ ದೇವ್ರು. ನನ್ಗೆ ಊಟಕ್ಕಿಲ್ದಾಗ ಊಟಕ್ಕೆ ಕೊಟ್ಟಿದ್ ನೀನು, ನಿನ್ ನೆನ್ಸ್ಕೊಂಬಾರ್ದ ಹೇಳು? ಅಕ್ಕ ಚೆನ್ನಾಗಿದ್ದೀರಲ್ಲಪ್ಪ ಇವಾಗ, ಅಷ್ಟೇ ಸಾಕು ನಂಗೆ. ಹ್ಞೂ ಅಕ್ಕ, ಅಣ್ಣ ಬಂತ? ಗೊತ್ತಾ ಏನಕ್ಕ? ನಿಮ್ ಗೃಹ ಪ್ರವೇಶಕ್ಕೆ ಒಪ್ಪಿಗೆ ಕೊಟ್ಬಿಟ್ರು. ಆಯ್ತು, ಇನ್ನೂ ಖುಷಿ ಬಿಡಿ. ಹಂಗಾರೆ ಗೃಹ ಪ್ರವೇಶಕ್ಕೆ ಬಂದ್ಬಿಟ್ಟಂಗೆ ಮುಗೀತು. ಅಕ್ಕ ಒಂದ್ 5 minutes ಮಾಡ್ತೀನಿ. ಸರಿ ಬಾಯ್. ಬರೋ ಟೈಮ್ ಆಯ್ತು, ಅಡ್ಗೆ ಮಾಡ್ತಾ ಇರ್ತಾರೆ. ಗೃಹ ಪ್ರವೇಶಕ್ಕೆ ಯಜಮಾನ್ರು ಒಪ್ಪಿಗೆ ಕೊಟ್ರತ್ತೆ ಬರ್ಲಿಕ್ಕೆ. ಅಲ್ಲಿಂದ ನನ್ಗೆ ಊರೇ ಫೋನ್ ಮಾಡುತ್ತೆ ಸರ್. ಇವ್ರೂರಲ್ಲಿ ನನ್ನ ಟ್ರಾನ್ಸ್ಜೆಂಡರ್, ನಾನು ಹೇಳಲ್ವಾ ನನ್ ಟ್ರಾನ್ಸ್ಜೆಂಡರ್ ಅಂತ ನೋಡಿರೋರೇ ಇಲ್ಲ. ಅಕ್ಕಪಕ್ಕ ಅಜ್ಜಿದ್ದಿರೆಲ್ಲ ಬಂದು, ಶಾಂತಿ ನೀನ್ ಆಚೆ ಕರಿಯೇ ಮಾತಾಡಿಸ್ಬೇಕು, ಚೆನ್ನಾಗಿದ್ದಾಳ ಕಣೆ, ಕಾಲ್ ನೋಡಿ ಎಷ್ಟು ಚೆನ್ನಾಗಿದೆ, ಒಡವೆ ಸಂಪ್ರದಾಯ ಬರುತ್ತಲ್ಲ, ಕಾಲ್ ನೋಡೋದು, ಬೆರಳು ಮತ್ತೆ ತಲೆ. ಆಮೇಲೆ ನಮ್ಮ ಅತ್ತೆ ದೊಡ್ಡತ್ತೆ ಕಾಲಲ್ಲಿ ಒಂದು ದೃಷ್ಟಿಗೆ ಅಂತ ಹಾಕೊಂಡಿರ್ತಾರೆ, ಅದನ್ನೇ ಕಳ್ಸಿ ನನ್ ಕಾಲ್ಗೆ ಹಾಕಿದ್ರು. ಮೇಡಮ್ ನೋಡಿ, ನಿಮ್ ಬಾಲ್ಯದಲ್ಲಿ ನಿಮ್ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು, ಹಾವ ಭಾವ ಜೊತೆಗೆ ಭಾವನೆ ಕೂಡ ಜೊತೆ ಕ್ಲಾಸ್ ಅಲ್ಲಿ ನಾವು ಒಂದ್ ಸ್ಕೂಲ್ ಅಂತಂದ ಹುಡುಗರೆಲ್ಲ ಒಂದ್ ಕಡೆ, ಹುಡುಗಿರೆಲ್ಲ ಒಂದ್ ಕಡೆ, ಜೊತೆಗೆ ಒಂದ್ ಬೆಂಚಲ್ಲಿ ನೀವೆಲ್ಲರೂ ಕೂಡ ಜೊತೆ ಕೂಡ್ತಾ ಇದ್ರಿ, ನಿಮ್ ಫ್ರೆಂಡ್ಸ್ಗಳು ಸಹಿತ. ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸು ಬೇರೆ ತರನ ಹೇಳ್ತಾ ಇದೆ, ನಿಮ್ ಭಾವನೆ ಕೂಡ ಬೇರೆ ತರ ಫೀಲ್ ಮಾಡ್ತಾ ಇದೆ. ಬಟ್ ಅವ್ರ ಜೊತೆ ಒಟ್ಟಿಗೆ ಕೂರ್ಬೇಕಾದ್ರೆ ಅದೇ ಸರ್, ಒಟ್ಟಿಗೆ ಕೂರ್ಬೇಕಾದ್ರೆ ಮುಜುಗರ ಪಡೋದ್ಕಿನ್ನ ಹೆಂಗಪ್ಪ ಏನು, ಮತ್ತೆ ಎಲ್ಲೂ ಶೇರ್ ಮಾಡ್ಕೊಂತಿರ್ಲಿಲ್ಲ. ಅವ್ರ ಜೊತೆ ಹೋದ್ರೆ ಎಲ್ಲ ಒಂದ್ ಕಡೆ ಹೋದ್ರೆ ನಾವೇ ಒಂದ್ ಕಡೆ ಹೋಗೋದು, ಅಥವಾ ಹೆಣ್ಮಕ್ಳ ಜೊತೆ ಜಾಸ್ತಿ ಕ್ಯಾಶುಯಲ್ ಆಗಿರೋದು, ಬಾರಿ ಹೋಗಿ ಅಂತ ಮಾತಾಡೋದು, ಇಲ್ಲಾಂದ್ರೆ ಅವ್ರ ಬೆಂಚ್ ಅಲ್ಲಿ ಕುತ್ಕೊಳ್ಳೋದು, ಆತರ ಎಲ್ಲ ಮಾಡಿದೀವಿ ನಾವು. ಅವ್ರ ಜೊತೆ ಮಿಂಗಲ್ ಆಗೋದು, ಲೇಡೀಸ್ ಜೊತೆ. ಮತ್ತೆ ತಿಂಡಿಗಳು ತಗೊಂಡೋದ್ರೆ ಹುಣಸೆ ಹಣ್ಣು ಅದೆಲ್ಲ ತಗೊಂಡೋದ್ರೆ ಅವಳ ಜೊತೆನೆ ತಿನ್ನೋದು. ನಂದಿನಿ ಅವಳೆ ಬಾರೆ ತಿನ್ನೋಣ ಅಂತ ಕರಿಯೋದು, ಜಾಸ್ತಿ ಅವ್ರ ಜೊತೆನೆ ಟೈಮ್ ಸ್ಪೆಂಡ್. ಮನೆಯಿಂದ ಹೋಗ್ಬೇಕಾದ್ರು ಅಷ್ಟೇ,
ಒಬ್ಬನೇ ಫ್ರೆಂಡ್ ಇದ್ದಿದ್ ನನ್ಗೆ ಜಾಸ್ತಿ ಕ್ಲೋಸ್ ಒಬ್ಬ ಫ್ರೆಂಡ್, ಅವ್ನ ಹೆಸರೇನ್ ಬೇಡ, ಅವನ್ ಜೊತೆ ಜಾಸ್ತಿ ಮಿಂಗಲ್ ಆಗ್ತಿದೆ. ಅಂದ್ರೆ ಅವ್ನಿಗೆ ಎಂತ ಕೋಪ ಅಂದ್ರೆ ನನ್ನ ಯಾರಾದ್ರೂ ಏನು ಹಂಗ್ ನಡೀತಾನೆ ಹಿಂಗ್ ನಡೀತಾನೆ ಅಂದ್ರೆ ಅವ್ನ್ ಸಹಿಸ್ಕೊಂತ ಇರ್ಲಿಲ್ಲ. ಅದೆಲ್ಲ ನಿನ್ಗೆ ಯಾಕೆ ಬಾಯಿ ಮುಚ್ಕೊಂಡು ನಿಂದ ಎಷ್ಟು ಅಷ್ಟು ಮಾಡ್ಕೊ, ನಾನು ಹೇಳ್ತೀನಿ ಏನೋ ಅವನು. ಹಂಗಿರ್ಬೇಕಾದ್ರೆ ಅವ್ರಿಗೆಲ್ಲ ಆಶ್ಚರ್ಯ, ನಾನ್ ಬದ್ಲಾಗ್ತಿದ್ದಂಗೆ ಯಪ್ಪಾ ದೇವ ಇದ್ ನಿಜಾನ ಚೇಂಜ್ ಆಗ್ಬಿಟ್ನಾ, ಇದೇ ಊರಲ್ಲಿ ಇದಾನಂತೆ ಮಾತಾಡ್ಸಕ್ ಬಂದು ವಾಪಸ್ ಹೋಗಿರೋದುಂಟು. ಹಾ ಆ ತರ ಇದೆ ಸರ್. ಯಾಕೆಂದ್ರೆ ಜೀವನ ಶೈಲಿ ಒಂದೇ ತರ ಇರಲ್ಲ. ನಮ್ಮಲ್ಲಿ ಕನ್ಸುಗಳು 108 ಆಗುತ್ತೆ, ಏನೇನೋ ಕನ್ಸುಗಳು ಆಲೋಚನೆಗಳೇ ಬದಲಾಗ್ತಾ ಇರ್ತದೆ. ಮನಸ್ಥಿತಿನಿ ನಮ್ಗೆ ಏನೇನೋ ಒಂದೊಂದ್ ತರ ಅನ್ನಿಸ್ತಿರ್ತದೆ ಟೈಮ್ ಟು ಟೈಮ್. ಹಂಗಿರ್ಬೇಕಾದ್ರೆ ಒಂದು ಜೀವನ ಕಟ್ಕೋಬೇಕು ಅನ್ನೋ ಆಸೆ ಮಾತ್ರ ಇತ್ತು ನನ್ಗೆ. ನನ್ನ ಆಸೆ, ನನ್ನ ಬದಲಾವಣೆಗೂ ನನ್ನ ಆಸೆಗೂ ಒಂದೇ ತರ ಇತ್ತು. ನನ್ ಕನ್ಸು ಅದೇ, ನನಗ್ ಸಿಕ್ಕಂತ ಗಂಡನು ಹಂಗೆ. ನಾನು ಅದೊಂದು ಕನ್ಸು ಕಂಡಿದ್ದೆ, ನನ್ನೊಂದು ಡ್ರೀಮ್ಸ್ ಇತ್ತು. ಆದ್ರೆ ಮದ್ವೆನೇ ಆಗ್ಬೇಕು, ಯಾರ ಜೊತೆನೂ ಡೇಟಿಂಗ್ ಮಾಡ್ಬಾರ್ದು, ಯಾವನ್ ಜೊತೆನೂ ಮಾತಾಡ್ಬಾರ್ದು, ಆದ್ರೆ ಮದ್ವೆ ಆಗ್ಬಿಟ್ರೆ ಖುಷಿ, ಲೈಫ್ ಸಕ್ಸಸ್. ನನ್ ಲಕ್ ಅದೇನ್ ದಣೆ ಬೆರದಲ್ಲಿ ದೇವ್ರು ಬರ್ದಿದ್ನೋ ಇವ್ರು ಸಿಕ್ಕಿದ್ರು, ಅದೇನ್ ಪರಿಚಯ ಹಾಸನಿಂದ ಇವ್ರು ಬರೋದುಂಟಾ, ನಾನ್ ಹೋಗಿ ಅವ್ರನ್ನ ಮಾತಾಡ್ಸೋದುಂಟಾ, ಇವ್ರನ್ನ ನೋಡಿದ್ರಂತೆ ಬಂದ್ರಂತೆ ಮಾತಾಡ್ಸಂತೆ. ಕೋಇನ್ಸಿಡೆಂಟ್ ಸರ್. ರೋಗಿ ಬಯಸಿದ್ವು ಅಲ್ಲ ಒಯ್ದ್ರು, ಹೇಳಿದ್ವು ಅಲ್ಲ. ಬಟ್ ನೀವು ನೋಡಿ ಸರ್, ಒಂದು ಹೆಣ್ಣು ಅಂತ ಅಂದಾಗ, ಈ ಒಂದು ಟ್ರಾನ್ಸ್ಜೆಂಡರ್ ವುಮೆನ್ ಅಂತ ಅಂದಾಗ ಬಹಳ ಜನ ಎಲ್ಲೋ ಒಂದ್ ಕಡೆ ಸಂಕೋಚ ಇರುತ್ತೆ. ಅವ್ರ ಜೊತೆಗೆ ನಾವು ಜೀವನವನ್ನೇ ನಡೆಸ್ತೀವಿ ಅಂತ ಅಂದಾಗ ಇವ್ರ ಬಗ್ಗೆ ನೀವು ತೆಗೆದುಕೊಂಡು ಕ್ಲಾರಿಟಿ ಇತ್ತಲ್ಲ, ಅದು ಸೂಪರ್ ಅನ್ಸುತ್ತೆ ಸರ್. ನಾನು ಸಣ್ಣ ವಯಸ್ಸಲ್ಲೆಲ್ಲ ಇವ್ರನ್ನ ನೋಡಿದಾಗ ತುಂಬಾ ಕುತೂಹಲದಿಂದ ನೋಡ್ತಿದ್ರ, ಬೇರೆ ಕಡೆ ಯಾರನ್ನ ಟ್ರಾನ್ಸ್ಜೆಂಡರ್ಗಳು ನೋಡೇ ಇಲ್ಲಂತೆ ಸರ್. ನಮ್ಮ ಅಮ್ಮರ ಜೊತೆ ಹೋಯ್ತು ಅಂದ್ರೆ ಚಾಮರಾಜನಗರ ಇಲ್ಲ ತಾಳ್ವಾಡಿ ಕರ್ಕೊಂಡೋಯ್ತು ಅಂದ್ರೆ ಬಟ್ಟೆ ಅದು ಇದು ಕೊಡ್ಸೋ ಕರ್ಕೊಂಡ್ ಹೋಗೋರು. ಎಲ್ಲಿ ನಾನು ಅವಾಗ ಅವೆಲ್ಲ ಅವಾಗಿನ್ನ ಚಿಕ್ಕ ವಯಸ್ಸು ಆಟ. ಇನ್ನೊಂದು ನಾನು ಹೋದ್ರು ಅಷ್ಟೇ ನನ್ನ ಪಾಡಕ್ ನಾನೇನೆ, ನಮ್ಮ ಅಮ್ಮನ ಜೊತೆ ಹೋದ್ರು ಅಷ್ಟೇ, ನಾವೆಲ್ಲ ನನ್ ಗಮನಿಸೇ ಇಲ್ಲ. ಬಟ್ ಒಂದು ಮೆಚೂರ್ಡ್ ಏಜ್ ಅಂತ ಬಂದಾಗ ಇವ್ರ ಪರಿಚಯ ಆಗಕ್ಕಿಂತ ಮುಂಚೆ ಅವಾಗ ಬೆಂಗಳೂರಲ್ಲಿ ನೋಡಿದಾರೆ, ನೋಡಿದೀನಿ. ಅವಾಗ ಸ್ವಲ್ಪ ಕುತೂಹಲ ಸಹಜವಾದಂತ ಇರ್ತಿರ್ಲಿಲ್ಲ. ನಾನು ಯಾರನ್ನೂ ಮಾತಾಡ್ಸಿಲ್ಲ ಸರ್. ನಾನು ಹೇಳಿದ್ನಲ್ಲ, ಈಗ ನನ್ ಲೇಡೀಸ್ ಹತ್ರ ಎಷ್ಟು ಮಿಂಗಲ್ ಆಗಿದ್ರು, ನಮ್ಮ ಯಜಮಾನ್ರು ನನ್ ಜೊತೆನೂ ಅಷ್ಟೇ ಚೆನ್ನಾಗಿದ್ರು, ಮದ್ವೆಗ್ ಮುಂಚೆನೂ ಅಷ್ಟೇ. ನಾನ್ ಟ್ರಾನ್ಸ್ಜೆಂಡರ್ ಅಂತ ಮಾತಾಡ್ಸಿದ್ರು, ಅದೇನೋ ಅವ್ರ ಉದ್ದೇಶ ಏನಿತ್ತು ಅದ್ ನನಗ್ ಗೊತ್ತಿಲ್ಲ ಅವಾಗ ಟೈಮಲ್ಲಿ. ಆದ್ರೆ ನನಗ್ ಕೊಟ್ಟಿದ್ ಪ್ರೀತಿ ಮಾತ್ರ, ನಾನೊಂದ್ ಹೆಣ್ಣು ಅನ್ನೋ ಪ್ರೀತಿನೇ ಅವ್ರು ನನಗ್ ಕೊಟ್ಟಿದ್ದು. ನೀವು ಮಾತಾಡ್ಸ್ಬೇಕಾದ್ರೆ ಗೊತ್ತಿತ್ತು ಇವ್ರು ನೀವು ಟ್ರಾನ್ಸ್ಜೆಂಡರ್ ಅಂತ, ಆ ಒಂದು ಕ್ಲಾರಿಟಿ ಅಂತೂ ಖಂಡಿತವಾಗಿತ್ತು. ಯಾಕೆಂದ್ರೆ ಫಂಕ್ಷನ್ ತುಂಬಾ ಚೆನ್ನಾಗಿದ್ದೆ, ನಾನು ನೋಡ್ದೆ, ಚೆನ್ನಾಗಿದ್ಲಿ, ಇಷ್ಟ ಆಯ್ತು, ಮದ್ವೆ ಆಯ್ತೀನಿ. ಇವಳು ಹೇಳಿದ್ಲು ನಿಮ್ಮ ಅಮ್ಮನ ಹತ್ರ ಹೋಗ್ಸು ಸರ್. ಎಲ್ಲಾ ಕಣ್ಣು ಮುಚ್ಚಿ ಕಣ್ ಬಿಡೋದ್ರಲ್ಲಿ ಮುಗ್ದೋಗ್ಬಿಡ್ತು ಸರ್, ಪಟ 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 ಅಂತ ಆಗೋಯ್ತೆಲ್ಲ. ಮದುವೆ ಆಗಿ ನಿಮ್ ಪ್ರೀತಿ ಶುರುವಾಗಿ ಮದುವೆಗೆ ಎಷ್ಟು ದಿನ ಗ್ಯಾಪ್? 3 months ಏನೋ ಅಷ್ಟೇ. 3 months ಅಷ್ಟೇ ಗ್ಯಾಪ್ ಅಲ್ಲಿ ಆಗೋಯ್ತು ಮದ್ವೆ ಬೇಗ. 3 months ಆ 3 months ಅಲ್ಲಿ ಹಿಂದಕ್ಕಿಟ್ಕೋ ಅಂತ ಹೇಳ್ತಿದ್ರು ಮದ್ವೆನ, ಇನ್ನೂ ಬೇಗ ಆಗ್ಬೇಡಣ. ಯಾಕೆಂದ್ರೆ ಫ್ರೆಂಡ್ಸ್ ಹಾಕೊಟ್ಬಿಡ್ತಾರೆ. ಆಲ್ರೆಡಿ ನಾನು ಒಂದ್ಸರಿ ಕ್ಯಾನ್ಸಲ್ ಮಾಡಿದ್ದೆ ತಿರುಪತಿಗೆ ಹೋದಾಗ, ಬೇಡ ನೀನು ಜಾಸ್ತಿ ಮಾತಾಡ್ತೀಯಾ, ಬೈತೀಯಾ ನೀನು ಅಂತ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ ಅವಾಗೆ ಹೇಳ್ದಂಗೆ, ನಾ 6 ವರ್ಷ ಡೇಟಿಂಗ್ ಮಾಡಿದೀನಿ, ನೀನು ಡೇಟಿಂಗ್ ಮಾಡಿ ಅವ್ನ ಕ್ಯಾರೆಕ್ಟರ್ ಏನ್ ತಿಳ್ಕೊ ಅಂತ ಅಂದಾಗ ನನ್ನ ಮನ್ಸೆಲ್ಲೋ ಅನ್ಸಿತ್ತು ಅವಾಗ. ಆಮೇಲೆ ಮತ್ತೆ ರೀಕಾಲ್ ಮಾಡ್ಕೊಂಡೆ, ಎಲ್ಲರ ಲೈಫ್ ಹಂಗೆ ಇರುತ್ತಾ ನೋಡೋಣ. ನಿಮ್ಮಿಬ್ರಲ್ಲಿ ಯಾರಿಗ್ ಭಯ ಇತ್ತು ಬಿಟ್ಟು ಹೋಗ್ಬೋದು ಅಂತ? ಇಲ್ಲ ಅವ್ನು ಬೇಗ ಮದುವೆ ಆಗ್ಬಿಡ್ಬೇಕು, ಬಿಟ್ಟು ಹೋಗ್ಬೋದು ಅನ್ನೋ ಭಯ ನಿಮಗಿತ್ತ? ಏನಾದ್ರೂ ಆಗ್ಬಿಡ್ಬೋದು ಯಾರ ಮೈಂಡ್ ವಾಶ್ ಮಾಡಿ ಅಂತ? ಸರ್, ಮೈಂಡ್ ವಾಶ್ ಅನ್ನೋದಕ್ಕಿಂತ ನಾವು ತಿಂಕೆ ಮಾಡಿಲ್ಲ. ಪ್ರಾಮಿಸ್, ನಂಬ್ತೀರಾ ಬಿಡ್ತೀರಾ, ನಾನು ಯಾವತ್ತೂ ತಿಂಕೆ ಮಾಡಿಲ್ಲ ಅವ್ರು ಬಿಟ್ಟು ಹೋಗ್ತಾರೆ ಅಂತ. ದೃಢ ನಿರ್ಧಾರ ಇತ್ತು. ಇನ್ನೊಂದು ಬಿಟ್ಟು ಹೋಗ್ಬಿಟ್ರೆ ಬದುಕಬಹುದು ಅನ್ನೋ ನಿರ್ಧಾರ ಇರುತ್ತೆ. ಸಮಾಜ ವಿಶಾಲವಾಗಿದೆ, ಹಂಗೂ ಮೋಸ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಈಗ ಎಷ್ಟೋ ಡೈವರ್ಸ್ಗಳೇ ಆಗೋಗಿದೆ ಅಂತ ಇದಾರೆ. ಅಂತ ಕಾಲದಲ್ಲಿ ನಾವ್ ಬದುಕೋದೇನ್ ಕಷ್ಟ, ನಾವು ಓದಿದೀನಿ, ಮತ್ತೆ ಲೈಫ್ ಶುರು ಮಾಡೋಣ, ಆ ಕ್ಲಾರಿಟಿ ಇತ್ತು ನಮ್ಗೆ. ಇವ್ರಿಗಂತೂ ನಾನ್ ಬಿಟ್ಟು ಹೋಗ್ತೀನಿ ಅಂತ ಭರವಸೆ ಇರ್ಲಿಲ್ವಂತೆ. ಯಾಕೆಂದ್ರೆ ನನ್ನ ಸ್ವಭಾವನೇ ಹಂಗೆ. ನಾನು ಒಂದ್ಸರಿ ಒಬ್ಬರನ್ನ ಇಷ್ಟಪಟ್ಬಿಟ್ರೆ ಅವ್ರು ಬೈದ್ರು ತೆಗೆದ್ರು ಹೊಗಳಿದ್ರು ಅವ್ರ ಜೊತೆನೆ ಇರ್ತೀವಿ. ಆ ಸ್ವಭಾವ ನಂದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇರ್ರಿ ಮೇಡಮ್, ಸ್ಕ್ರೀನಲ್ಲಿ ಇರ್ರಿ ಅಂತ ಬರಲ್ಲ. ಇಬ್ರು ಇರ್ರಿ, ಫುಲ್ ಫ್ರೇಮ್ ಮಾಡು. ಸ್ನೇಹಿತರೆ ನೋಡಿದ್ರಲ್ವ, ಇದು ಕಂಪ್ಲೀಟ್ ಸಂದರ್ಶನ. ನಿಮಗಂತರೂ ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ಬದುಕನ್ನು ಯಾವ ರೀತಿಯಾಗೂ ನೋಡ್ಬೋದು ಅನ್ನೋದನ್ನು ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ, ಒಂದು ಸ್ಪಷ್ಟಪಡಿಸಿರುತ್ತೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಈ ಥರನೂ ಬದುಕಬಹುದು ಅಂತ. ಜೀವನ ಅಂದ್ರೆ ಹಾಗೆ, ಪ್ರತಿಯೊಂದು ಕೂಡ ಏರಿಳಿತಗಳು ಇದ್ದೇ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಲೇಬೇಕಾಗುತ್ತೆ, ಫೈಟ್ ಅಂತೂ ಇದ್ದೇ ಇರುತ್ತೆ. ಬಟ್ ನಾನು ಈ ಥರದವ್ರನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಅದನ್ನು ಹೇಗೆ ನಾನು ಆನಂದಿಸ್ತೀನಿ, ಬದುಕನ್ನು ಜೀವಿಸ್ತೀನಿ ಅನ್ನೋದಿದೆಯಲ್ಲ, ಅದು ದೊಡ್ಡತನ. ಅದಿದ್ಬಿಟ್ರೆ ಮುಗಿದೋಯ್ತು. ಮನುಷ್ಯ ಜೀವನ ತುಂಬ ಅನಿರೀಕ್ಷಿತ, ಯಾವಾಗ ತನ್ನ ಜೀವನ ಇಲ್ಲಿಗೆ ಅಂತ್ಯವಾಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ನಾನು ಯಾರ ಜೊತೆ
ನಡೀತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಅವ್ರ ಜೊತೆ ಪರಿಪೂರ್ಣವಾದಂಥ ಬದುಕನ್ನು ಈ ರೀತಿಯಾಗೂ ಆನಂದಿಸ್ಬೋದು ಅನ್ನೋದಕ್ಕೆ ಸಾಕ್ಷಿ. ಹಾಗಾಗಿ ಇವತ್ತು ಅವರು ಈ ಥರದ ಒಂದು ಸಕ್ಸಸ್ ಸ್ಟೋರಿ ಅವ್ರ ಲೈಫ್ ಇಲ್ಲಿಗೆ ಬಂದು ನಿಂತಿದೆ. 4-5 ಬ್ರಾಂಚ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಒಂದು ದೊಡ್ಡ ಮನೆ ಕಟ್ಟಿದ್ದಾರೆ, ಇನ್ನೂ ಕೂಡ ಫೈಟ್ಸ್ ಇದೆ, ಸಾಲ ಇದೆ, ಎಲ್ಲವನ್ನು ತೀರಿಸ್ತೀವಿ, ನಾವು ಬದುಕ್ತೀವಿ ಅನ್ನೋ ರೀತಿಯಾಗಿ. ಇದು ಅನೇಕ ಟ್ರಾನ್ಸ್ಜೆಂಡರ್ಗಳಿಗೂ ಒಂದು ರೋಲ್ ಮಾಡೆಲ್ ಆಗು ಇರ್ಬೋದು, ಸಾಮಾನ್ಯ ಬದುಕಿಗೂ ಕೂಡ, ಸಾಮಾನ್ಯ ಜನಜೀವನಕ್ಕೂ ಕೂಡ ಇದೊಂದು ರೋಲ್ ಮಾಡೆಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಅರುಂಡಿ, ಧನ್ಯವಾದ.